ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ವಾರ ಪೂರ್ತಿಯಾಗಿ ನಾವು ಮಾಡುವಂಥ ಧ್ಯಾನವನ್ನ ಕರ್ತನು ತಾನೇ ನಮಗೆ ಇಂಪಾಗಿ ಮಾರ್ಪಡಿಸಿಕೊಡುತ್ತಾರೆ. ನಮಗೆ ಗೊತ್ತಿಲ್ಲದಿರುವ ಹಲವು ಕಾರ್ಯಗಳನ್ನ, ಸತ್ಯವೇದದಲ್ಲಿರುವಂತಹ ಹಲವು ಕಾರ್ಯಗಳನ್ನ ದೇವರು ನಮ್ಮ ಸಂಗಡ ಪ್ರಕಟಿಸಿ ಮಾತಾಡಿ, ನೀವು ಕರ್ತನನ್ನ ಸ್ವೀಕರಿಸಿಕೊಳ್ಳುವುದಕ್ಕೂ ನಂಬಿಕೆಯಲ್ಲಿ ದೃಢಪಡುವುದಕ್ಕೂ ಈ ಸಮಯವನ್ನು ಆಶೀರ್ವಾದ ಮಾಡಿಕೊಡುತ್ತಾರೆ. ಇದನ್ನು ಪರಿಪೂರ್ಣವಾಗಿ ದೇವರಾತ್ಮನು ತಾನೇ ಮುನ್ನಡೆಸುತ್ತಾ ಹೋಗುತ್ತಿದ್ದಾರೆನ್ನುವಂಥದ್ದು ನನಗೆ ಸ್ಪಷ್ಟವಾಗಿ ಗೊತ್ತು. ಆದ್ದರಿಂದ ಮಾತಾಡುವಂಥ ಮಾತುಗಳನ್ನು ಗಮನಿಸಿ ಕೇಳಿರಿ. ಸತ್ಯವೇದ್ಯವನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ನಾನು ಮುಂಚಿತವಾಗಿ ನಿಮಗೆ ಹೇಳಿದ್ದೇನೆ, ಒಂದು ಚಿಕ್ಕ ಪುಸ್ತಕ ಇಟ್ಕೊಂಡಿರಬೇಕು. ಮಾತಾಡುವ ಮಾತುಗಳನ್ನು ಒಂದು ವೇಳೆ ಸತ್ಯವೇದ್ಯವನ್ನು ತೆಗೆದು ಓದಕ್ಕಾಗಲಿಲ್ಲ, ಸಮಯವಾಗುತ್ತದೆ ಎಂಬುದಾಗಿದ್ದರೆ ಪಕ್ಕದಲ್ಲಿರುವಂತಹ ನೋಟ್ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ಅದರ ನಂತರ ಆ ಒಂದು ವಾಕ್ಯವನ್ನು ತೆಗೆದು ನೀವು ಪ್ರತ್ಯೇಕವಾಗಿ ಕುಳಿತು ಧ್ಯಾನ ಮಾಡಿ ನೋಡುವುದಾದರೆ, ನಾನು ಏನು ಹೇಳಲು ಬಂದೆ, ಸತ್ಯವೇದ ಏನು ಹೇಳಲ್ಪಟ್ಟಿದೆ, ಇನ್ನೂ ಸ್ಪಷ್ಟವಾಗಿ ನಿಮ್ಮಿಂದ ಗ್ರಹಿಸಲು ಸಾಧ್ಯ. ಇದೇ ರೀತಿ ನಾವು ಧ್ಯಾನ ಮಾಡುತ್ತೇವೆ. ಒಂದು ಸತ್ಯವೇದವನ್ನು ಓದುವಾಗ ಪ್ರತ್ಯೇಕ ಧ್ಯಾನದ ಸಮಯದಲ್ಲಿ ಕೂಡ ಒಂದು ಪುಸ್ತಕವನ್ನು ಪಕ್ಕದಲ್ಲಿ ಇಟ್ಕೊಂಡಿರ್ತೀವಿ. ಒಂದು ವಾಕ್ಯವನ್ನು ಓದಬೇಕಾದರೆ, ಅದರಲ್ಲಿ ದೇವರು ಕೆಲವೊಂದು ಕಾರ್ಯವನ್ನು ತೋರಿಸಿಕೊಡಬೇಕಾದರೆ ಅದನ್ನು ಚಿಕ್ಕ ಚಿಕ್ಕ ಪಾಯಿಂಟ್ ಆಗಿ ಬರೆದಿಟ್ಕೋತೀವಿ. ಅದಾದ ನಂತರ ಅದರ ಕುರಿತಾಗಿ ಆ ವಾಕ್ಯವನ್ನು ತೆಗೆದು ಸ್ಪಷ್ಟವಾಗಿ ಓದಿ ನೋಡಬೇಕಾದರೆ ಬಹಳ ಕಾರ್ಯಗಳನ್ನು ದೇವರು ನಮ್ಮ ಸಂಗಡ ಮಾತಾಡುತ್ತಾರೆ. ನಾವೇನು ಮಾಡುತ್ತೇವೋ ಅದನ್ನು ನಾವು ನಿಮಗೆ ಕಲಿಸುವವರಾಗಿದ್ದೇವೆ. ಆದ್ದರಿಂದ ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿದ್ದೇವೆ. ಇವತ್ತಿನ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆಯ್ಕೆ ಮಾಡಿಕೊಂಡಿರುವ ಸತ್ಯವೇದ ಭಾಗ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12-13 ವಾಕ್ಯಗಳು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12-13 ವಾಕ್ಯಗಳು. 14 ಸೇರಿಸಿ ಓದೋಣ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ, ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದರಲ್ಲಿ ನೋಡಿ, ಪೌಲನು ಹೇಳ್ಬೇಕಾದ್ರೆ ಹೇಳ್ತಾರೆ, ನಾವು ದೇವರ ಆತ್ಮವನ್ನು ಹೊಂದಿದ್ದೇವೆ, ದೇವರಿಂದ ನಮಗೆ ಅನುಗ್ರಹಿಸಲ್ಪಟ್ಟವುಗಳನ್ನು ಅರಿತುಕೊಳ್ಳುವ ಹಾಗೆ. ಇದನ್ನು ನಾವೆಲ್ಲರೂ ಈ ವಾಕ್ಯವನ್ನು ಓದಿದ ಕೂಡಲೇ ದೇವರ ಆತ್ಮನ ಕುರಿತಾಗಿ ಹೇಳಲ್ಪಡುತ್ತದೆ ಎಂಬುದಾಗಿ ಅದನ್ನು ತೆಗೆದು ಧ್ಯಾನ ಮಾಡುತ್ತಾರೆ. ಆದರೆ ಇವತ್ತು ನಾವು ನೋಡುವುದೇನು ಗೊತ್ತಾ? ಪ್ರಾಪಂಚಿಕ ಆತ್ಮ. ಆ ಒಂದು ಪದ ಅಲ್ಲಿ ಬರೆಯಲ್ಪಟ್ಟಿದೆ ನೋಡಿ, ಪ್ರಾಪಂಚಿಕ ಆತ್ಮ. ಅದೊಂದು ಸ್ಪಿರಿಟ್, ಅದು ಒಂದು ಆತ್ಮ. ಇಲ್ಲಿ 2 ಆತ್ಮಗಳ ಕುರಿತಾಗಿ ಕಾರ್ಯಗಳು, ಇಲ್ಲಿ 2 ಆತ್ಮಗಳ ಕ್ರಿಯೆಗಳ ಕುರಿತಾಗಿರುವ ಕಾರ್ಯಗಳು ಸ್ಪಷ್ಟವಾಗಿ ಹೇಳಲ್ಪಟ್ಟದ್ದಾಗಿದೆ. ಮೇಲ್ನೋಟವಾಗಿ ಓದಬೇಕಾದ್ರೆ ನಮಗೆ ಯಾವುದು ಸ್ಪಷ್ಟವಾಗಿ ಕಣ್ಣಿಗೆ ಪಡುತ್ತದೆ ಅಂತ ನೋಡೋದಾದರೆ ದೇವರಾತ್ಮನು, ನಾವು ದೇವರ ಆತ್ಮವನ್ನು ಹೊಂದಿರುವವರು ಎಂಬುದಾಗಿ ಪೌಲನು ಹೇಳಲು ಬರುತ್ತಾರೆ. ಆ ರೀತಿ ತೋಚುತ್ತದೆ. ಆದರೆ ಈ ಸ್ಥಳವನ್ನು ಸ್ವಲ್ಪ ಗಮನಿಸಿ ನೋಡುವುದಾದರೆ ಇದರಲ್ಲಿ 2 ಆತ್ಮಗಳ ಕುರಿತಾಗಿ, ನಮ್ಮ ನಡುವೆ ಕ್ರಿಯೆ ಮಾಡುವಂಥ 2 ಆತ್ಮಗಳು. ಯಾರ ನಡುವೆ ಅಂತ ಕೇಳೋದಾದರೆ ಲೋಕದ ನಡುವೆ ಅಲ್ಲ, ಸಭೆಯ ಒಳಗೆ ದೇವರ ಮಕ್ಕಳ ನಡುವೆಯಲ್ಲಿಯೇ ಈ 2 ವಿಧವಾಗಿರುವ ಆತ್ಮಗಳು ಕ್ರಿಯೆ ಮಾಡುತ್ತದೆ. ನೀವು ಮುಂದುವರೆದು ಆ ವಾಕ್ಯವನ್ನು ಓದಿ ಹೇಳಬೇಕಾದ್ರೆ ನಾನು ಏನು ಹೇಳಲು ಬರುತ್ತೇನೆ ಎನ್ನುವುದನ್ನು ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯವಾಗುವುದು. 2 ವಿಧವಾಗಿರುವ ಆತ್ಮಗಳು. ಹಾಗಾಗಿ 2 ಆತ್ಮಗಳ ಕುರಿತಾಗಿ ಅವರು ಹೇಳ್ತಾ ಇದ್ದಾರೆ. ಈ 3 ವಾಕ್ಯಗಳನ್ನು ನಾನು ಮುಂಚಿತವಾಗಿ ಹೇಳಿದ ರೀತಿಯಲ್ಲಿ ಮೇಲ್ನೋಟವಾಗಿ ಓದಿ ನೋಡುವುದಾದರೆ ದೇವರ ಆತ್ಮದ ಕುರಿತಾಗಿ ಹೇಳಲ್ಪಟ್ಟ ಹಾಗೆ ತೋಚುತ್ತದೆ. ಆದರೆ ತೀಕ್ಷ್ಣವಾಗಿ ನೋಡುವುದಾದರೆ ದೇವರ ಆತ್ಮನು, ಅನಂತರ ಎಚ್ಚರಿಕೆಯಾಗಿರಬೇಕಾಗಿರುವಂತಹ ಪ್ರಾಪಂಚಿಕ ಆತ್ಮ, ದೇವರ ಆತ್ಮವನ್ನು ಹೊಂದಿದಂತಹ ಕ್ರಿಯೆ, ಪ್ರಾಪಂಚಿಕ ಆತ್ಮವನ್ನು ಹೊಂದಿದವನ ಕ್ರಿಯೆ ಎಂಬುದಾಗಿ ಹಲವಾರು ಕಾರ್ಯಗಳು ಒಳಗೆಳಲ್ಪಟ್ಟದ್ದಾಗಿದೆ. ಅದರಲ್ಲಿ ಇವತ್ತು ನಾವು ನೋಡುವಂಥದ್ದು ದೇವರಾತ್ಮನ ಕುರಿತಾಗಿ ಬಹಳ ನೋಡಿದ್ದೇವೆ. ಪ್ರಾಪಂಚಿಕ ಆತ್ಮ ಇದು ಒಂದು ದುಷ್ಟ ಆತ್ಮ, ಇದು ಒಂದು ಸ್ಪಿರಿಟ್. ಲೋಕವನ್ನು ಪ್ರೀತಿ ಮಾಡುತ್ತಾರೆ, ಲೋಕದ ಮೇಲೆ ಅಕ್ಕರೆ ಇಡುತ್ತಾರೆ ಎಂಬುದಾಗಿ ನಾವು ಭಾವಿಸುತ್ತೇವೆ ಅಲ್ವಾ? ಅದೊಂದು ಸ್ಪಿರಿಟ್. ಅದು ಸತ್ಯವೇದ ಹೇಳುತ್ತದೆ, ಅದು ಒಂದು ಆತ್ಮ. ಈ ಪ್ರಾಪಂಚಿಕ ಆತ್ಮ ದೇವರ ಸಭೆ ಒಳಗೆ
ದೇವರ ಸೇವಕರ ಒಳಗೆ, ಕರ್ತನ ವಿಶ್ವಾಸಿಗಳ ಒಳಗೆ ಕೂಡ ಕ್ರಿಯೆ ಮಾಡುತ್ತದಂತೆ. ಆದ್ದರಿಂದ ಅವ್ರು ಹೇಳ್ತಾರೆ, ನಾವು ಪ್ರಾಪಂಚಿಕ ಆತ್ಮವನ್ನು ಪಡೆದಿಲ್ಲ, ನಾವು ಪಡೆದಿರುವಂಥ ಆತ್ಮ ಏನು ಎಂಬುದಾಗಿ ನಮಗೆ ಗೊತ್ತು. ಅದು ದೇವರಿಂದ ಹೊರಡುವಂತಹ ದೇವರ ಆತ್ಮ. ಹಾಗಾಗಿ ಇದರಲ್ಲಿ 2 ಆತ್ಮಗಳು ಮೆನ್ಷನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಾಪಂಚಿಕ ಆತ್ಮ ಏನು ಮಾಡುತ್ತದೆ? ಈ ಪ್ರಾಪಂಚಿಕ ಆತ್ಮ ಒಬ್ಬ ಮನುಷ್ಯನನ್ನು ನಡೆಯುವುದಾದರೆ ಆ ಮನುಷ್ಯನು ದೇವರ ಮಾತುಗಳನ್ನು ಅರಿಯದವನಾಗಿ ಮಾರ್ಪಡುತ್ತಾನೆ. ಅವರು ಒಂದು ವೇಳೆ ಕರ್ತನ ವಾಕ್ಯವನ್ನು ತೆಗೆದು ಮಾತಾಡಿದ್ರೂ ಕೂಡ ಅದನ್ನು ಮನುಷ್ಯನ ಜ್ಞಾನದಲ್ಲಿ ಮಾತಾಡುತ್ತಾರೆ. ನೀವೇ ಸ್ವಲ್ಪ ಮಂದಿ ನೋಡ್ತೀರಾ, ಒಳ್ಳೆ ಸೇವಕರಾಗಿರ್ತಾರೆ, ಅವರು ದೊಡ್ಡ ದೊಡ್ಡ ಸಭೆಗಳನ್ನು ಇಟ್ಕೊಂಡಿರ್ತಾರೆ ಅಥವಾ ಸುವಾರ್ಥಿಕರಾಗಿ ಇರುತ್ತಾರೆ. ಆದರೆ ಅವರು ಮಾತಾಡುವಂತಹ ಮಾತುಗಳು ಮನುಷ್ಯನ ಜ್ಞಾನದಲ್ಲಿ ತುಂಬಲ್ಪಟ್ಟಿರುತ್ತದೆ. ಅದರಲ್ಲಿ ಆತ್ಮಿಕವಾಗಿ ಏನೂ ಇರಲ್ಲ. ಮನುಷ್ಯ ಜ್ಞಾನದಲ್ಲಿ ತುಂಬಿರುವಂತಹ ಮಾತುಗಳನ್ನಿಟ್ಟು ಮಾತಾಡುತ್ತಲೇ ಇರುತ್ತಾರೆ. ಅವರು ಬೋಧಿಸುವ ಮಾತುಗಳು ದೇವರಾತ್ಮನಿಂದ ಉಂಟಾದದಲ್ಲ ಎಂಬುದನ್ನು ನಿಜವಾಗಿ ದೇವರಾತ್ಮನನ್ನು ಹೊಂದಿರುವಂತಹ ವಿಶ್ವಾಸಿ ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯ. ಹಾಗಾಗಿ ಇವರಲ್ಲಿ ಏನು ಹೇಳ್ತಾರೆ ಅಂದರೆ, ದೇವರ ಆತ್ಮವನ್ನು ಹೊಂದಿರುವವನು ಯಾತಕ್ಕಾಗಿ ಆತ್ಮವನ್ನು ಹೊಂದುತ್ತಾನೆ ಎಂದರೆ, ದೇವರಿಂದ ನಮಗೆ ಅನುಗ್ರಹಿಸಲ್ಪಟ್ಟದ್ದನ್ನು ಅರಿತುಕೊಳ್ಳುವ ಹಾಗೆ ದೇವರ ಬಳಿಯಿಂದ ಹೊರಡುವಂತಹ ಆತ್ಮದ ಕುರಿತಾಗಿ ಓದುತ್ತೇವೆ. ಯಾತಕ್ಕಾಗಿ ಹೊಂದುತ್ತೇವೆ? ಆ ಪ್ರಶ್ನೆಗೂ ಆ ವಾಕ್ಯದಲ್ಲಿ ಉತ್ತರವಿದೆ. ನಾವು ಯಾತಕ್ಕಾಗಿ ದೇವರಾತ್ಮವನ್ನು ಹೊಂದಿದ್ದೇವೆ ಎಂದರೆ, ದೇವರ ಬಳಿಯಿಂದ ಹೊಂದಿರುವಂಥವುಗಳನ್ನು ತಿಳಿಯುವುದಕ್ಕೋಸ್ಕರ. ಏನೆಲ್ಲ ಪಡೆದುಕೊಂಡಿದ್ದೀರಾ ರೀತಿ? ಬರೀ ವಾಕ್ಯವನ್ನು ಗ್ರಹಿಸಕ್ಕಲ್ಲ, ದೇವರ ಬಳಿಯಿಂದ ನೀವೇನೆಲ್ಲ ಹೊಂದಿಕೊಂಡಿದ್ದೀರೋ ಅವೆಲ್ಲವುಗಳ ಕುರಿತಾಗಿ ತಿಳಿಸುವುದಕ್ಕಾಗಿಯೇ ಆ ಆತ್ಮವು ನಿಮ್ಮಲ್ಲಿ ಕ್ರಿಯೆ ಮಾಡುತ್ತದೆ. ಏನು ಹೊಂದಿದ್ದೇವೆ? ಮೊದಲು ರಕ್ಷಣೆಯನ್ನು ಹೊಂದಿದ್ದೇವೆ, ಪಾಪ ಕ್ಷಮಾಪಣೆಯ ನಿಶ್ಚಯವನ್ನು ಹೊಂದಿದ್ದೇವೆ, ಅನಂತರ ಕರ್ತನ ಆತ್ಮವನ್ನು ಹೊಂದಿದ್ದೇವೆ. ಆ ಆತ್ಮದಿಂದ ದೇವರ ಕೃಪೆಗಳನ್ನು ಹೊಂದಿದ್ದೇವೆ, ದೇವರ ವಾಕ್ಯವನ್ನು ಹೊಂದಿದ್ದೇವೆ, ಕರ್ತನ ಬಳಿಯಿಂದ ಸಭೆಯನ್ನು ಪಡೆದಿದ್ದೇವೆ. ಕರ್ತನ ಬಳಿಯಿಂದ ನಾವು ಪಡೆಕೊಂಡಂತಹ ಒಳಿತು ಒಂದಲ್ಲ ಎರಡಲ್ಲ. ಆತ್ಮದಲ್ಲಿ ಪಡೆಯುವಾಗ ವರಗಳನ್ನು ಪಡೆದಿದ್ದೇವೆ, ವಾಕ್ಯವನ್ನು ಪಡೆದಿದ್ದೇವೆ. ಇವುಗಳೆಲ್ಲವನ್ನು ಹೊಂದಿಕೊಂಡಿದ್ದೇವೆ. ಆದರೆ ಅರಿಯಬೇಕು. ಅದನ್ನು ಅರಿಯುವುದಕ್ಕಾಗಿ ದೇವರ ಬಳಿಯಿಂದ ಹೊರಡುವಂತಹ ಆತ್ಮವನ್ನು ಹೊಂದಿದ್ದೇವೆ. ಈ ಆತ್ಮ ನಾವು ದೇವರ ಬಳಿಯಿಂದ ಏನನ್ನು ಪಡೆದರೂ ಕೂಡ ಅದರ ಕುರಿತಾಗಿ ಪರಿಪೂರ್ಣ ವಿವರವನ್ನು ಹೇಳಿಕೊಡುವಂಥದ್ದಾಗಿದೆ. ದೇವರ ಬಳಿ ಪಡ್ಕೊಂಡಂಥ ರಕ್ಷಣೆಯನ್ನು ಕಲಿಸುತ್ತದೆ, ಸುವಾರ್ತೆಯನ್ನು ಕಲಿಸುತ್ತದೆ, ವರಗಳನ್ನು ಕಲಿಸುತ್ತದೆ, ಶಕ್ತಿಯನ್ನು ಕಲಿಸುತ್ತದೆ, ಮಾತನ್ನು ಕಲಿಸುತ್ತದೆ. ಆದರೆ ಮತ್ತೊಂದು ಆತ್ಮವಿದೆ, ಅದು ಪ್ರಾಪಂಚಿಕ ಆತ್ಮ. ಈ ಪ್ರಾಪಂಚಿಕ ಆತ್ಮವನ್ನು ಹೊಂದಿರುವವನು ದೇವರ ಆತ್ಮವನ್ನು ಹೊಂದಿರುವವನೊಂದಿಗೆ ಕಲಿತಿರುವಾಗಿರುತ್ತಾನೆ. ಆದರೆ ಅವರನ್ನು ಯಾವ ರೀತಿ ಕಂಡುಕೊಳ್ಳಲು ಸಾಧ್ಯ ಎಂಬುದಾಗಿ ನೋಡುವುದಾದರೆ, ಈ ಪ್ರಾಪಂಚಿಕ ಆತ್ಮವನ್ನು ಪಡೆದಿರುವವರು, ಪ್ರಪಂಚದಿಂದ ಉಂಟಾಗಿರುವಂತಹ ಆತ್ಮವನ್ನು ಪಡೆದಿರುವವರು ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯವನ್ನು ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ. ಯಾವ ರೀತಿ ಸಂಪಾದನೆ ಮಾಡುವುದು, ಯಾವ ರೀತಿ ದೊಡ್ಡ ಮನೆಯನ್ನು ಕಟ್ಟುವುದು ಎಂಬುದಾಗಿ ಲೋಕಾಯುಧವಾದ ಎಂಬುದಾಗಿ ಹೇಳ್ತಾರೆ. ಲೋಕಾಯುಧವಾದ ಅಂದರೆ ಏನಂತ ಗೊತ್ತಾ? ಲೋಕ ಸಂಬಂಧಪಟ್ಟ ಅರಿವು. ಲೋಕ ಸಂಬಂಧವಾಗಿ ಯಾವ ರೀತಿ ಕಟ್ಟಡವನ್ನು ಪಡೆದುಕೊಳ್ಳಬೇಕು, ಯಾವ ರೀತಿ ಶೇರ್ ಮಾರ್ಕೆಟ್ ಪಡೆಯಬೇಕು, ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು ಎಂಬುದಾಗಿ ಅದರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಇದೇ ಕಾರ್ಯವನ್ನೇ ಆತ್ಮದಲ್ಲಿ ಬದಲಾಯಿಸಿ ಏನು ಮಾಡ್ತಾರೆ ಅಂದರೆ, ಕರ್ತನ ಬಳಿಯಿಂದ ನಾವು ಬಂದು ಯಾವ ರೀತಿ ಸಮೃದ್ಧಿಯನ್ನು ಹೊಂದುವುದು, ಹಣವನ್ನು ಪಡೆಯುವುದು, ಈ ರೀತಿಯೆಲ್ಲ ಹಲವು ಕಾರ್ಯವನ್ನು ಪಡೆಯುತ್ತಲೇ ಇರುತ್ತಾರೆ. ಸತ್ಯವೇದ ಅದನ್ನೇ ಹೇಳುತ್ತದೆ. ಅವರು ದೇವರ ಬಳಿಯಿಂದ ಪಡೆದಿರುವಂತಹ ದೈವತ್ವದ ಕಾರ್ಯಗಳ ಕುರಿತಾಗಿರುವಂತಹ ಒಂದು ಅರಿವಿಲ್ಲದಿರುವಂಥದ್ದು ಅವರು ಲೋಕದ ಕುರಿತಾಗಿ ಮಾತಾಡುವಂತೆ ಮಾಡುತ್ತದೆ. ಎರಡನೇ ಕಾರ್ಯವನ್ನು ನೋಡಿ, ಅವರು ದೇವರ ಕಾರ್ಯಗಳನ್ನು ಹೇಳಿದರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಈಗ ನೋಡಿ, ಯೇಸು ಕ್ರಿಸ್ತನು ಮತ್ತೆ ಬರಲಿದ್ದಾರೆ, ಮಧ್ಯಾಕಾಶದಲ್ಲಿ ಪ್ರಕಟವಾಗಲಿದ್ದಾರೆ. ಅವರು ಇಳಿದು ಬಂದು ಎಣ್ಣೆ ಮರಗಳ ಗುಡ್ಡದ ಮೇಲೆ ನಿಲ್ಲುವಾಗ ಆ ಬೆಟ್ಟ ಎರಡಾಗಿ ವಿಭಾಗವಾಗುತ್ತದೆ. ಇದನ್ನು ಹೊರಗಿರುವ ಜನಗಳು ಸ್ವಲ್ಪ ಮಂದಿ ನಂಬುವುದಿಲ್ಲ. ಬೇರೆ ಧರ್ಮಕ್ಕೆ ಸೇರಿದವರು, ದೇವರ ಮಕ್ಕಳಾಗಿ ಇಲ್ಲದೇ ಇರುವವರು, ಅವರಲ್ಲಿ ಅನೇಕರು ಅದನ್ನು ನಂಬುವುದಿಲ್ಲ. ಆದರೆ ನೀವು ಆ ರೀತಿ ಅನ್ಕೋತೀರಲ್ವಾ? ಅಷ್ಟು ಮಾತ್ರವಲ್ಲ, ಸಭೆಯಲ್ಲಿರುವವರಲ್ಲಿ ಕೂಡ, ಕ್ರೈಸ್ತರಲ್ಲಿ ಕೂಡ ಬಹಳ ಮಂದಿ ಅದನ್ನು ನಂಬುವುದಿಲ್ಲ. ಅವೆಲ್ಲವೂ ಆ ರೀತಿ ಇಲ್ಲ ಎಂಬುದಾಗಿ ಹೇಳುತ್ತಾರೆ. ಒಮ್ಮೆ ಒಂದು ಸಭೆಯ ನಾಯಕರು, ಒಂದು ಬಿಷಪ್ ಅಂತ ಇಟ್ಕೊಳ್ಳಿ, ಅವರು ದೊಡ್ಡ ಸಭೆ ನಡೆಸುವಂಥ ಬಿಷಪ್ ಅವರು ಒಂದು ಮದುವೆಗೋಸ್ಕರವಾಗಿ ಕರೆಯಲ್ಪಟ್ಟಿದ್ದರು. ನಾನು ಆ ಮದುವೆಗೆ ಸಂದೇಶಕ್ಕೋಸ್ಕರವಾಗಿ ಹೋಗಿದ್ದೆ. ಆವಾಗ ನನ್ನಲ್ಲಿ ಹೋಗಿ ಸಂದೇಶವನ್ನು ಕೊಟ್ಟೆ. ಮುಗಿದ ನಂತರ ಆ ಒಂದು ದೊಡ್ಡ ಸೇವಕರು ಮತ್ತು ನಾನು ಅಲ್ಲಿ ಒಂದೇ ಮೇಜಲ್ಲಿ ಕುಳಿತು ಊಟ ಮಾಡುವ ಪರಿಸ್ಥಿತಿ. ನಮ್ಮಿಬ್ಬರಿಗೂ ಊಟವನ್ನು ಬಡಿಸುತ್ತಿದ್ದಾರೆ.
ಆಗ ನಾನು ಬರೆದಂತಹ ಕೆಲವೊಂದು ಪುಸ್ತಕವನ್ನು ಒಬ್ಬರು ಸ್ನೇಹಿತರು ತಂದು ಆ ಬೋಧಕರ ಕೈಗಳಿಗೆ ಕೊಟ್ಟರು. ಅವರು ಅದನ್ನು ತೆಗೆದು ನೋಡಿದ್ರು. ಅದನ್ನು ನೋಡಿ ಅವರು ಅದರಲ್ಲಿ ಎಚ್ಚರಿಕೆಯ ಸುದ್ದಿಗಳು, ಇನ್ನೂ ಬಹಳ ಕರ್ತನ ಬರುವಿಕೆ ಸಂಬಂಧಪಟ್ಟಂತಹ ಕಡೆಯ ಕಾಲದ ಕುರಿತಾಗಿ ಬರೆಯಲ್ಪಟ್ಟಂತಹ ಹಲವು ಪುಸ್ತಕಗಳು ಒಳಗಿತ್ತು. ಅದನ್ನು ನೋಡಿ ತಕ್ಷಣ ಒಂದು ಪ್ರಶ್ನೆಯನ್ನು ಕೇಳಿದರು. ಇದೆಲ್ಲ ಇನ್ನೂ ನೀವು ನಂಬುವವರಾಗಿದ್ದೀರಾ ಎಂಬುದಾಗಿ ಕೇಳಿದರು. ಆಗ ನನಗೇನು ಆಶ್ಚರ್ಯ ಅಂದರೆ, ಇದನ್ನು ನಂಬಲಿಲ್ಲ ಅಂತ ಹೇಳಿದ್ರೆ ನೀವೊಬ್ಬ ದೊಡ್ಡ ಸಭೆಯ ನಾಯಕರಾಗಿರುವುದರಲ್ಲಿ ಏನು ಆದಾಯವಿದೆ? ಯಾತಕ್ಕೋಸ್ಕರವಾಗಿ ಆ ಸಭೆಯಲ್ಲಿರಬೇಕು? ನಾವು ಇದನ್ನು ನಂಬುವುದಿಲ್ಲ ಎಂದವರು ಮೇಲಾದ ತರ್ಕಕ್ಕೆ ಅವರು ಮುಂದಾದರೂ ಅದರ ಬಗ್ಗೆ ನಾನು ಮಾತಾಡಲಿಲ್ಲ. ಅಲ್ಲಿಂದ ಮುಂದೆ ಬಂದ್ಬಿಟ್ಟೆ ನಾನು. ಹಾಗಾಗಿ ಇದುವೇ ಇವತ್ತು ಪರಿಸ್ಥಿತಿ ನಾವು ಅಂದುಕೊಳ್ಳುತ್ತೇವೆ. ಕ್ರೈಸ್ತರೆಲ್ಲರೂ ಕೂಡ ಕ್ರೈಸ್ತರಿಗೆ ಸಂಬಂಧಪಟ್ಟ ಎಲ್ಲವುಗಳ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಎಂಬುದಾಗಿ. ಬರುವಿಕೆ ಬಗ್ಗೆ ನಂಬದವರಿದ್ದಾರೆ, ಅಭಿಷೇಕವನ್ನು ನಂಬದವರು ಒಳಗಿದ್ದಾರೆ, ಕರ್ತನ ಕಾರ್ಯದಲ್ಲಿ ಹಲವಾರು ಕಾರ್ಯಗಳನ್ನು ನಂಬದೇ ಇರುವವರಿದ್ದಾರೆ, ಅನ್ಯ ಭಾಷೆಯನ್ನು ನಂಬದವರಿದ್ದಾರೆ, ಪ್ರವಾದನೆಯನ್ನು ನಂಬದವರು ಒಳಗಿದ್ದಾರೆ. ಒಂದು ಪ್ರತ್ಯೇಕ ಭಾಗವನ್ನು ಮಾತ್ರ, ತಮಗೆ ಸಾಧಕವಾಗಿರುವ ಭಾಗವನ್ನು ಮಾತ್ರ ನಂಬುವವರಿದ್ದಾರೆ. ದೇವರ ಉಳಿದಿರುವ ಕಾರ್ಯಗಳನ್ನು ನೀವವರ ಬಳಿ ಮಾತಾಡುವಾಗ ಅದು ಅವರಿಗೆ ಹುಚ್ಚುತನವ ಕಾಣಿಸುತ್ತಂತೆ. ನೋಡಿ, ಜನ್ಮ ಸ್ವಭಾವವಾಗಿರುವಂತಹ ಮನುಷ್ಯನು ಎಂಬುದಾಗಿ ನೋಡುವುದಾದರೆ, ಈ ಪ್ರಾಪಂಚಿಕ ಆತ್ಮವನ್ನು ಹೊಂದಿರುವ ಮನುಷ್ಯನು ದೇವರ ಆತ್ಮನಿಗೆ ಸಂಬಂಧಪಟ್ಟ ಕಾರ್ಯವನ್ನು ಸ್ವೀಕರಿಸಿಕೊಳ್ಳುವುದಿಲ್ಲ, ಅದನ್ನು ಸ್ವೀಕರಿಸುವುದಿಲ್ಲ. ಅದೇನ್ರಿ ಅನ್ಯ ಭಾಷೆ? ಬಹಳ ಮಂದಿ ಇವತ್ತು ನೋಡಿ ಹೇಳ್ತಾರೆ, ಅನ್ಯ ಭಾಷೆ ಅದೇನು ಅವರ ಅರ್ಥ ಆಗ್ತಿಲ್ವಲ್ಲ, ಯಾತಕ್ಕೆ ಅಂತ ಕೇಳ್ತಾರೆ. ನಿನಗೆ ಅರ್ಥ ಆಗ್ತಾ ಇಲ್ಲ. ದೇವರು ಒಂದು ಕಾರ್ಯವನ್ನು ಒಬ್ಬ ಮನುಷ್ಯನಿಗೆ ಕೊಟ್ಟರೆ ಅದರಲ್ಲಿ ಬಂದು ಬೇಡದಿರುವ ಕಾರ್ಯವನ್ನು ಕೊಡ್ತಾರಾ? ಅದರಲ್ಲೂ ಸತ್ಯವೇದ ಹೇಳುತ್ತದೆ, ಆತ್ಮಿಕ ವರಗಳ ಕುರಿತಾಗಿ ಅವರು ಉನ್ನತಕ್ಕೆ ಏರಿ ಸೆರೆ ಹಿಡಿಯಲ್ಪಟ್ಟವರನ್ನು ಸೆರೆ ಹಿಡಿದು ಪಾಪಿಗಳು ದ್ರೋಹಿಗಳಾಗಿರುವಂಥ ನಮಗೋಸ್ಕರವಾಗಿ ವರಗಳನ್ನು ಪಡಕೊಂಡರು. ಅವರು ಏರಿ ಹೋದು ಎನ್ನುವುದರಿಂದಲೇ ಅವರು ಇಳಿದು ಎನ್ನುವುದು ನಮಗೆ ಅರ್ಥವಾಗುತ್ತದೆ. ಅವರು ಪಾತಾಳಕ್ಕೆ ಇಳಿದು 3 ದಿವಸ ಅವರಲ್ಲಿದ್ದು ಅನಂತರ ಆಕಾಶಕ್ಕೆ ಏರಿ ನಮ್ಮ ಹಾಗೆ ಪಾಪಿಗಳಿಗೋಸ್ಕರವಾಗಿ ದ್ರೋಹಿಗಳಿಗೋಸ್ಕರವಾಗಿ ವರಗಳನ್ನು ಪಡ್ಕೊಂಡರಂತೆ. ಹಾಗಾದರೆ ಇಷ್ಟೊಂದು ಕಷ್ಟಪಟ್ಟು ಪಡೆದಂತಹ ವರದಲ್ಲಿ ಒಂದೇ ಒಂದು ಅನ್ಯ ಭಾಷೆಯ ವರ. ಇವರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಅದೆಲ್ಲ ಬೇಡ ಕಣ್ರಿ, ಅದೆಲ್ಲ ಒಂದು ಹುಚ್ಚುತನವ ಕಾಣಿಸ್ತಾ ಇಲ್ವಾ? ಏನು ಮಾತಾಡ್ತಿದ್ದೀವಿ ನಿಮ್ಗೆ ಅರ್ಥ ಆಗ್ತಿಲ್ವಾ? ನಿನಗ್ಯಾಕೆ ಮಾತಾಡಬೇಕು? ನಿನಗ್ಯಾಕೆ ಅರ್ಥ ಆಗಬೇಕು? ನಿಮಗೆ ಅರ್ಥವಾಗಬೇಕಾಗಿರುವ ಕಾರ್ಯವನ್ನು ದೇವರು ಮಾತಾಡಿಸಿದರೆ ಆ ವಾಕ್ಯಗಳಿಗೆ ವ್ಯಾಖ್ಯಾನ ವರವನ್ನು ದೇವರು ಕೊಡುತ್ತಾರೆ. ದೇವರ ಬಳಿ ರಹಸ್ಯವನ್ನು ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರೊಂದಿಗೆ ಕುಳಿತು ಕಾದಿದ್ದು ಮಾತಾಡುತ್ತಾರೆ. ಹಾಗಾಗಿ ಈ ವರವನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಎಂಬುದಾಗಿ ನೋಡಬೇಕೇ ವಿನಃ ಸಾಮಾನ್ಯವಾಗಿ ತಿಳಿಬಿಡಬಾರ್ದು. ಬಹಳ ಮಂದಿ ಇದ್ದಾರೆ, ಏನೋ ಒಂದು ಪ್ರವಾದನೆಯ ವರವಾದು ಅದೆಲ್ಲ ಇಲ್ಲ ಅಂತ ಹೇಳ್ತಾರೆ. ಪ್ರವಾದನೆಯ ವರವೆಲ್ಲ ಮುಗಿದೋಗಿದೆ ಎಂಬುದಾಗಿ ಹೇಳ್ತಾರೆ. ಆದರೆ ಪ್ರಕಟಣೆಯ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯವನ್ನು ಓದಿ ನೋಡಿದರೆ ಪುನಃ ಪ್ರವಾದಿಗಳ ಬಾಯಿ ತೆರೆಯಲ್ಪಟ್ಟು ಅವರು ಅರಸರ ಕುರಿತಾಗಿ, ರಾಜ್ಯಗಳ ಕುರಿತಾಗಿ, ಅನೇಕ ಭಾಷೆಯವರಿಗೂ ಪ್ರವಾದನೆ ನುಡಿಯುತ್ತಾರೆ ಎಂಬುದಾಗಿಯೂ ಮುಂಚಿತವಾಗಿ ತಿಳಿಸಲ್ಪಟ್ಟಿದೆ. ಸರಿ, ಇಂಥ ಕಾರ್ಯಗಳ ಒಳಗೆ ನಾವು ಬಹಳ ಹೋಗುವುದು ಬೇಡ. ಇವರಿಗೆ ಇದರ ಕುರಿತಾಗಿ ಗೊತ್ತಿಲ್ಲ, ಅದನ್ನು ಸ್ವೀಕರಿಸಿಕೊಳ್ಳುವುದಿಲ್ಲ. ಅವರು ತಮ್ಮ ಲೋಕಜ್ಞಾನವನ್ನಿಟ್ಟುಕೊಂಡು ಸತ್ಯವೇದವನ್ನು ಸಂಶೋಧನೆ ಮಾಡುವುದಕ್ಕೆ ಮುಂದಾಗ್ತಾರೆ. ಅದರಿಂದ ಹೇಳ್ತಾರೆ ನೋಡಿ, ಮನುಷ್ಯ ಜ್ಞಾನವು ಬೋಧಿಸುವಂಥ ಮಾತುಗಳನ್ನು ಆಡದಂತೆ. ನಾವು ಮಾತಾಡುವಂಥದ್ದು ಮನುಷ್ಯನ ಜ್ಞಾನಕ್ಕೆ ಸೀಮಿತವಾದದ್ದಲ್ಲ. ಇದೆಂಗೆ ಬರುತ್ತೆ, ಅದು ಯಾವ ರೀತಿ ಬರುತ್ತೆ ಎಂಬುದಾಗಿ ಎಲ್ಲ ನಾವು ವಿಜ್ಞಾನವೋ ಅಥವಾ ವೈದ್ಯಕೀಯ ಕಾರ್ಯವನ್ನು ಮಾತಾಡಕ್ಕೆ ಬರ್ತಿಲ್ಲ. ನಾವು ಮಾತಾಡುವಂಥದ್ದು ಆತ್ಮಿಕವಾಗಿರುವ ಜ್ಞಾನ. ಹಾಗಾಗಿ ಮಾತಾಡಲ್ಪಡುವಂಥ ಒಂದು ಮಾತು, ಅರ್ಥ ಮಾಡಿಕೊಳ್ಳುವ ಒಂದು ಮಾತು, ಸ್ವೀಕರಿಸಿಕೊಳ್ಳುವ ಒಂದು ಕಾರ್ಯ ನಾವು ಯಾವ ಆತ್ಮವನ್ನು ಹೊಂದಿದ್ದೇವೆ ಎನ್ನುವುದನ್ನು ತೀರ್ಮಾನ ಮಾಡುತ್ತದೆ. ಒಬ್ಬನು ದೈವತ್ವದ ಕಾರ್ಯಗಳನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ನಿರಾಕರಿಸಿದರೆ ಅವನು ಪ್ರಾಪಂಚಿಕ ಆತ್ಮವನ್ನು ಹೊಂದಿದ್ದಾನೆ. ದೇವರ ಸತ್ಯವನ್ನು ಸ್ವಾಭಾವಿಕವಾಗಿರುವ ಜ್ಞಾನದಿಂದ ಮಾತಾಡಿದರೆ ಅವನು ಪ್ರಾಪಂಚಿಕ ಆತ್ಮವನ್ನು ಹೊಂದಿದ್ದಾನೆ. ಇದನ್ನಿಟ್ಟು ನಾವು ಕಂಡುಕೊಳ್ಳಬಹುದು. ಅವನಿಗೆ ಅದು ಹುಚ್ಚು ಮಾತಾಗಿ ತೋಚುತ್ತದೆ. ಯಾಕೆ ಈ ರೀತಿಯಾಗಿ ಕುಳಿತು ಪ್ರಾರ್ಥನೆ ಮಾಡ್ತಾರೆ? ಕೆಲವರಿಗೆ ನೋಡುವುದಾದರೆ ಅವರವರು ಮಾಡುವಂಥದ್ದೇ ಅವರಿಗೆ ನ್ಯಾಯ. ಈಗ ಸಮೀಪದಲ್ಲಿ ಮಾತಾಡುವುದಕ್ಕೆ ಆರಂಭಿಸಿದರೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಏನಯ್ಯ ಹುಚ್ಚುತನವಾಗಿದೆ ಇದು? ಯಾಕೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಬೇಕು? ಇಷ್ಟೊಂದು ಕಾರ್ಯ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುತ್ತಾರೆ, ಹಾಗೆ ಬೋರ್ಲೆ ಬಿದ್ದು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಇವೆಲ್ಲ ಶೋಗೋಸ್ಕರವಾಗಿ ಮಾಡ್ತಾ ಇರ್ತಾನೆ. ಯಾಕೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡು ಅಂತ ಕೇಳ್ತಾರೆ? ಯೆರೆಮೀಯ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದರು. ಯೇಸು ಮನವ್ಯಾಕುಲದಿಂದ ಪ್ರಾರ್ಥನೆ ಮಾಡಿದರು. ನಿಮಗೆ ಅರ್ಥ ಆಗದಿದ್ದರೆ ಅದು ಉಳಿದವರು ಮಾಡಲು ಕಾಣಬೇಕಾದ್ರೆ ಹುಚ್ಚುತನವಾಗಿ ತೋಚುತ್ತದೆ. ಅದು
ಮೊಣಕಾಲೂರಿ ಪ್ರಾರ್ಥನೆ ಮಾಡಬೇಕಾ, ಶಬ್ದವಾಗಿ ಪ್ರಾರ್ಥನೆ ಮಾಡಬೇಕಾ, ಹುಚ್ಚುತನವಾಗಿ ತೋಚುತ್ತದೆ. ಆ ರೀತಿ ಹುಚ್ಚುತನವಾಗಿ ಅಂದುಕೊಂಡರೆ ಅವರು ಹೊಂದಿಕೊಂಡಿರುವಂತಹ ಜ್ಞಾನ ಎನ್ನುವುದು ಅದು ಪ್ರಾಪಂಚಿಕದ ಆತ್ಮದಿಂದ. ಹಾಗಾಗಿ ಹೊರಗಡೆ ಮಾತಾಡಬೇಕಾದ್ರೆ ನೋಡಬೇಕಾದ್ರೆ ಮನುಷ್ಯ ಜ್ಞಾನದಿಂದ ಮಾತಾಡ್ತಾರೆ. ಆತ್ಮಿಕ ಕ್ರಿಯೆಗಳನ್ನು ವಿಮರ್ಶಿಸಿ ಇದು ತಪ್ಪು ಅದು ತಪ್ಪು ಅಂತ ಮಾತಾಡ್ತಾರೆ. ಕೇಳಿಸಿಕೊಳ್ಳುವಾಗ ನಮಗೆ ಬಹಳ ಜ್ಞಾನವಾಗಿದೆಯಲ್ಲ ಎಂಬುದಾಗಿ ತೋಚಬಹುದು. ಆದರೆ ಸತ್ಯವೇದ ಹೇಳುತ್ತದೆ, ಅವರು ನಿಜವಾಗಿರುವ ದೇವರ ಆತ್ಮವನ್ನು ಹೊಂದಿದವರಲ್ಲ. ಹಾಗಾದರೆ ಎರಡು ಆತ್ಮ ಒಳಗೆ ಕ್ರಿಯೆ ಮಾಡುತ್ತದೆ. ಪ್ರಾಪಂಚಿಕ ಆತ್ಮ, ಅದೊಂದು ಸ್ಪಿರಿಟ್, ಅದೇನಂತ ಹೇಳಿದ್ರೆ ಸೈತಾನನ ಆತ್ಮ, ಅದು ಸೈತಾನ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಪ್ರಾಪಂಚಿಕ ಆತ್ಮವನ್ನು ಹೊಂದಿರುವವರ ಗುಣಾತಿಶಯ ಆತ್ಮಿಕವಾದವುಗಳನ್ನು ಸ್ವೀಕರಿಸುವುದಿಲ್ಲ, ಮನುಷ್ಯರಿಗೆ ತಕ್ಕವುಗಳನ್ನು ಸಂಧಿಸುತ್ತಾರೆ. ಇವರು ಇತರರಿಗೆ ತಡೆಯಾಗಿರ್ತಾರೆ. ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಇವನು ಜನಗಳನ್ನು ಗೊಂದಲಪಡಿಸಿ ಮತ್ತೊಬ್ಬರಿಗೆ ಅವನು ಇಡುವಂತೆ ಇರ್ತಾನೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹೊರಗಡೆ ನೋಡಿದ್ರೆ ಒಳ್ಳೆಯವರ ಥರ ಕಾಣಿಸ್ತಾರೆ, ಕೆಲವೊಮ್ಮೆ ಸೇವೆ ಮಾಡುವ ರೀತಿಯಲ್ಲಿ ಕೂಡ ಕಾಣಿಸುತ್ತೆ. ಆದರೆ ಅವರು ಹೊಂದಿರುವಂತಹ ಆತ್ಮ ದೇವರ ಆತ್ಮ ಇಲ್ಲ ಎಂಬುದಾಗಿ ನಾನಲ್ಲ, ಪೌಲನು ಇಲ್ಲಿ ಹೇಳುತ್ತಾನೆ. ಪ್ರಾಪಂಚಿಕವಾದ ಆತ್ಮ ಅದಕ್ಕೆ ಹೆಸರು. ಪ್ರಾಪಂಚಿಕ ಆತ್ಮ ಅಂದರೆ ಅದು ಸೈತಾನನ ಒಂದು ಆತ್ಮದ ಒಂದು ಭಾಗ, ಅದು ಸೈತಾನನ್ನೇ. ಸತ್ಯವೇದ ಹಾಗೆ ಹೇಳುತ್ತದೆ. ನೋಡಿ, ನಿಮಗೊಂದು ವಾಕ್ಯ ತೋರಿಸುತ್ತೇನೆ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 21ನೇ ವಾಕ್ಯದಿಂದ 26ನೇ ವಾಕ್ಯದವರೆಗೂ ಹಲವು ಬಾರಿ ನಾವೊಂದು ಸಂಭವವನ್ನು ಧ್ಯಾನ ಮಾಡಿದ್ದೇವೆ. ಅದೇನು ಹೇಳುತ್ತದೆ, ಯೇಸು ಕ್ರಿಸ್ತನು ತಮ್ಮ ಶಿಷ್ಯರೊಂದಿಗೆ ಮಾತಾಡುತ್ತಾ ಇರುವಾಗ ನನ್ನನ್ನು ಕುರಿತು ಜನರು ಏನೆನ್ನುತ್ತಾರೆ ಎಂಬುದಾಗಿ ಒಂದು ಪ್ರಶ್ನೆಯನ್ನು ಶಿಷ್ಯರ ಬಳಿ ಕೇಳ್ತಾರೆ. ಆಗ ಎಲ್ಲರೂ ಒಂದೊಂದು ಉತ್ತರ ಕೊಡ್ತಾರೆ. ನಿಮ್ಮ ಕುರಿತಾಗಿ ಎಲಿಯಾ ಅಂತ ಮಾತಾಡ್ತಾರೆ, ನಿಮ್ಮ ಕುರಿತಾಗಿ ಪ್ರವಾದಿ ಅಂತ ಹೇಳ್ತಾರೆ, ನೀವೊಬ್ಬ ಯಾಜಕ ಅಂತ ಹೇಳ್ತಾರೆ. ಅದೆಲ್ಲ ಇರಲಿ, ನೀವು ಯಾರಂತ ಹೇಳ್ತೀರಾ ಅಂತ ಕೇಳ್ತಾರೆ. ಉಳಿದ ಶಿಷ್ಯರೆಲ್ಲ ಮೌನವಾಗಿರಬೇಕಾದ್ರೆ ಪೇತ್ರನು ಮುಂದೆ ಹೋಗಿ ಹೇಳ್ತಾರೆ, ನೀವು ಬರಬೇಕಾಗಿರುವ ಕ್ರಿಸ್ತನು ಎಂಬುದಾಗಿ. ತಕ್ಷಣ ಯೇಸು ಅವನಿಗೆ, ದೇಹವು ರಕ್ತವು ನಿನಗೆ ಇದನ್ನು ಪ್ರಕಟಿಸಲಿಲ್ಲ, ಪರಲೋಕದಲ್ಲಿರುವಂತಹ ತಂದೆ ನಿನಗೆ ಇದನ್ನು ಪ್ರಕಟಿಸಿದ್ದಾರೆ ಅಂತ ಹೇಳಿದರು. ಹೇಳಿ ಯೇಸು ಶಿಷ್ಯರನ್ನು ನೋಡಿ ತಾನು ಎಷ್ಟರ ಮಟ್ಟಿಗೆ ಪಾಡನ್ನು ಅನುಭವಿಸಬೇಕು, ಶಿಲುಬೆಯಲ್ಲಿ ಜೊಡೆಯಲ್ಪಡಬೇಕು ಎನ್ನುವುದನ್ನು ವಿವರಿಸುತ್ತಾ ಬರುತ್ತಿರುತ್ತಾರೆ. ಪೇತ್ರ ಯೋಚನೆ ಮಾಡಿ ನೋಡ್ತಾರೆ. ಅವರಿಗೆ ಇದ್ಯಾಕೆ ಎಲ್ಲರ ಬಳಿ ಹೋಗಿ ಹೇಳಬೇಕು, ಇವರೆಷ್ಟು ದೊಡ್ಡವರು, ಇವ್ರಿಗೆ ಇದೆಲ್ಲ ಆಗಬಾರ್ದಲ್ಲ ಎಂಬುದಾಗಿ ಅಂದುಕೊಂಡ ಕೂಡಲೇ ಅವರ ಮನಸ್ಸಲ್ಲಿ ಏನು ಬಂತು ಅಂತ ನೋಡೋದಾದರೆ, ಮತ್ತೊಬ್ಬರ ಬಳಿಯಲ್ಲೇ ಇಲ್ಲದಿರುವ ಒಂದು ಕಾರ್ಯವನ್ನು ಮತ್ತೊಬ್ಬರ ಬಳಿ ಮಾತಾಡದಿರುವಂತಹ ತಂದೆ ನನ್ನ ಬಳಿ ಮಾತ್ರ ಮಾತಾಡ್ತಾರೆ. ಹಾಗಾಗಿ ನನ್ನ ಮನದಲ್ಲಿ ತೋಚುವಂಥ ಭಾವನೆಗಳೆಲ್ಲ ತಂದೆಯೇ ಮಾತಾಡುತ್ತಿದ್ದಾರೆ ಎಂಬುದಾಗಿ ಭಾವಿಸಿ ಯೇಸುವನ್ನು ಕರೆದು ಸ್ವಲ್ಪ ಪಕ್ಕದಲ್ಲಿ ಅವರನ್ನು ಕರೆದು ಅವರನ್ನು ನೋಡಿ ಹೇಳಿದರು, ಇವೆಲ್ಲ ನಿಮಗೆ ಸಂಭವಿಸುವುದಿಲ್ಲ, ಇವೆಲ್ಲ ನಿಮಗೆ ನಡೆಯುವುದಿಲ್ಲ. ಕಾರಣ, ನೀವೆಷ್ಟು ದೊಡ್ಡ ಅದ್ಭುತ ಮಾಡುವಾತನು, ನೀವು ದೇವರ ಮಗನು ಎಂಬುದಾಗಿ ನಾನು ಇವಾಗ ತಾನೇ ಹೇಳಿದ್ದೇನೆ. ಹೇಗೆ ನಿಮ್ಮ ಮೇಲೆ ಯಾರು ಕಲ್ಲಾಕಲು ಸಾಧ್ಯ, ಯಾರು ಶಿಲುಬೆಯಲ್ಲಿ ಹೊಡೆಯಲು ಸಾಧ್ಯ ಎಂಬುದಾಗಿ ಅವನು ಈ ರೀತಿಯಾಗಿ ದೇವರ ಬಳಿ ಮಾತಾಡಿದ. ಆಗ ಯೇಸು ಅವನನ್ನು ಹಿಂದೆ ತಿರುಗಿ ನೋಡಿ, ನನ್ನಿಂದ ತೊಲಗು ಸೈತಾನನೇ ಎಂದು ಹೇಳಿದ. ಸೈತಾನನು ಅಂದರೆ ಶತ್ರು, ವಿರೋಧಿ, ಸೈತಾನ. ಇವಾಗ ನೋಡಿ, ಆ ಭಾಗವನ್ನು ಈಗ ಓದಲಿದ್ದೇನೆ. 21ನೇ ವಾಕ್ಯ. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕು ಎಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು, ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ. ನಿನ್ನ ಯೋಚನೆ ಮನುಷ್ಯರ ಯೋಚನೆಯ ಹೊರತು ದೇವರದಲ್ಲ ಎಂದು ಹೇಳಿದನು. ಹಾಗಾದರೆ ಇದು ಎಂಥ ಆತ್ಮ? 1 ಕೊರಿಂಥದಲ್ಲಿ ಹೇಳಿದ್ರಲ್ಲ, ಅವರು ದೇವರಿಗೆ ಸಂಬಂಧಪಟ್ಟ ಕಾರ್ಯ ಯೋಚನೆ ಮಾಡಲ್ಲ, ಮನುಷ್ಯರಿಗೆ ಸಂಬಂಧಪಟ್ಟದನ್ನು ಯೋಚನೆ ಮಾಡ್ತಾರೆ. ಆ ರೀತಿಯಾದರೆ ಇದು ಪ್ರಾಪಂಚಿಕ ಆತ್ಮ. ಈ ಪ್ರಾಪಂಚಿಕ ಆತ್ಮದ ಕೆಲಸ ಏನು ಅಂತ ಕೇಳೋದಾದರೆ, ಮನುಷ್ಯನ ಚಿಂತನೆಗಳು, ಆತ್ಮಿಕವಾದ ಕಾರ್ಯವನ್ನು ನಂಬುವುದಿಲ್ಲ, ಸ್ವೀಕರಿಸುವುದಿಲ್ಲ. ಆತ್ಮಿಕವಾದ ಅನುಭವಗಳನ್ನು, ಪ್ರವಾದನೆಗಳನ್ನು, ವರಗಳನ್ನು, ಶಕ್ತಿಗಳನ್ನು, ಪುನರುತ್ಥಾನವನ್ನು ಯಾವುದನ್ನು ನಂಬಲ್ಲ. ಆದರೆ ಹೊರಗೆ ಕ್ರೈಸ್ತರಾಗಿ ಇರುವ ಹಾಗೆ ಒಬ್ಬ ಶಿಷ್ಯನ ರೂಪದಲ್ಲಿ ಇರುತ್ತಾರೆ. ದೇವರು ಹೇಳುತ್ತಾರೆ ನೋಡಿ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ,
ನೀನು ನನಗೆ ವಿಘ್ನವಾಗಿದ್ದೆ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ನನಗೆ ವಿಘ್ನವಾಗಿದ್ದಾರೆ ಎಂಬುದಾಗಿ ಹೇಳಿದ್ರೆ ಏನರ್ಥ ಅಂತ ನೋಡೋದಾದರೆ, ಯೇಸು ಅದನ್ನು ಕೇಳಿ ಒಂದು ವೇಳೆ ನಡೆಯಲ್ವಾ, ಆ ರೀತಿ ಅವರಿಗೆ ವಿಘ್ನವಾಯಿತು ಅಂತ ಹೇಳ್ತಿಲ್ಲ. ನನಗೆ ವಿಘ್ನವಾಗಿದ್ದೀಯಾ ಅಂತ ಹೇಳೋದಾದರೆ, ನನ್ನ ಎಲ್ಲ ಕಾರ್ಯಗಳಿಗೂ ನೀನು ವಿಘ್ನವಾಗಿದ್ದೀಯಾ. ನಾನು ಒಬ್ಬ ಮನುಷ್ಯನಿಗೆ ವರವನ್ನು ಕೊಟ್ಟರೆ ನೀನು ಪ್ರಾಪಂಚಿಕ ರೀತಿಯಲ್ಲಿ ಮಾತಾಡಿ ಅವನಿಗೆ ತಡೆಯಾಗಿರ್ತೀಯ. ನಾನು ಒಬ್ಬ ಮನುಷ್ಯನೊಂದಿಗೆ ಮಾತಾಡಿದ್ರೆ ನೀನು ಲೋಕದ ಜ್ಞಾನದಲ್ಲಿ ಮಾತಾಡಿ ಅದು ಇಲ್ಲ ಎಂಬುದಾಗಿ ನಿರಾಕರಿಸುವಂತೆ ಒಂದು ತಡೆ ಉಂಟು ಮಾಡ್ತೀಯಾ. ಈ ರೀತಿಯಾಗಿರುವವರು ನನ್ನ ಕಾರ್ಯಗಳಿಗೆ, ನನಗೆ ನಾನು ಮಾಡುವಂತಹ ಕ್ರಿಯೆಗಳಿಗೆ ವಿಘ್ನವಾಗಿರುತ್ತಾರೆ ಎಂಬುದಾಗಿ ದೇವರಲ್ಲಿ ಒತ್ತು ಕೊಟ್ಟು ಹೇಳುತ್ತಾರೆ. ಆ ರೀತಿ ಹೇಳಬೇಕಾದ್ರೆ ಏನು ಹೇಳ್ತಾರೆ ಅಂತ ಗಮನಿಸಿ. ಅದು ಒಂದು ಸೈತಾನ. ಈ ಲೋಕದ ಆತ್ಮ ಎನ್ನುವುದು ಸೈತಾನ. ಅದು ಸೈತಾನನಾಗಿ ಹೊರ ಕಾಣಿಸಲ್ಲ. ಅದು ಮಾತಾಡುವ ತೋರಣೆ ಏನು, ಅದು ಮಾತಾಡುವ ಮಾತು ಏನು, ಅದು ಪ್ರಕಟಿಸುವ ಜ್ಞಾನವೇನು, ಅವೆಲ್ಲವನ್ನು ನೋಡಬೇಕಾದ್ರೆ ಅಯ್ಯಯ್ಯಪ್ಪ ಎಷ್ಟು ಚೆನ್ನಾಗಿದೆಯಲ್ಲ, ವಾಕ್ಯದ ಮುಖಾಂತರವಾಗಿ ಎಷ್ಟು ಕಾರ್ಯವನ್ನು ಹೇಳ್ತಾರೆ ನೋಡಿ. ಇವೆಲ್ಲ ಇಲ್ಲ ಅಂತ ಹೇಳ್ತಾರಲ್ವಾ, ಎರಡನೇ ಬರುವಿಕೆಲ್ಲ ಇಲ್ಲ ಅಂತ ಹೇಳ್ತಾರಲ್ವಾ. ಒಬ್ಬರು ಒಂದು ಸಂದೇಶದಲ್ಲಿ ನಾನು ಕೇಳಿದೆ, ಅವ್ರು ಹೇಳಿದರು, ಒಬ್ಬ ಮನುಷ್ಯನು ಎಷ್ಟು ಕಾಲ ಈ ಲೋಕದಲ್ಲಿ ಬದುಕ್ತಾನೆ? ಒಬ್ಬ ಮನುಷ್ಯನು ಮ್ಯಾಕ್ಸಿಮಮ್ ಒಂದು 80 ವರ್ಷದವರೆಗೂ ಬದುಕಿದ್ರು ಕೂಡ ಅದರಲ್ಲಿ ಹೆಚ್ಚು ಕಡಿಮೆ ಒಂದು 25 ವರ್ಷ 20 ವರ್ಷ ಅವನು ನಿದ್ರೆಯಲ್ಲೇ ಕಳೆಯುತ್ತಾನೆ. ಹಾಗಾಗಿ ಆ 20 ವರ್ಷವನ್ನು ನೀವು ತೆಗೆಯುವುದಾದರೆ ಅವನಿಗೆ 60 ವರ್ಷ ಬರುತ್ತದೆ. ಆ 60 ವರ್ಷದಲ್ಲಿ ಅವನು ಊಟ ಮಾಡುವುದಕ್ಕೆ, ಬೇರೆ ಕೆಲಸ ಕಾರ್ಯ ಮಾಡುವುದಕ್ಕೆ ಅವನು ತೆಗೆದುಕೊಳ್ಳುವಂತಹ ವರ್ಷಗಳು ಒಂದು 20 ವರ್ಷ, ಒಂದು 15 ವರ್ಷ ತಗೊತಾನೆ. ಹಾಗಾದರೆ ಆ 20 ತೆಗೆದರೂ ಕೂಡ 40 ವರ್ಷ ಒಟ್ಟಾಗುತ್ತೆ. ಅದಾದ ನಂತರ ಅವನು ತನ್ನ ಕೆಲಸ, ಮನೆ, ಆ ಕೆಲಸ ಕಾರ್ಯ ಎಲ್ಲವನ್ನು ನೋಡುವುದಕ್ಕೋಸ್ಕರ ಅದಕ್ಕೆ ಎಲ್ಲ ಹೋಗಬೇಕು, ದುಡಿಬೇಕು, ಕೆಲಸ ಮಾಡಬೇಕು. ಅದಕ್ಕೆಲ್ಲ ಒಂದು 15 ವರ್ಷ 20 ವರ್ಷವನ್ನು ತೆಗೆದರೆ ಈಗ ಒಂದು 60 ವರ್ಷವಾಗುತ್ತದೆ. ಅದಾದ ನಂತರ ಅವನು ವಿಶ್ರಾಂತಿಯಾಗಿರುವಂಥ ವರ್ಷಗಳು 20 ವರ್ಷ. ಅದರಲ್ಲೂ ಅವನು ಪಾಪ ಮಾಡಿದ ಸಮಯಗಳು ಅದನ್ನು ತೆಗೆದು ನೋಡುವುದಾದರೆ ಅದರಲ್ಲಿ ಒಂದು 10 ವರ್ಷ ಮಾತ್ರ ಪಾಪ ಮಾಡಿರ್ತಾನೆ. ಹಾಗಾಗಿ 80 ವರ್ಷ ಈ ಲೋಕದಲ್ಲಿ ಬದುಕಿದಂಥ ಒಬ್ಬ ಮನುಷ್ಯನು ಬರೀ 10 ವರ್ಷ ಮಾತ್ರ ಪಾಪ ಮಾಡಿದ್ದಾನೆ. ಆ 10 ವರ್ಷ ಪಾಪ ಮಾಡಿದವನಿಗೆ ಜೀವನ ಪರ್ಯಂತರ ನಿತ್ಯನಿತ್ಯವಾಗಿ ಒಂದು ದಂಡನೆ, ನಿತ್ಯ ಕಾಲ ಒಂದು ದಂಡನೆ. ಇದು ಯಾವ ವಿಧದಲ್ಲಿ ನ್ಯಾಯ? ಇದು ಯಾವ ಕೋರ್ಟಿನ ಒಂದು ನ್ಯಾಯ? ಒಂದು ಕೋರ್ಟ್ನಲ್ಲಿ ಜೀವವಾದಿ ಶಿಕ್ಷೆ ಅಂತ ಹೇಳೋದಾದರೆ ಅದು ಜೀವನ ಪರ್ಯಂತರ ಇರುವಂಥ ದಂಡನೆ ಅಲ್ಲ, 14 ವರ್ಷ ಒಂದು ಸೆರೆಮನಿಯ ದಂಡನೆ. ಆ ರೀತಿಯಾಗಿ ನಿತ್ಯ ಜೀವ, ನಿತ್ಯನಿತ್ಯವಾಗಿರುವ ದಂಡನೆ ತಿಳ್ತಾರಲ್ವಾ. ಒಂದು 10 ವರ್ಷ ಪಾಪ ಮಾಡಿದ್ದಕ್ಕ ಇಷ್ಟು ದೊಡ್ಡ ದಂಡನೆ ಎಂಬುದಾಗಿ ಕೇಳಿದ್ದಾರೆ. ಹಾಗಾಗಿ ಇದರ ಕೆಳಗೆ ಬಹಳ ಕಮೆಂಟ್ಸ್ ಆಗ್ತಾರೆ, ನಾವು ಈ ರೀತಿ ಅಂದುಕೊಂಡಿಲ್ವಲ್ಲ, ಸೂಪರ್ ಸೂಪರ್ ಬ್ರೋ ಎಂಬುದಾಗಿ ಆಗ್ತಾರೆ. ಅದಕ್ಕೆಲ್ಲ ಕರ್ತನು ಒಂದನ್ನು ಹೇಳುವುದಾದರೆ ನೀವು ನಿಮ್ಮ ಜ್ಞಾನದಲ್ಲಿ ಮತ್ತೊಂದನ್ನು ಹೇಳ್ಬೋದು. ನೀವು ಹೇಳಿದ ತಕ್ಷಣ ದೇವರ ಸಿಸ್ಟಮನ್ನು ಅಲ್ಲಿ ಮಾರ್ಪಡಿಸ್ಬಿಡ್ತಾರಾ? ಏನು ಹೇಳಲು ಬರ್ತಾ ಇದ್ದೀರಾ ನೀವು? ಒಂದು ಪಾಪ ಎಷ್ಟು ಡ್ಯೂರೇಷನ್ ಎಂಬುದಾಗಿ ಮುಖ್ಯ ಅಲ್ಲ, ಅದನ್ನಿಟ್ಟು ಒಂದು ಪಾಪದ ಅಳತೆಯನ್ನು ಕಂಡುಹಿಡಿಯೋಕ್ಕೆ ಸಾಧ್ಯನಾ? ಒಬ್ಬನನ್ನು ಕೊಲೆ ಮಾಡಬೇಕು, ಎಷ್ಟು ಸಮಯ ಬೇಕು ಅವನಿಗೆ? ಯೋಚನೆ ಮಾಡಿ, ಸ್ವಲ್ಪ ಹೇಳಿ. ಅವಾಗ ಹೇಳ್ತೀವಿ, ಮೈಲಾರ್ಡ್ ನಾನು ಕೊಲೆ ಮಾಡಿರುವ ಸಮಯ 3 ನಿಮಿಷ ಮಾತ್ರನೇ, ಕತ್ತರಿಸ್ತಾ ಸತ್ತೋದ ಅಷ್ಟೇ, ತಳ್ಳಿದೆ ಸತ್ತೋದ ಅಷ್ಟೇ, 3 ನಿಮಿಷ ಮಾತ್ರ. ನಾನು 3 ನಿಮಿಷ ಮಾಡಿದ ಪಾಪಕ್ಕೆ 14 ವರ್ಷ ದಂಡನೆ ಕೊಡ್ತೀರಾ ಎಂಬುದಾಗಿ ಕೇಳಕ್ಕೆ ಸಾಧ್ಯನಾ? ನೀವು ಪಾಪ ಮಾಡಿರುವ ಸಮಯ ಅಳತೆ ಅಲ್ಲ, ಪಾಪದ ಭಯಂಕರತೆ, ಪಾಪಕ್ಕೆ ಅಲ್ಲಿ ದಂಡನೆ ಎನ್ನುವುದು. ಅದೆಷ್ಟು ಸಮಯ ಮುಂದುವರೆದೆ ಎಂಬುದು ಮುಖ್ಯ ಅಲ್ಲ. ಹಾಗಾಗಿ ಹೊರಗಡೆ ಕೇಳಬೇಕಾದ್ರೆ ಕೇಳಿಸಿಕೊಳ್ಳುವುದಾದರೆ ಏನೋ ದೊಡ್ಡ ಜ್ಞಾನಿ ಮಾತಾಡುವಂತೆ ಇರುತ್ತದೆ, ದೇವರ ಮೇಲೆ ತಪ್ಪು ಹೊರಿಸುವಂತೆ ಇರುತ್ತದೆ, ಇವರಿಷ್ಟು ದೊಡ್ಡ ಕಾರ್ಯ ಮಾಡಿದಂತೆ ಇರುತ್ತದೆ. ಅದೆಲ್ಲ ಕೇಳಿ ನಮಗೆ ಬಹಳ ಸಂತೋಷವಾಗಿರುತ್ತೆ. ಆದರೆ ಸತ್ಯವೇದ ಹೇಳುವುದನ್ನು ಗಮನಿಸಿ, ಪ್ರಾಪಂಚಿಕ ಮಾತುಗಳನ್ನು ಅವರು ಆಡಿ, ಪ್ರಾಪಂಚಿಕವಾದ ಮಾಂಸಿಕ ಜ್ಞಾನದಲ್ಲಿ ಮಾತಾಡಿ ಕರ್ತನ ಕಾರ್ಯಗಳನ್ನು ಅವಮಾನ ಮಾಡುವುದಕ್ಕೆ ಮುಂದಾಗ್ತಾರೆ. ಹಾಗಾದರೆ ಇದಕ್ಕೆ ಹೆಸರು, ಅವರು ಪರಿಶುದ್ಧವಂತರಾಗಿ ಕಾಣಲ್ಪಟ್ಟರು, ಅವರು ಸಭೆಗಳನ್ನು ನಡೆಸುತ್ತಾ ಇದ್ದರೂ ಕೂಡ, ಕರ್ತನ ಮಕ್ಕಳ ನಡುವೆ ಇದ್ದರೂ ಕೂಡ, ಸೇವಕರು ಅಂತ ಕರೆಯಲ್ಪಟ್ಟರೂ ಕೂಡ, ಅವರು ಮಾತಾಡುವ ಹೇಳುವಂತಹ ಕಾರ್ಯಗಳು ದೇವರಿಗೆ ಸಂಬಂಧಪಟ್ಟದ್ದಲ್ಲ. ಆತ್ಮಿಕವಾದವುಗಳನ್ನು ಆತ್ಮಿಕವಾದವುಗಳಿಂದ ಸಂಬಂಧಪಡಿಸಿ ತೋರಿಸಲಿಲ್ಲ. ದೇವರು ಕೊಟ್ಟಿರುವ ಒಳಿತುಗಳ ಕುರಿತಾಗಿರುವ ಪ್ರಕಟಣೆಗಳನ್ನು ಮಾತಾಡಲಿಲ್ಲ. ಇವೆಲ್ಲ ಪೌಲನು ತನ್ನ ಸೇವೆಯಲ್ಲಿ ಮಾಡಿದ್ದಾರೆ. ಇದನ್ನು ಮಾಡದಿರುವವರು ಪ್ರಾಪಂಚಿಕ ಆತ್ಮವನ್ನು ಪಡೆದಿರುವವರೆಂಬುದಾಗಿ ಕರ್ತನ ಸತ್ಯವೇದವು ಹೇಳುವಂಥದ್ದಾಗಿದೆ. ಹಾಗಾಗಿ ಪ್ರಾಪಂಚಿಕ ಆತ್ಮ ಎನ್ನುವಂಥದ್ದು ದೇವರ ಆತ್ಮವಲ್ಲ, ಅದು ಸೈತಾನನ ಆತ್ಮ. ಆದ್ದರಿಂದ ದೇವರು ಅವನನ್ನು ನೋಡಿದ ಕೂಡಲೇ ಸೈತಾನೆ ಅಂತ ಹೇಳಿದರು. ಸೈತಾನನ್ನು
ಒಬ್ಬನ ಹೃದಯವನ್ನು ತುಂಬಿಸುವುದು ಯಾರು ಅಂತ ನಿನಗೆ ಗೊತ್ತು, ಅದು ಸೈತಾನನು. ನೀನು ದೇವರಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಆಲೋಚನೆ ಮಾಡದೆ ಮನುಷ್ಯನಿಗೆ ಸಂಬಂಧಪಟ್ಟದನ್ನು ಆಲೋಚನೆ ಮಾಡ್ತಿದ್ಯಾ. ಅವರೇನು ಯೋಚನೆ ಮಾಡ್ತಾರೆ ಅಂದ್ರೆ, ದೇವರಿಗೆ ಸಂಬಂಧಪಟ್ಟ ಕಾರ್ಯವನ್ನು ಯೋಚನೆ ಮಾಡಲ್ಲ, ಅದನ್ನಿಟ್ಟೆ ಕಂಡುಹಿಡಿಯಬಹುದು, ಮನುಷ್ಯರಿಗೆ ತಕ್ಕ ಆಲೋಚನೆ ಮಾಡುವವರಾಗಿರ್ತಾರೆ. ಹಾಗಾಗಿ ಈಗ ಮನುಷ್ಯರಿಗೆ ತಕ್ಕ ಆಲೋಚನೆಯನ್ನು ಮಾಡುವುದು ಮಾತ್ರವಲ್ಲದೆ ಮತ್ತೊಬ್ಬರನ್ನು ಕೂಡ ಆ ರೀತಿ ಆಲೋಚನೆ ಮಾಡುವ ಹಾಗೆ ಮಾಡುತ್ತಾರೆ. ಇದೇ ಕಡೆಯ ಕಾಲದ ಭಯಂಕರತೆ. ಮನುಷ್ಯನಿಗೆ ತಕ್ಕ ಆಲೋಚನೆ ಮಾಡಿಸುವಂತಹ ಒಂದು ದೊಡ್ಡ ಗುಂಪು ಒಳಗೆ ನುಗ್ಗಿದೆ. ಅವರು ಪ್ರಾಪಂಚಿಕ ಆತ್ಮವನ್ನು ಹೊಂದಿರುವವರು. ಪ್ರಾಪಂಚಿಕ ಆತ್ಮ ಎನ್ನುವುದು ಜ್ಞಾನದ ಆತ್ಮವಾಗಲಿ ಅಥವಾ ಒಂದು ದೊಡ್ಡ ವ್ಯತ್ಯಾಸವಾದ ವಿಶೇಷವಾದ ಮನುಷ್ಯನ ಆತ್ಮ ಅಲ್ಲ, ಅದು ಪರಿಪೂರ್ಣವಾಗಿ ಸೈತಾನನ ಆತ್ಮ ಎಂಬುದಾಗಿ ದೇವರು ಹೇಳುತ್ತಾರೆ. ಲೋಕದ ಅಧಿಪತಿ ನನ್ನ ಬಳಿ ಬರುತ್ತಾನೆ, ಅವನಿಗೆ ನನ್ನ ಬಳಿ ಏನೂ ಇಲ್ಲ ಅಂತ ಹೇಳಿದರು. ಆ ಲೋಕದ ಆತ್ಮ, ಹಾಗಾದರೆ ಲೋಕದ ಆತ್ಮ ಏನು ಮಾಡುತ್ತದೆ ಅಂದರೆ ಪ್ರಪಂಚಕ್ಕೆ ಸಂಬಂಧಪಟ್ಟ ಕಾರ್ಯವನ್ನು ಆಲೋಚನೆ ಮಾಡುತ್ತೆ. ಯೇಸು ಹೇಳುವುದನ್ನು ನೋಡಿ, ಯೇಸು ಮತ್ತೆ ಪೇತ್ರನನ್ನು ನೋಡಿ, ಇಲ್ಲಿಂದ ತೊಲಗಿ ಹೋಗು ಸೈತಾನನೇ, ನೀನು ನನಗೆ ವಿಘ್ನವಾಗಿದ್ದೀಯಾ, ದೇವರಿಗೆ ತಕ್ಕ ಆಲೋಚನೆಯನ್ನ ಮಾಡದೆ ಮನುಷ್ಯನಿಗೆ ತಕ್ಕ ಆಲೋಚನೆ ಮಾಡುತ್ತಿದೆಯಾ ಅಂತ ಹೇಳಿದರು. ಹಾಗಾದರೆ ಈ ಆತ್ಮವನ್ನು ಹೊಂದಿರುವವರು ಏನು ಮಾಡ್ತಾರೆ ಅಂದರೆ, ಆ ರೀತಿ ಕೇಳುವುದಾದರೆ ದೇವರಿಗೆ ಸಂಬಂಧಪಟ್ಟ ಕಾರ್ಯವನ್ನು ಆಲೋಚನೆ ಮಾಡುವುದಿಲ್ಲ, ಮನುಷ್ಯರಿಗೆ ತಕ್ಕ ಕಾರ್ಯಗಳು, ಈ ಪ್ರಪಂಚಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನೇ ಅವರು ಆಲೋಚನೆ ಮಾಡುವವರಾಗಿರ್ತಾರೆ. ಅವರು ಆಲೋಚನೆ ಮಾಡಿ ಹೋಗ್ತಾರೆ, ಆದರೆ ಅದರೊಂದಿಗೆ ನಿಲ್ಲುವುದಿಲ್ಲ. ಒಂದು ದೊಡ್ಡ ಗುಂಪನ್ನು, ಉಳಿದವರನ್ನು ಆಲೋಚನೆ ಮಾಡುವಂತೆ ಮಾಡುತ್ತಾರೆ. ಲೋಕ ಸಂಬಂಧಪಟ್ಟ ಕಾರ್ಯಗಳನ್ನು ಅವರು ಸಭೆಗಳ ಒಳಗೆ ಇದ್ದಾರೆ, ಸೇವಕರ ನಡುವೆ ಇದ್ದಾರೆ, ಪ್ರವಾದಿಗಳು ಎನ್ನುವಂತಹ ವೇಷದಲ್ಲಿದ್ದಾರೆ. ಅವರು ಪರಿಪೂರ್ಣವಾಗಿ ತಮ್ಮನ್ನು ಹಿಂಬಾಲಿಸುವಂಥ ಮನುಷ್ಯರನ್ನು ಪ್ರಪಂಚವನ್ನು ಬಯಸಲು ಹೇಳಿಕೊಡುತ್ತಾರೆ. ಲೋಕದ ಮೇಲೆ ಗಮನ ಇಡುವುದಕ್ಕೆ ಪ್ರಪಂಚವನ್ನು ಬಯಸಲು ಹೇಳಿಕೊಡುತ್ತಾರೆ. ಅವರು ಪರಿಪೂರ್ಣವಾಗಿ ಮನುಷ್ಯರಿಗೆ ತಕ್ಕದ್ದನ್ನೇ, ಇದುವೇ ದೇವರ ಬಯಕೆ ಎಂಬುದಾಗಿ ನಿಮ್ಮನ್ನು ಆ ರೀತಿ ಆಲೋಚನೆ ಮಾಡುವಂತೆ ನಿಮ್ಮನ್ನು ಪ್ರೇರೇಪಿಸುತ್ತಾರೆ. ಇದುವೇ ಸತ್ಯವೇದ ಹೇಳುತ್ತದೆ. ಮನುಷ್ಯನಿಗೆ ತಕ್ಕ ಆಲೋಚನೆ ಮಾಡಿಸುವಂಥ ಆತ್ಮದ ಕ್ರಿಯೆಗಳು ಏನು ಮಾಡುತ್ತದೆ ಗಮನಿಸಿ. ಮನುಷ್ಯರಿಗೆ ತಕ್ಕ ಆಲೋಚನೆ. ಅನನ್ಯ ಸಫೈರಳ ಕುರಿತಾಗಿ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯದಲ್ಲಿ 1ರಿಂದ 5ರವರೆಗಿರುವಂಥ ವಾಕ್ಯದಲ್ಲಿ ಓದುತ್ತೇವೆ. ಅವರು ಯಾರು ಅಂತ ಕೇಳುವುದಾದರೆ, ಅಪೊಸ್ತಲರ ಬಳಿಯಿಂದ ನೇರವಾದ ಉಪದೇಶವನ್ನು ಕೇಳಿರುವವರು. ಅಪೊಸ್ತಲರ ಉಪದೇಶ ಎಂಬುದಾಗಿ ಇವತ್ತು ಹೇಳುತ್ತೇವೆ, ಆದರೆ ನೇರವಾಗಿ ಅಪೊಸ್ತಲರಿದ್ದಾರೆ ನೋಡಿ, ಆ ಅಪೊಸ್ತಲರ ಬಾಯಿಂದ ಬರುವಂತಹ ಮಾತುಗಳನ್ನು ಕೇಳಿರುವವರು, ಆತ್ಮದಲ್ಲಿ ತುಂಬಲ್ಪಟ್ಟಿರುವವರು, ದೇವರ ಸಭೆಯಲ್ಲಿ ತಮ್ಮನ್ನು ಸೇರಿಸಿಕೊಂಡಿರುವವರು, ಪರಿಶುದ್ಧಾತ್ಮನಲ್ಲಿ ತುಂಬಲ್ಪಟ್ಟು ವರಗಳನ್ನು ಹೊಂದಿಕೊಂಡಿರುವವರು, ರಕ್ಷಣೆ ಹೊಂದಿರುವವರು ಸಭೆ ಒಳಗೆ ಇದ್ದರು. ಆದರೆ ಅವರು ಸ್ಥಳ ಕೊಟ್ಟಾಗ ಈ ಪ್ರಾಪಂಚಿಕವಾದ ಆತ್ಮ ಅವರನ್ನು ಹಿಡಕೊಂಡಿತು. ಆಗ ಸಭೆಯಲ್ಲಿ ಒಂದು ಸಿಸ್ಟಮನ್ನು ಇಟ್ಟುಕೊಂಡಿದ್ರು. ಅದು ಏನಂತ ಕೇಳುವುದಾದರೆ, ಸಭೆಯಲ್ಲಿರುವಂತಹ ದೇವರ ಮಕ್ಕಳು, ವಿಶ್ವಾಸಿಗಳು ತಮಗಿರುವ ಎಲ್ಲವನ್ನ ಮಾರಿ ಅದನ್ನು ಅಪೊಸ್ತಲರ ಪಾದದಲ್ಲಿ ಇಟ್ಟು ಸಭೆಯಲ್ಲಿಯೇ ಪರಿಪೂರ್ಣವಾಗಿ ಐಕ್ಯವಾಗುತ್ತಿದ್ದರು. ಅದಕ್ಕೆ ಕಾರಣ ಏನಂತ ಕೇಳುವುದಾದರೆ, ಅವರು ತಮ್ಮ ತಲೆಮಾರಿನಲ್ಲಿಯೇ, ತಾವು ಬದುಕುತ್ತಿದ್ದಂತಹ ಕಾಲಘಟ್ಟದಲ್ಲಿಯೇ ಯೇಸು ಮತ್ತೆ ಬರುತ್ತಾರೆ ಎಂಬುದಾಗಿ ನಂಬಿದರು. ಹಾಗಾಗಿ ಇನ್ನೇನಕ್ಕೆ ನಮಗೆ ಆಸ್ತಿ, ಯಾಕೆ ಈ ಕಾರ್ಯಗಳು ಎಂಬುದಾಗಿ ಎಲ್ಲವನ್ನ ಮಾರಿ ಅಪೊಸ್ತಲರ ಪಾದದಲ್ಲಿ ಇಟ್ಟು ಅವರು ಕಾಯ್ತಾ ಇದ್ರು. ಎಲ್ಲರೂ ಮಾರುವುದನ್ನು ನೋಡಿ ಅನನ್ಯ ಸಫೈರಳು ಎನ್ನುವಂತಹ ಒಂದು ದಂಪತಿಯವರು, ಅವರಿಗೂ ನಾವು ಮತ್ತೊಬ್ಬರ ಮುಂಭಾಗದಲ್ಲಿ ನಮ್ಮನ್ನು ನೀತಿವಂತರೆಂಬುದಾಗಿ ತೋರಿಸಿಕೊಳ್ಳಬೇಕು, ನಾವು ಅಪೊಸ್ತಲರ ಉಪದೇಶದಲ್ಲಿ ಅದನ್ನು ಕೈಗೊಳ್ಳುವ ಹಾಗೆ ಕಾದುಕೊಳ್ಳಬೇಕು ಎಂದು ಭಾವಿಸಿ ತಮಗೆ ಸಂಬಂಧಪಟ್ಟ ಆಸ್ತಿಯನ್ನು ಮಾರಿದರು. ಮಾರಿದಾಗ ಅವರ ಒಳಗೆ ರಾತ್ರಿ ಕುಳಿತು ಡಿಸ್ಕಸ್ ಮಾಡಿದರೋ ಏನೋ ಗೊತ್ತಿಲ್ಲ. ಆಗ ಅವರಿಬ್ಬರು ಮಾತಾಡಿದ್ರು, ಎಲ್ಲವನ್ನ ತೆಗೆದುಕೊಂಡು ಹೋಗಿ ಕೊಟ್ಟು, ಒಂದು ವೇಳೆ ನಾಳೆ ಈ ಒಂದು ಸಭೆ ಇಲ್ಲದೆ ಹೋದರೆ ನಾವು ಕೊಟ್ಟಂಥ ಹಣ ಏನು ಇಲ್ದಂಗೆ ಆಗ್ಬಿಡುತ್ತಲ್ಲ, ಯಾರ ಬಳಿ ಕೇಳುವುದು? ಒಂದು ವೇಳೆ ಯೇಸು ಬರೆದಿದ್ದರೆ ಏನು ಮಾಡುವುದು? ಆಗ ಸ್ವಲ್ಪ ಹಣವನ್ನು ನಮ್ಮನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ ಬಚ್ಚಿಟ್ಟುಕೊಳ್ಳೋಣ. ಬಚ್ಚಿಟ್ಟರೆ ಯಾರಿಗೆ ಗೊತ್ತಾಗುತ್ತೆ? ಬಾಕಿಯನ್ನು ತೆಗೆದುಕೊಂಡು ಹೋಗಿ ಕೊಡೋಣ ಎಂಬುದಾಗಿ ಇಷ್ಟೇ ಮಾರಿದ್ದೇವೆ, ಎಲ್ಲರೂ ಕೊಟ್ಟ ಹಾಗೆ ಪೂರ್ಣ ಕಾಸನ್ನು ಕೂಡ ನಾವು ಕೊಟ್ಟಿದ್ದೇವೆ ಎಂಬುದಾಗಿ ತೋರಿಸಿಕೊಳ್ಳೋಣ ಎಂಬುದಾಗಿ ಭಾವಿಸಿಕೊಂಡು ಹೋದರು. ಆ ಸಂಭವ ನಿಮಗೆ ಗೊತ್ತಿದೆ. ಅಲ್ಲಿ ಹೋದಾಗ ಪೇತ್ರನು ಅವರ ಬಳಿ ಒಂದು ಪ್ರಶ್ನೆಯನ್ನು ಕೇಳಿದರು. ಇಷ್ಟಕ್ಕೆ ಅದನ್ನು ಮಾರಾಟ ಮಾಡಿದ್ರೆ ನಿಮ್ಮ ಹಣವನ್ನು, ನಿಮ್ಮ ನೆಲವನ್ನು, ನಿಮ್ಮ ಆಸ್ತಿಗಳನ್ನು ಅಂತ ಕೇಳಿದರು. ಆವಾಗಲಾದರೂ ಹೇಳ್ಬೋದಾಗಿತ್ತು, ಆ ರೀತಿ ಅಲ್ಲ ಅಯ್ಯ, ನಾವು ಮಾರಿದ್ದು ಬಹಳ ಮಾರಿದ್ದೇವೆ, ಅದರಲ್ಲಿ ಒಂದು ಭಾಗವನ್ನು ಕಾಣಿಕೆಯಾಗಿ ಕೊಡಲಿದ್ದೇವೆ ಎಂಬುದಾಗಿ ಹೇಳಿದರೆ ಯಾರು ಏನು ಹೇಳ್ತಿದ್ರು? ಆದರೆ ಇವರು ತಮ್ಮನ್ನು ಅವರು ಮರೆ ಮಾಡಿಕೊಳ್ಳುವುದಕ್ಕೆ ಮುಂದಾದರು, ನಾವು ತ್ಯಾಗ ಮಾಡಿಕೊಂಡ ಹಾಗೆ ತೋರಿಸಿಕೊಳ್ಳುವುದಕ್ಕೆ ಮುಂದಾದರು. ಅದು ತಪ್ಪು.
ಅವನು ಸ್ವಲ್ಪ ಎತ್ತಿಟ್ಟು ಸ್ವಲ್ಪವನ್ನ ಕೊಟ್ಟಿದ್ರೆ ತಪ್ಪಿಲ್ಲ. ಕೇಳಿದ್ರಲ್ಲ, ಇಷ್ಟೇನ ಮಾರ್ದ ಅಂತ ಕೇಳಿದಕ್ಕೆ ಏನು ಹೇಳಬೇಕಾಗಿತ್ತು ಅವರು? ನಿಯತ್ತಾಗಿ ಏನು ಹೇಳಬೇಕಾಗಿತ್ತು? ಇಲ್ಲ, ನಾವು ಪರಿಪೂರ್ಣವಾಗಿ ಆಸ್ತಿಯನ್ನು ಮಾರಿದ್ವಿ, ಸ್ವಲ್ಪ ನಮಗೆ ಖರ್ಚು ಇದೆ, ಅದಕ್ಕೋಸ್ಕರವಾಗಿ ಎತ್ತಿಟ್ಟಿದ್ದೇವೆ, ಅದರಲ್ಲಿ ಒಂದು ಭಾಗವನ್ನು ತಂದು ಕಾಣಿಕೆಗೆ ಕೊಡಲಿದ್ದೇವೆ ಎಂಬುದಾಗಿ ಹೇಳಿದ್ರೆ ಸತ್ತೋಗುವಂತ ಶಪಿಸ್ತಾ ಇದ್ರು ಅವರನ್ನ. ಇಲ್ಲ, ಆ ರೀತಿ ಅಲ್ಲ. ಇವನು ಮಾಡಿದ ತಪ್ಪು ಹಣವನ್ನ ಬಚ್ಚಿಟ್ಟಿದ್ದಲ್ಲ, ಅವನು ಆ ಸ್ಥಳದಲ್ಲಿ ಬಂದು ಸುಳ್ಳನ್ನ ಹೇಳಿದ್ದು. ಇಷ್ಟೇ ಮಾರಿದ್ವಿ. ಹಾಗಾದ್ರೆ ಏನಂದ್ರೆ, ಮತ್ತೊಬ್ಬರ ದೃಷ್ಟಿಯ ಮುಂದೆ ತಮ್ಮನ್ನ ದೊಡ್ಡ ತ್ಯಾಗಿಯ ರೀತಿಯಲ್ಲಿ ಕರ್ತನ ಮೇಲೆ ಆಸಕ್ತಿ ಉಳ್ಳವ ಹಾಗೆ ತೋರಿಸಿಕೊಳ್ಳಬೇಕು. ಆದರೆ ಅದೇ ಸಂದರ್ಭದಲ್ಲಿ ಲೋಕದಲ್ಲಿ ನಮಗೆ ಅಂತ ಒಂದು ಪೋರ್ಷನ್ ಕೂಡಿಡಬೇಕು. ಅದನ್ನ ಅವರು ಮಾಡಿದರು. ಸುಳ್ಳಾಡುವ ಹಾಗೆ ಆ ಜ್ಞಾನ ಅವರಲ್ಲಿ ಕ್ರಿಯೆ ಮಾಡಿತು. ಅದುವೇ ಅವರ ಮರಣಕ್ಕೆ ಕಾರಣ. ಆ ಭಾಗವನ್ನು ಸ್ವಲ್ಪ ಓದಿ ನೋಡಿರಿ. ಅನನ್ಯ ಎನ್ನುವ ಹೆಸರುಳ್ಳ ಒಬ್ಬನು, ಅವನ ಹೆಂಡತಿಯಾಗಿರುವ ಸಫೈರಳು ತಮ್ಮ ಆಸ್ತಿಗಳನ್ನ ಮಾರಿದರು. ತನ್ನ ಹೆಂಡತಿಯವನು ಅವನ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದದಲ್ಲಿ ಇಟ್ಟರು. ಪೇತ್ರನು ಅವರನ್ನು ನೋಡಿ, ಅನನೀಯನೇ, ಆಸ್ತಿಯನ್ನ ಮಾರಿದರಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ದೇವರಾತ್ಮನ ಬಳಿ ಸುಳ್ಳೇಳುವ ಹಾಗೆ ಸೈತಾನನ ಹೃದಯವನ್ನ ತುಂಬಿಸಿದ್ದು ಏನು? ಅದನ್ನು ಮಾರುವುದಕ್ಕಿಂತ ಮುಂಚಿತವಾಗಿ ಅದು ನಿನ್ನದಾಗೇ ಇತ್ತಲ್ಲವೇ? ಅದನ್ನು ಮಾರಿದ ನಂತರ ಕೂಡ ಅದು ನಿನ್ನ ವಶದಲ್ಲಿಯೇ ತಾನೇ ಇತ್ತು. ನೀನು ನಿನ್ನ ಹೃದಯದಲ್ಲಿ ಇಂಥ ಒಂದು ಭಾವನೆಯನ್ನು ತೆಗೆದುಕೊಂಡಿದ್ದೇನು? ಅದು ನಿನ್ನ ಆಸ್ತಿ ತಾನೇ. ಅದು ಮಾರುವುದಕ್ಕಿಂತ ಮುಂಚೆ ನಿನ್ನ ಬಳಿತನ ಇತ್ತು, ಮಾರಿದ ನಂತರ ಹಣ ಕೂಡ ನಿನ್ನ ಬಳಿತನ ಇತ್ತು, ಕಡ್ಡಾಯವಾಗಿ ತಂದು ಕೊಡಬೇಕು ಅಂತ ಹೇಳಿದ್ವ ನಾವು. ಯಾಕೆ ನಾವು ಬಳಿ ಬಂದು ಇಷ್ಟಕ್ಕೆ ಮಾರಿದ್ವಿ ಎಂಬುದಾಗಿ ಸುಳ್ಳು ಹೇಳಿದೆ ಅಂತ ಕೇಳಿದರು. ನೀನು ಮನುಷ್ಯನ ಬಳಿ ಅಲ್ಲ, ದೇವರ ಬಳಿ ಸುಳ್ಳಾಡಿದೀಯಾ. ಅನನ್ಯನು ಈ ಮಾತುಗಳನ್ನು ಕೇಳುವಾಗಲೇ ಬಿದ್ದು ತನ್ನ ಪ್ರಾಣವನ್ನು ಬಿಟ್ಟನು. ಇವುಗಳನ್ನು ಕೇಳ್ಪಟ್ಟ ಎಲ್ಲರಿಗೂ ಭಯ ಉಂಟಾಯಿತು. ಇವಾಗ ನೋಡಿ, ಅವನೊಂದು ತಪ್ಪನ್ನು ಮಾಡಿಬಿಟ್ಟ. ಅದೇನೆಂದರೆ ಲೋಕದ ಆಲೋಚನೆ. ಇವರು ಪ್ರಾಪಂಚಿಕವಾದ ಕಾರ್ಯವನ್ನಿಟ್ಟು ಪ್ರಸಂಗ ಮಾಡಲಿಲ್ಲ. ಪ್ರಾಪಂಚಿಕವಾಗಿರುವಂತಹ ಒಂದು ಕಾರ್ಯ, ನಾಳೆ ನಮಗೆ ಬೇಕಲ್ವಾ, ಸ್ವಲ್ಪ ಎತ್ತಿಡೋಣ. ಆದರೆ ಅದೇ ಸಂದರ್ಭದಲ್ಲಿ ಮತ್ತೊಬ್ಬರ ಮುಂಭಾಗದಲ್ಲಿ ನಮ್ಮ ಅಂತಸ್ತನ್ನು ಬಿಟ್ಟುಕೊಡಬಾರದು, ಇಷ್ಟೇ ಮಾರಿದ್ವಿ ಎಂಬುದಾಗಿ ಹೇಳೋಣ ಎಂಬುದಾಗಿ ಹೇಳುವುದು ಒಂದು ದೊಡ್ಡ ತಪ್ಪಾಯ್ತಲ್ಲಿ. ಇದರಲ್ಲಿ ಸತ್ಯವೇದ ಹೇಳುತ್ತದೆ, ಇವರಿಂದ ವಿಘ್ನ ಉಂಟಾಯಿತು. ಇಂಥ ಪ್ರಾಪಂಚಿಕ ಜ್ಞಾನದಿಂದ ಪ್ರಪಂಚದ ಆತ್ಮವನ್ನು ಹೊಂದಿರುವವರು, ಪ್ರಪಂಚದ ಮೇಲೆ ನಂಬಿಕೆ ನೆಟ್ಟಿರುವವರು, ಲೋಕದ ಮೇಲೆ ಆಸೆ ನೆಟ್ಟಿರುವವರು ಸೇವಕರಾಗಿ ಇರಬೇಕು ಅಂತ ಅವಶ್ಯವಿಲ್ಲ, ವಿಶ್ವಾಸಿಗಳಾಗೂ ಇರಲು ಸಾಧ್ಯ. ಅವರೇನು ಮಾಡಿದ್ರು? ಅವರಿಂದ ಯಾವ ವಿಘ್ನ ಉಂಟಾಯಿತು ಅಂತ ನೋಡೋದಾದರೆ, ಅದಾದ ನಂತರ, ಈ ಸಂಭವ ನಡೆದ ನಂತರ ದೇವರು ಎಷ್ಟೋ ಅದ್ಭುತಗಳನ್ನು ಮಾಡಿದ್ರು ಕೂಡ, ಜನಗಳು ಅವೆಲ್ಲ ಮಹಿಮೆ ಪಡಿಸಿದ್ರು ಕೂಡ, ಅಪೊಸ್ತಲರ ಕುರಿತಾಗಿ ಹೆಮ್ಮೆಯಾಗಿ ಮಹಿಮೆಯಾಗಿ ಮಾತಾಡಿಕೊಂಡ್ರು ಕೂಡ ಒಬ್ಬನು ಸಭೆಯಲ್ಲಿ ಸೇರುವುದಕ್ಕೆ ಮುಂದಾಗಲಿಲ್ಲ. ದೇವರು ಅದ್ಭುತ ಮಾಡ್ತಾ ಇದ್ದಾರೆ, ಗುಣ ಆಗ್ತಾ ಇದ್ದಾರೆ, ಜನಗಳು ಬಿಡುಗಡೆ ಹೊಂದುತ್ತಿದ್ದಾರೆ, ಅಪೊಸ್ತಲರು ಮಹಿಮೆಯಾಗಿರುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಎಲ್ಲ ಒಳ್ಳೆಯದೇ. ಆದರೆ ಎಲ್ಲರಿಗೂ ಭಯ. ಇದೇನು ಸಭೆ ಬಹಳ ಕಠಿಣವಾಗಿದೆ, ಸತ್ತೋಗ್ತಾರಲ್ಲ, ಅವರೊಂದಿಗೆ ಸೇರಲು ಬಯಸಲಿಲ್ಲ. ಇದನ್ನೇ ಹೇಳಿದೆ, ಈ ಲೋಕದ ಆತ್ಮವನ್ನು ಹೊಂದಿರುವವರು ಅವರ ಕ್ರಿಯೆಗಳು ಒಳಗೆ ಬರುವಾಗ ವಿಘ್ನ ಉಂಟು ಮಾಡುತ್ತದೆ, ದೇವರ ಯೋಜನೆಗೆ ಒಂದು ವಿಘ್ನ ಉಂಟು ಮಾಡುತ್ತದೆ. ಹಾಗಾಗಿ ಕ್ರಿಸ್ತನು ಈ ಉಜ್ಜೀವನದ ಕುರಿತಾಗಿರುವಂತಹ ಯೋಜನೆ, ಆ ಪ್ರಥಮ ಶತಮಾನದ ಉಜ್ಜೀವನ ಸಭೆಯ ಕುರಿತಾಗಿರುವಂತಹ ಒಂದು ಯೋಜನೆ, ಅದರಲ್ಲಿ ರಕ್ಷಣೆ ಹೊಂದುವವರನ್ನ ಸಭೆಯಲ್ಲಿ ಸೇರಿಸಿ ಬರುವುದಕ್ಕೆ ದೇವರಿಟ್ಟಂತಹ ಒಂದು ಯೋಜನೆ, ಅಭಿಷೇಕಕ್ಕೆ ಸಂಬಂಧಪಟ್ಟ ಯೋಜನೆ, ಈ ಯೋಜನೆಗಳಿಗೆಲ್ಲ ಒಂದು ವಿಘ್ನವಾಗಿ ಅವರಿಬ್ಬರು ಮಾರ್ಪಟ್ಟವರಾದರು. ಸತ್ಯವೇದ ಹೇಳುತ್ತದೆ ನೋಡಿ, ಅದೇ 5ನೇ ಅಧ್ಯಾಯ 13ನೇ ವಾಕ್ಯ 14ನೇ ವಾಕ್ಯ. ಅದರಲ್ಲಿ ಏನು ಹೇಳ್ತಾರೆ? 13ರಲ್ಲಿ, ಮತ್ತೊಬ್ಬರಲ್ಲಿ ಒಬ್ಬನು ಅವರೊಂದಿಗೆ ಸೇರಲು ಮುಂದಾಗಲಿಲ್ಲ, ಆಗಿದ್ದರೂ ಜನಗಳು ಅವರನ್ನು ಮಹಿಮೆ ಪಡಿಸಿದರು. ಯಾರನ್ನ? ಅಪೊಸ್ತಲರನ್ನ. ಬಹಳ ಗೌರವವನ್ನು ಕೊಟ್ಟರು, ಹೌದಯ್ಯ ಬನ್ನಿಯ್ಯ ಎಂಬುದಾಗಿ. ಎಲ್ಲರೂ ಮಹಿಮೆಯಾಗಿ ನೋಡಿದ್ರು. ಹೇರಳವಾಗಿರುವ ಪುರುಷರು ಸ್ತ್ರೀಯರು ನಂಬಿಕೆ ಉಳ್ಳವರಾಗಿ ದೇವರ ಬಳಿಗೆ ಸೇರಲ್ಪಡುತ್ತಾ ಬಂದರು. ಕರ್ತನ ಬಳಿ ಕರ್ತನ ಸ್ವೀಕಾರ ಮಾಡಿಕೊಂಡ್ರು. ಸರಿ, ನೀವು ಚರ್ಚಿಗೆ ಬನ್ನಿ ಅಂತ ಹೇಳಿದ್ರೆ ಸಭೆಗೆ ಬರ್ತಾ ಇಲ್ಲ. ಆ ವಾಕ್ಯವನ್ನು ಚೆನ್ನಾಗಿ ಓದಿ ನೋಡ್ರಿ. ಅಲ್ಲಿ ಆ ಜನಗಳು ಅವರನ್ನು ಮಹಿಮೆ ಪಡಿಸಿದರು, ಆದರೂ ಅವರು ಒಬ್ಬರು ಅವರೊಂದಿಗೆ ಸೇರಲು ಮುಂದಾಗಲಿಲ್ಲ. ರಕ್ಷಣೆ ನಡೆಯುತ್ತಲ್ಲಿ ಅವರು ಕರ್ತನ ಬಳಿ ಸೇರಿಸಲ್ಪಟ್ಟರು, ಸಭೆಯಲ್ಲಿ ಸೇರಿಸಲ್ಪಡಲಿಲ್ಲ. ಆಗ ದೇವರಾತ್ಮನು ಅನುದಿನವೂ ರಕ್ಷಣೆ ಹೊಂದಿರುವವರನ್ನ ಸಭೆಯಲ್ಲಿ ಸೇರಿಸಲ್ಪಟ್ಟಿದೆ ಎಂಬುದಾಗಿ ತಾನೇ ಬರೆಯಲ್ಪಟ್ಟಿದೆ. ಅದುವೇ ದೇವರ ಯೋಜನೆ. ಆದರೆ ಈಗ ದೇವರಾತ್ಮನು ಕರೆದರೂ ಕೂಡ ಇವರು ಬರುವುದಕ್ಕೆ ಯೋಚನೆ ಮಾಡುತ್ತಾರೆ, ಸೇರಲು ಮುಂದಾಗಲಿಲ್ಲ.
ಹಾಗಾಗಿ ಇದನ್ನೇ ಯೇಸು ಹೇಳಿದರು, ನೀನು ಲೋಕ ಸಂಬಂಧಪಟ್ಟದ್ದನ್ನು ಆಲೋಚನೆ ಮಾಡುವವನು ನನ್ನ ಕಾರ್ಯಗಳಿಗೆ ತಡೆ ಉಂಟು ಮಾಡುವವನು. ನಾನು ಇಟ್ಟಿರುವಂತಹ ಯೋಜನೆ, ನಾನು ಮಾಡುತ್ತಿರುವಂತಹ ಕ್ರಿಯೆ, ನಡೆಸುತ್ತಿರುವಂತಹ ದೇವರಾತ್ಮನ ಕ್ರಿಯೆಗಳಿಗೆ ಒಂದು ವಿಘ್ನವನ್ನು ಉಂಟು ಮಾಡುತ್ತಾನೆ. ಇನ್ನು ಎಷ್ಟು ದಿನ ಈ ರೀತಿ ಇತ್ತು ಅಂತ ಗೊತ್ತಿಲ್ಲ. ಇವತ್ತು ದೇವ ಜನಗಳನ್ನು, ಪ್ರಪಂಚವನ್ನು ಬಯಸಲು ಹೇಳುವಂತಹ ಸೇವೆಗಳು ಅಧಿಕವಾಗಿದೆ. ಒಬ್ಬ ಸೇವಕನೇ, ಕೇಳು ಈ ಲೋಕದಲ್ಲಿ ಅದನ್ನು ಹೊಂದಿಕೋ ಎಂಬುದಾಗಿ ಹೇಳಿ ಲೋಕವನ್ನು ನೋಡುವ ಹಾಗೆ ಮಾಡಿದ್ದಾರೆ. ಒಂದು ಕಾಲದಲ್ಲಿ ಲೋಕದಲ್ಲಿದ್ದವರು ದೇವರನ್ನು ನೋಡುವುದಕ್ಕೆ ಪ್ರೇರೇಪಿಸಲ್ಪಟ್ಟವರು, ಮೇಲಾದವುಗಳನ್ನು ನೋಡಿರೆಂಬುದಾಗಿ ಹೇಳಿಕೊಟ್ರು. ಇವತ್ತು ಅದೆಲ್ಲ ಇರಲಿ ಕಣ್ರಿ. ನಮ್ಮ ಸಮಕಾಲದಲ್ಲಿ ಬದುಕುವಂಥ ಕಾಲಘಟ್ಟದಲ್ಲಿ ಕೆಳಗಿರುವಂಥವುಗಳನ್ನು ನೋಡು, ಪ್ರಪಂಚವನ್ನು ನೋಡಿರಿ, ಪ್ರಪಂಚವನ್ನು ಪ್ರೀತಿಸಿರಿ. ಇಂಡಿಯಾದಲ್ಲಿ ಒಂದು ತತ್ವವನ್ನು ಹೇಳುತ್ತಾರೆ, ಎಲ್ಲದಕ್ಕೂ ಆಸೆ ಪಡು ಎಂಬುದಾಗಿ. ಒಂದು ಕಡೆ ಬುದ್ಧನೇ ಹೇಳುತ್ತಾನೆ, ಆಸೆ ಕಷ್ಟಗಳಿಗೆ ಕಾರಣ. ಮತ್ತೊಬ್ಬ ಸ್ವಾಮೀಜಿ ಹೇಳ್ತಾರೆ, ಎಲ್ಲದಕ್ಕೂ ಆಸೆಯನ್ನ ಪಡು. ಇವತ್ತು ಕ್ರೈಸ್ತ ಸಮುದಾಯದಲ್ಲಿ ಕೂಡ ಇಂಥ ಕಾರ್ಯವೇ ಒಳಗೆ ಬಂದಿದೆ. ಆಸೆ ಪಡಿರಿ, ನಿಮಗೇನು ಬೇಕೋ ಸ್ವತಂತ್ರಿಸಿಕೊಳ್ಳಿರಿ. ಮನೆಗಳು ಬೇಕಾ, ಮನೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ. ಹಾಗಾಗಿ ಏನನ್ನು ಹುಡುಕುತ್ತಾ ಹೋಗಬೇಕು? ನಾನು ರಕ್ಷಣೆ ಹೊಂದಿದ ಹೊಸದರಲ್ಲಿ ಅವಾಗ್ತಾನೆ ಸೇವೆಗಿನ್ನ ಬಹಳ ಹೊಸದು ನಾನು. ಅಂಥ ಸಂದರ್ಭದಲ್ಲಿ ಹೊರದೇಶದಿಂದ ಒಬ್ಬ ಸೇವಕರು ಬಂದಿದ್ದರು. ಅವರು ನಂಬಿಕೆಯ ಮಾತುಗಳನ್ನು ಪ್ರಸಂಗ ಮಾಡುವಂತೆ ಅವರು ಹೇಳಿ, ದೊಡ್ಡ ದೊಡ್ಡ ಕೂಟಗಳು, ಚೆನ್ನೈಯಲ್ಲಿ ಒಂದು ದೊಡ್ಡ ಕೂಟ, ಮಧುರೆಯಲ್ಲಿ ಒಂದು ದೊಡ್ಡ ಕೂಟ, ಬಹುತೇಕ ಜನಗಳು ಕೂಡಿ ಬಂದರು. ಅವರಿಗೆ ಅವರು ಒಂದು ಕಾರ್ಯವನ್ನು ಹೇಳಿಕೊಟ್ಟರು. ಲೋಕವು, ಅದರಲ್ಲಿರುವಂತಹ ಕಾರ್ಯವು ದೇವರದು, ನೀವು ಅದನ್ನು ಸ್ವತಂತ್ರಿಸಬೇಕು. ಹಾಗಾದ್ರೆ ಏನು ಮಾಡಬೇಕು ಅಂದರೆ, ಲೋಕದಲ್ಲಿ ಎಲ್ಲೆಲ್ಲಿ ನಿಮಗೆ ಏನೇನು ಬೇಕೋ, ಒಂದು ಕಾರ್ ಬೇಕಾ, ಯಾವ ಕಾರ್ ಬೇಕು ಅಂತ ನೋಡಿ, ಆ ಕಾರ್ ಯಾವ ಕಲರ್ ಇರಬೇಕು ಅಂತ ನೋಡಿ, ಇವೆಲ್ಲವನ್ನು ಡೀಟೇಲ್ ಆಗಿ ಹೇಳಿ ದೇವರ ಬಳಿ ಪ್ರಾರ್ಥನೆ ಮಾಡಿರಿ. ನನಗೆ ಮದುವೆಗೆ ಒಂದು ಸ್ತ್ರೀ ಬೇಕು ಅಂತ ಹೇಳಿದರೆ ಸುಮ್ಮನೆ ದೇವರೇ ನನಗೆ ಮದುವೆ ತಡೆಯಾಗ್ತಾ ಇದೆಯಲ್ಲ, ಆ ರೀತಿಯಾಗಿ ಕೇಳಬೇಡಿ. ಏನು ಮಾಡು, ನಿನಗೆ ಎಂಥ ಹುಡುಗಿ ಬೇಕು, ಎಂಥ ಒಬ್ಬ ಪುರುಷ ಬೇಕು, ಅದನ್ನು ಹಾಗೆ ದೇವರ ಬಳಿ ಹೇಳು. ಮೂಗು ಯಾವ ರೀತಿ ಇರಬೇಕು, ಕಣ್ಣು ಯಾವ ರೀತಿ ಇರಬೇಕು, ಆ ರೀತಿಯಾಗಿ ಹೇಳು. ಆ ರೀತಿಯಾಗಿ ಯಾರ ಥರ ಹುಡುಗಿ ಬೇಕು ಅಂತ ನೋಡು. ಈ ರೀತಿ ಹೇಳಿಕೊಟ್ಟರೆ ಒಬ್ಬ ಯೌವನಸ್ಥ ಏನು ಮಾಡ್ತೇನೆ ಅಂತ ಅಂದುಕೊಳ್ಳುತ್ತೀರಾ ನೀವು? ಹಾಗೆ ಹೋಗುವ ಸ್ಥಳದಲ್ಲಿ ಒಬ್ಬೊಬ್ಬರಾಗಿ ನೋಡುತ್ತಾ ಹೋಗ್ತಾ ಇರ್ತಾನೆ. ಅದೇ ತಾನೇ ಬರೋದು. ಹಾಗಾಗಿ ನಿಮಗೆ ಒಂದು ಕಾರ್ ಬೇಕು ಅಂತ ಬಯಸ್ತೀರಾ. ದೇವರ ಬಳಿ ಏನು ಹೇಳಬೇಕು ನೀವು? ಯಾವ ರೀತಿಯಾಗಿರುವ ಕಾರ್ ಬೇಕು, ಅದು 1 ಲೀಟರ್ ಪೆಟ್ರೋಲ್ಗೆ ಎಷ್ಟು ಕಿಲೋಮೀಟರ್ ಕೊಡಬೇಕು, ಯಾವ ಕಲರ್ ಬೇಕು, ಯಾವ ಬ್ರ್ಯಾಂಡ್ ಬೇಕು, ಯಾವ ವರ್ಷದಲ್ಲಿ ಅದು ಆಚೆ ಬಂದಿರಬೇಕು, ಎಷ್ಟು ಮಂದಿ ಕೂರಬೇಕು, ಎಲ್ಲ ಡೀಟೇಲ್ ಆಗಿ ಹೇಳಿ ಕೇಳ್ರಿ. ಆ ರೀತಿ ಹೇಳ್ಬೇಕಾದ್ರೆ ಏನು ಮಾಡ್ತೀವಿ ನಾವು? ತಕ್ಷಣ ಹೋಗಿ ಕಾರುಗಳು ಯಾವ್ಯಾವ ಕಾರುಗಳು ಇದೆಯೋ ಎಲ್ಲವನ್ನ ಕುಳಿತು ಹಾಗೆ ಹುಡುಕುತ್ತಾ ಇದರಲ್ಲಿ ನಮಗೆ ಯಾವ ಕಾರ್ ಬೇಕು ಎಂಬುದಾಗಿ ನೋಡಿ ಆಮೇಲೆ ಕುಳಿತು ಪ್ರಾರ್ಥನೆ ಮಾಡ್ತೀವಿ. ಇದಕ್ಕೆ ಎಷ್ಟು ದಿನ ಆಗುತ್ತೆ, ಎಷ್ಟು ಸಮಯ ಆಗುತ್ತೆ? ಹಾಗಾಗಿ ನಿಮ್ಮನ್ನು ಡೆವಲಪ್ ಮಾಡಿ ಪ್ರಪಂಚದ ಕಡೆಗೆ, ಪ್ರಪಂಚವನ್ನು ಬಯಸಲಿಡುವಂಥ ಒಂದು ಕಾರ್ಯ. ಆ ಸೇವಕರು ಅದನ್ನು ಹೇಳ್ಕೊಟ್ರು. ನಾನೇ ನೋಡಿದ್ದೇನೆ. ಹೇಳಿಕೊಟ್ಟು ಹೇಳಿದರು, ನಿನಗೇನು ಬೇಕು ಅಂತ ನೋಡು, ನೀನು ಅದರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡು, ಅದನ್ನು ಸ್ವತಂತ್ರಿಸಿಕೊಳ್ಳುತ್ತೇನೆ ದೇವರೇ ಅಂತ ಹೇಳ್ರಿ. ನನಗೆ ಗೊತ್ತಿರುವಂತಹ ಕೆಲವು ವ್ಯಕ್ತಿಗಳು ಬೆಳಗ್ಗೆ ಬೇಗ ಎದ್ದು ಪ್ರತಿ ಮನೆಗಳ ಮುಂದೆ ನಿಲ್ಲಿಸಿರುವಂತಹ ಕಾರುಗಳ ಮೇಲೆ ಅವರು ಕೈ ಇಟ್ಟು ಮೇಲೆ ಕವರ್ ಹಾಕಿರ್ತಾರಲ್ಲ, ಆ ಕವರ್ ತೆಗೆದು ನೋಡ್ತಾರೆ ಮೊದಲು, ಇದು ಬೇಡ, ಇದು ಮಾಡಲ್ ಸರಿ ಇಲ್ಲ, ಒಳ್ಳೆ ಕಾರು ಯಾವುದಿದೆಯೋ ಅದ್ರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾಯಿದ್ರು. ಮನೆಗಳನ್ನು ನೋಡಕ್ಕೆ ಹೋಗ್ತಾ ಇದ್ರು, ದೊಡ್ಡ ಮನೆಗಳ ಮೇಲೆ, ಕಾಂಪೌಂಡ್ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾಯಿದ್ರು. ಇವರು ಪ್ರಪಂಚವನ್ನು ಬಯಸಲು ಹೇಳಿ ಸ್ವತಂತ್ರಿಸುತ್ತೇನೆ ಎಂಬುದಾಗಿ ಹೇಳಿ ಹೇಳಿ ಅಂತ ಹೇಳಿಕೊಡ್ತಾರೆ. ನೀವು ಸ್ವತಂತ್ರಿಸುವುದು ಒಂದು ಕಡೆ ಇರಲಿ, ಮತ್ತೊಂದು ವಾಕ್ಯ ಹೇಳುತ್ತದೆ, ಪರರ ವಸ್ತುಗಳಿಗೆ ಆಸೆ ಪಡಬೇಡ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾಗಿ ನಿಮಗೆ ಕಲಿಸಿರುವಂತಹ ಸೇವಕರು ಯಾವ ಕಾರ್ ಮೇಲಾದರೂ ಕೈ ಇಟ್ಟು ನೀವು ಕೇಳಿದ್ರೆ ಸಿಗುತ್ತೆ ಅಂತ ಹೇಳಿಕೊಟ್ರೆ, ಮತ್ತೊಬ್ಬರ ಕೆಲಸಗಾರರ ಮೇಲೆ ಕೂಡ ನೀವು ಬಯಸುವವರಾಗಿ ಇರಬಾರದಂತೆ. ಅಲ್ಲೆಲ್ಲ ನೋಡಿ, ಅಲ್ಲಿಗೆಲ್ಲ 5 ಗಂಟೆಗೆ ಬಂದು ಕೆಲಸ ಮಾಡ್ತಾರೆ, ಅದನ್ನು ಕೂಡ ಇಚ್ಛಿಸಬಾರದು. ಹಾಗಾಗಿ ಇವತ್ತೊಂದು ನೂತನ ಉಪದೇಶ ನಿಮ್ಮನ್ನು ಪ್ರಪಂಚವನ್ನು ಬಯಸಲು ಹೇಳುತ್ತದೆ, ಪ್ರಪಂಚವನ್ನು ಹುಡುಕಲು ಬಯಸುತ್ತದೆ, ಲೋಕವನ್ನು ಸ್ವತಂತ್ರಿಸುವುದಕ್ಕೆ ಬಯಸುತ್ತದೆ. ಇದುವೇ ಸತ್ಯವೇದ ಹೇಳುತ್ತದೆ, ತಂತ್ರವಾಗಿರುವ ಉಪದೇಶ. ಅಂಥ ಸಭೆಗಳಲ್ಲಿ ಕೂಟ ಹೆಚ್ಚಾಗಿದೆ. ಹೇಳ್ತಾರೆ, ಒಂದು ಹಣವನ್ನು ಇಟ್ಟಿದ್ರೆ, ಒಂದು ನೋಟನ್ನು ಇಟ್ಕೊಂಡಿದ್ರೆ ಕರ್ತನು ಅದನ್ನು 2 ಮಾರ್ಪಡಿಸಿಕೊಡುತ್ತಾರೆ. ಅದಕ್ಕೊಂದು ಪ್ರವಾದನೆ. ನಿಮ್ಮ ಕೈಯಲ್ಲಿರುವ ಹಣವನ್ನು, ಅದಕ್ಕೆ ಒಂದು ಸಾಕ್ಷಿ ಬೇರೆ. ನಾನು 200 ರೂಪಾಯಿ ಮಾತ್ರ ಇಟ್ಕೊಂಡಿದ್ದೆ, ದೇವರು ನೋಡಿ 10 ಪಟ್ಟು ಅದನ್ನು ಮಾರ್ಪಡಿಸಿ 2000 ರೂಪಾಯಿ ನೋಟ್ ಕೊಟ್ಟಿದ್ದಾರೆ, ಆ ರೀತಿಯಾಗಿಲ್ಲ ಹೇಳಿ. ಹಾಗಾಗಿ ನಮ್ಮ ಪ್ರಾರ್ಥನೆ, ನಮ್ಮ ಪ್ರವಾದನೆ, ನಮ್ಮ ಉಪದೇಶ ಎಲ್ಲವೂ ಕೂಡ ಲೋಕ ಸಂಬಂಧಪಟ್ಟದ್ದಾಗಿದೆ. ಒಂದು ಪ್ರವಾದನೆ ಹೇಳಿದರೆ ಲೋಕ ಸಂಬಂಧಪಟ್ಟವಾದದ್ದು,
ಒಂದು ಉಪದೇಶ ಮಾಡಿದ್ರೆ ಲೋಕ ಸಂಬಂಧಪಟ್ಟವಾದದ್ದು. ಹಾಗಾಗಿ ಬರುವಂಥ ವಿಶ್ವಾಸಿಗಳನ್ನು ಪ್ರಪಂಚವನ್ನು ಸ್ವೀಕರಿಸಿಕೊಳ್ಳುವಂತೆ ಹೇಳುತ್ತೇವೆ, ಪ್ರಪಂಚವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೇಳುತ್ತೇವೆ, ಪ್ರಪಂಚವನ್ನು ಹೊಂದಿಕೊಳ್ಳಲು ಹೇಳುತ್ತೇವೆ. ಮೇಲಾಗಿರುವ ಕಾರ್ಯಗಳು ಇದೆ ನೋಡಿ, ದೇವರಿಗೆ ಸಂಬಂಧಪಟ್ಟ ಕಾರ್ಯಗಳು, ನಿತ್ಯ ಜೀವಿತಕ್ಕೆ ಸಂಬಂಧಪಟ್ಟ ಕಾರ್ಯಗಳು, ಅವೆಲ್ಲವನ್ನು ಮರೆ ಮಾಡುತ್ತೇವೆ. ಹಾಗಾಗಿ ಇದನ್ನು ಯಾರು ಮಾಡ್ತಾರೆ ಅಂತ ಕೇಳಿದರೆ, ಪ್ರಪಂಚದ ಆತ್ಮವನ್ನು ಹೊಂದಿರುವವರು ಈ ಕ್ರಿಯೆಗಳನ್ನು ಮಾಡುತ್ತಾರೆ. ಅವರ ಮಾತು ಲೋಕ ಸಂಬಂಧಪಟ್ಟವಾದದ್ದು, ಅವರ ಆಸೆ ಲೋಕ ಸಂಬಂಧಪಟ್ಟವಾದದ್ದು, ಅವರ ಪ್ರವಾದನೆ ಲೋಕ ಸಂಬಂಧಪಟ್ಟವಾದದ್ದು, ಅವರ ಉಪದೇಶಗಳು ಲೋಕದ ಆಸೆಯನ್ನು ಬಯಸುವಂಥದ್ದಾಗಿ ಮಾಡುವಂಥದ್ದು. ಹಾಗಾಗಿ ಇದರಲ್ಲೇ ಗಮನವಾಗಿರಬೇಕು. ಇವತ್ತು ನ್ಯಾಯ ತೀರ್ಪಿನ ಕುರಿತಾಗಿ ಮಾತಾಡುವವರಿಲ್ಲ, ಪರಲೋಕದ ಕುರಿತಾಗಿ ಮಾತಾಡುವವರಿಲ್ಲ, ನರಕದ ಕುರಿತಾಗಿ ಮಾತಾಡುವವರಿಲ್ಲ. ಮಾತಾಡೋ ನಗ್ತಾರೆ. ಅದು ಹೇಗೆ ಆ ರೀತಿ ಉರಿತಾನೆ ಇರುತ್ತೆ. ಇದನ್ನೇ ಸತ್ಯವೇದ ಹೇಳುತ್ತದೆ. ಅದು ಅವರಿಗೆ ಹುಚ್ಚು ಮಾತಾಗಿ ತೋಚುತ್ತದೆ. ನಿತ್ಯ ಜೀವಿತದ ಕುರಿತಾಗಿ ಮಾತಾಡುವವರಿಲ್ಲ, ಶಿಲುಬೆಯ ಪಾಡು ಮರಣಗಳ ಬಗ್ಗೆ ಮಾತಾಡುವವರಿಲ್ಲ. ಇವೆಲ್ಲ ಕಡೆಯ ಕಾಲದಲ್ಲಿ ಲೋಕದ ಆತ್ಮವನ್ನು ಜನಗಳು ಹೊಂದುವುದಕ್ಕೆ ಮಾಡುವಂತಹ ಪ್ರಯತ್ನಗಳು. ಹಾಗಾಗಿ ಇದನ್ನು ತೀವ್ರವಾಗಿ ಇವತ್ತು ಮುಂದಾಗಿದ್ದಾರೆ. ಸುಂದರವಾಗಿ ಮಾತಾಡ್ತಾರೆ, ನೀವು ಕೇಳಿಸ್ಕೊಂಡ್ರೆ ನಂಬಬಹುದು, ಆ ರೀತಿ ತೋಚುತ್ತದೆ. ಸ್ವಲ್ಪ ನಾವು ಎಚ್ಚರಿಕೆಯಿಂದಿಲ್ಲ ಅಂತ ನಂಬಿಸ್ಬಿಡ್ತಾರೆ. ಯಾಕೆಂದ್ರೆ ಮನುಷ್ಯನಿಗೆ ಲಾಟ್ರಿ ತಗೊಂಡ್ರೆ ನಿನಗೆ ಒಂದು ಹಣ ಸಿಗುತ್ತೆ, ಲೋಕಪೂರ್ತಿ ನಿನಗೆ ಅದನ್ನು ಸ್ವತಂತ್ರ ಮಾಡಿಕೋ. ಅಬ್ರಹಾಮನ ನೋಡಿ, ಅವನು ಕುರಿ ಇಟ್ಕೊಂಡಿದ್ದ, ದನ ಇಟ್ಕೊಂಡಿದ್ದ, ಕೋಳಿ ಇಟ್ಕೊಂಡಿದ್ದ. ಅಬ್ರಹಾಮನ ಆಶೀರ್ವಾದ ಎಂಬುದಾಗಿ ಎಲ್ಲವೂ ಒಂದು ಸೈಡಾಗಿ ಮಾತಾಡ್ತಾ ಬರ್ತಾರೆ. ಅಬ್ರಹಾಮನು ಆಶೀರ್ವದಿಸಲ್ಪಟ್ಟದರ ಕುರಿತಾಗಿ ಮಾತಾಡ್ತಾರಲ್ವಾ. ಒಂದು ಕಠಿಣ ಬರಗಾಲದಲ್ಲಿ ಅಬ್ರಹಾಮನು ಸಿಲುಕಿದರ ಕುರಿತಾಗಿ ಮಾತಾಡ್ತಾರ. ಹಾಗಾಗಿ ಅಬ್ರಹಾಮನ ಜೀವನ ಪೂರ್ತಿ ಪರಿಪೂರ್ಣವಾಗಿ ಆಶೀರ್ವಾದವಾಗಿ ಮಾತ್ರವೇ ಇತ್ತಾ? ಅಬ್ರಹಾಮನ ಜೀವನದಲ್ಲಿ ಎರಡೂ ಕೂಡ ಇತ್ತು. ದೇವರು ಶೋಧನೆಯಲ್ಲೂ ನಡೆಸಿದರು ಅವರನ್ನು. ಅದರ ಕುರಿತಾಗಿ ಯಾರು ಮಾತಾಡಲ್ವಲ್ಲ. ಅಬ್ರಹಾಮನಿಗೆ ಇಷ್ಟು ಕುರಿ ಇತ್ತು, ದನ ಇತ್ತು ಅಂತ ಹೇಳ್ತೀರಲ್ವಾ. ಕಠಿಣ ಬರಗಾಲದಲ್ಲಿ ಅಬ್ರಹಾಮನು ಅಷ್ಟು ಕಷ್ಟವನ್ನು ಅನುಭವಿಸಿದ್ರಲ್ಲ. ಅವನ ಜೊತೆ ಇದ್ದವರೆಲ್ಲರೂ ಕೂಡ, ಅವರ ಕುರುಬರು ಎಲ್ಲರೂ ಕಷ್ಟಪಟ್ಟರಲ್ಲ. ಅದ್ರ ಬಗ್ಗೆ ಯಾರು ಮಾತಾಡಲಿಲ್ವಲ್ಲ. ಹಾಗಾದರೆ ಸತ್ಯವೇದ ನಮಗೆ ಏನು ಹೇಳಲು ಬರುತ್ತದೆ ಅಂದರೆ, ಮೇಲಾಗಿರುವವನ ಹುಡುಕಿರಿ ಎಂಬುದಾಗಿ ಹೇಳಿಕೊಡುವಂಥದ್ದಾಗಿದೆ. ಇದು ಬಂದು ಇವತ್ತು ವಿಶ್ವಾಸಿಸುವುದಕ್ಕೆ, ಇದಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕೆ, ಇದಕ್ಕಾಗಿಯೇ ಪ್ರಾರ್ಥನೆ ಮಾಡುವುದಕ್ಕೆ, ಲೋಕವನ್ನು ಬಯಸುವಂತೆ ಮಾಡುವುದಕ್ಕೂ, ಆದಾಯವಾಗಿ ಮಾಡಿಕೊಳ್ಳುವುದಕ್ಕೂ ಇವತ್ತು ಕಲಿಸುತ್ತಿದ್ದಾರೆ. ಇದು ಒಂದು ತಂತ್ರ. ಇದಕ್ಕೆ ಹೆಸರು ಪ್ರಾಪಂಚಿಕ ಆತ್ಮ. ಈ ಆತ್ಮವನ್ನು ಹೊಂದುವಂತೆ ಮಾಡುತ್ತಾರೆ. ಮಾತಾಡುತ್ತಾ ಮಾತಾಡುತ್ತಾ ನಮ್ಮ ಮನಸ್ಸು ಆತ್ಮಕ್ಕೆ ಸ್ಥಳ ಕೊಡುವಂಥದ್ದಾಗಿದೆ. ಈ ಆತ್ಮವು ಸೈತಾನನ ಆತ್ಮ. ಮನುಷ್ಯನಿಗೆ ತಕ್ಕ ಆಲೋಚನೆ ಮಾಡುವಂಥದ್ದು ಪ್ರಾಪಂಚಿಕವಾದ ಆತ್ಮ, ಸೈತಾನನ ಆತ್ಮ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಯಾತಕ್ಕೋಸ್ಕರವಾಗಿ ಪ್ರಾಪಂಚಿಕ ಆತ್ಮ ದೇವ ಜನಗಳನ್ನು ಗುರಿ ಇಡುತ್ತದೆ. ಅದನ್ನು ಮಾತ್ರ ನೋಡಿ ನಾವು ಮುಗಿಸೋಣ. ಯಾತಕ್ಕಾಗಿ? ಇವರೇ ಮುಂಚಿತವಾಗಿ ರಕ್ಷಣೆ ಹೊಂದಿದ್ದಾರೆ, ದೇವರಾತ್ಮನನ್ನು ಹೊಂದಿದ್ದಾರೆ, ಒಂದು ಸಭೆಗೆ ಬರ್ತಾರೆ. ಆದರೆ ಇವನನ್ನು ಹೇಗಾದರೂ ನಾವು ಸ್ಪರ್ಶಿಸಿ ಅವನ ಮನಸ್ಸನ್ನು ಲೋಕದ ಕಡೆಗೆ ತಿರುಗಿಸಿ ಇವನನ್ನು ಹಿಡಿದುಕೊಳ್ಳಬೇಕು. ಹಿಡಿಯಲು ಸಾಧ್ಯನಾ ಅಂತ ಕೇಳಿದ್ರೆ ಸಾಧ್ಯ. ಅವನು ಮೊದಲು ಹಿಡಿದದ್ದೇ ಯೇಸುವಿನ ಪ್ರಸನ್ನತೆಯಲ್ಲಿ ನಿಂತಿರುವಂಥ ಒಬ್ಬ ಶಿಷ್ಯನನ್ನು. ಹಿಡಿಯಲು ಸಾಧ್ಯ. ನಾವು ಸ್ಥಳ ಕೊಡಿಸುವುದರಲ್ಲಿ ಅದಿದೆ. ಹಾಗಾಗಿ ಒಂದು ಸಭೆಯಲ್ಲಿದ್ದೇವೆ, ಒಂದು ಸೇವೆಯಲ್ಲಿದ್ದೇವೆ, ಸೇವಕರಾಗಿಯೇ ಇದ್ದೇವೆ. ನಾವು ಸ್ಥಳ ಕೊಡುವಂತೆ ಮಾಡುವಂಥದ್ದು. ಹಾಗಾಗಿ ಹಿಂಗೆ ಬರುತ್ತೆ. ಬಹಳ ಮಂದಿ ನನ್ನ ಬಳಿ ಹೇಳ್ತಾರೆ, ನೋಡಿ ನಿಮಗೆ ಬಂದಿರುವವರು ಇಂಥ ದೊಡ್ಡ ಕಾರನ್ನು ಪಡ್ಕೊಂಡಿದ್ದಾರೆ, ಸ್ವಂತದಲ್ಲಿ ಒಂದು ದೊಡ್ಡ ಮನೆಯನ್ನು ತಗೊಂಡಿದ್ದಾರೆ, ಬಂಗ್ಲಾ ತಗೊಂಡಿದ್ದಾರೆ, ಅವರ ಸಭೆಗೆ 200 ಕೋಟಿಯಲ್ಲಿ ಸಭೆ ಕಟ್ಟಿದ್ದಾರೆ. ನಿಮ್ಮ ಮೂಲಕವಾಗಿ ತಿಳಿಯಲ್ಪಟ್ಟು ಯೇಸುವಿನಲ್ಲಿ ಬಂದವರು ಈ ರೀತಿಯೆಲ್ಲ ಹೋಗ್ತಿದಾರಲ್ವ, ನೀವಿನ್ನೂ ಹಂಗೆ ಇದ್ದೀರಲ್ಲ ಅಂತ ಕೇಳ್ತಾರೆ. ನಾನು ಹೀಗಾದರೂ ಇದೀನಿ, ಅದು ಸಾಕು ನನಗೆ. ಅದೆಲ್ಲ ಆ ರೀತಿ ಹೇಳ್ತಾ ಹೇಳ್ತಾ ಕೆಲವೊಂದು ಕಡೆಗಳಲ್ಲಿ ನಮ್ಮ ಮನಸ್ಸು ವಾಲುವುದಕ್ಕೆ ಮುಂದಾಗುತ್ತೆ. ಅವರು ಇದನ್ನು ಮಾಡಿದ್ರಲ್ಲ, ಅದನ್ನು ಮಾಡಿದ್ರೆ ಅದನ್ನು ತಗೊಂಡ್ರಲ್ಲ ಎಂಬುದಾಗಿ, ನಾವು ಆ ರೀತಿ ಮಾಡಬೇಕೆಂಬುದಾಗಿ ನಮ್ಮ ಮನಸ್ಸು ವಾಲುವುದಕ್ಕೆ ಮುಂದಾಗುತ್ತದೆ. ಅದು ಯಾಕೆ ಆ ರೀತಿ ತಿರುಗಬೇಕು? ಆ ರೀತಿ ತಿರುಗಿಸಿದರೆ ಈ ಪ್ರಪಂಚಿಕ ಆತ್ಮ ಅವರನ್ನು ಹಿಡಿದುಕೊಳ್ಳುತ್ತದೆ. ಪೇತ್ರನನ್ನು ಆ ರೀತಿ ವಾಲುವಂತೆ ಮಾಡಿತು, ಅನನ್ಯ ಸಫೈರಳನ್ನು ವಾಲುವಂತೆ ಮಾಡಿತು. ಅವರು ದೇವರ ಅಭಿಷೇಕವನ್ನು ಹೊಂದಿರುವವರು, ದೇವರ ಆತ್ಮನಿಂದ ತುಂಬಲ್ಪಟ್ಟವರು. ಪೇತ್ರನ ಮೇಲೆ ದೇವರು ತಮ್ಮ ಶ್ವಾಸವನ್ನು ಊದಿ ನನ್ನ ಆತ್ಮವನ್ನು ಹೊಂದಿಕೋ ಎಂಬುದಾಗಿ ಹೇಳಿ ಕರುವಿಕೆ ಹೊಂದಿರುವವನು. ದೇವರು ಮಾತಾಡ್ತಿರ್ಬೇಕಾದ್ರೆ ಆ ಸ್ಥಳದಲ್ಲಿ ಸೈತಾನ ಬಂದು ಅಲ್ಲಿ ಅವನ ಹೃದಯವನ್ನು ಕರೆ ಮಾಡಿ, ಸಭೆಯಲ್ಲಿರುವ ಅನನ್ಯ ಸಫೈರಳ ಹೃದಯವನ್ನು ಕರೆ ಮಾಡಿ ಅವರನ್ನು ಅವನು ಹಿಡಿದುಕೊಂಡನಲ್ವಾ. ಯಾತಕ್ಕಾಗಿ ಹಿಡಿದ? ಯಾತಕ್ಕಾಗಿ ಒಂದು ಗುಂಪು ಜನಗಳನ್ನು ಈ ಲೋಕವನ್ನು ಪ್ರೀತಿ ಮಾಡುವಂತೆಯೋ, ಲೋಕವನ್ನು ಹುಡುಕುವಂತೆಯೋ, ಲೋಕವನ್ನು ಹುಡುಕಿ ಸಮೃದ್ಧಿ ಹೊಂದುವಂತೆಯೋ ಯಾಕೆ ಉಪದೇಶ ಮಾಡಬೇಕು? ಆ ರೀತಿ ಕೇಳಿದರೆ ಮೊದಲು ದೇವರ ಜನಗಳನ್ನು ದೇವರನ್ನು ಬಿಟ್ಟು ಬೇರ್ಪಡಿಸುವುದಕ್ಕಾಗಿ. ಅದುವೇ ಅವನ ಉದ್ದೇಶ. ಕರ್ತನ ಜನ ಹಾಗೆ ಅವನು ತೋರಿಸಿಕೊಳ್ಳಬೇಕು, ಆದರೆ ದೇವರೊಂದಿಗೆ ಅವನು ಇರಬಾರ್ದು.
ಹೊರ ನೋಡಿದ್ರೆ ಸಭೆಗೆ ಹೋಗ್ತಾರೆ, ಕಾಣಿಕೆ ಕೊಡ್ತಾರೆ, ಸೇವೆಯನ್ನು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಅವನು ದೇವರ ಬಳಿಯಿಂದ ದೂರವಾಗಬೇಕು, ದೂರ ಮಾಡಬೇಕು. ಸತ್ಯವಾದಂಗೆ ಹೇಳುತ್ತೆ ನೋಡಿ, ಒಬ್ಬನು ಲೋಕವನ್ನು ಪ್ರೀತಿ ಮಾಡಿದರೆ ಅವನು ದೇವನನ್ನು ಬಿಟ್ಟು ದೂರವಾಗುವುದಕ್ಕೆ ಮುಂದಾಗುವನು. ನೋಡಿ, 2 ತಿಮೋತಿಯ ಪುಸ್ತಕ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಯಾಕೆಂದರೆ ದೇವನು ಈ ಪ್ರಪಂಚದ ಮೇಲೆ ಆಸೆಯನ್ನ ಇಟ್ಟು, ಈ ಲೋಕದ ಮೇಲೆ ಆಸೆಯನ್ನ ಇಟ್ಟು ನಮ್ಮನ್ನು ಬಿಟ್ಟು ದೂರ ಹೋಗಿ ಥೆಸಲೋನಿಕ ಪಟ್ಟಣಕ್ಕೆ ಹೋದನು. ಕ್ರಿಸ್ಕೆನ್ ಎನ್ನುವವನು ಅವನು ಕೂಡ ಹಾಗೆಯೇ ಗಲಾತ್ಯ ದೇಶಕ್ಕೂ ತೀತನು ದಲ್ಮತಿಯ ದೇಶಕ್ಕೆ ಹೊರಟು ಹೋದರು. ಅದರಲ್ಲಿ ಪ್ರತ್ಯೇಕವಾಗಿ ದೇಮನು ಎನ್ನುವವನು ಸೇವೆಗೆ ಬಂದವನು, ನಮ್ಮೊಂದಿಗೆ ಸೇವೆಗೆ ಹೊರಟು ಬಂದವನು. ಬರುವಾಗಲೇ ಅವನಿಗೆ ಲೋಕದ ಕಾರ್ಯದ ಮೇಲೆ ಆಸೆ, ಲೋಕದ ಮೇಲೆ ಆಸೆಯನ್ನ ಇಟ್ಟು, ಈ ಪ್ರಪಂಚದ ಮೇಲೆ ಆಸೆಯನ್ನ ಇಟ್ಟು ನಮ್ಮನ್ನು ಬಿಟ್ಟು ದೂರ ಸರಿದ. ಹಾಗಾಗಿ ಪ್ರಪಂಚದ ಆಸೆ, ಪ್ರಪಂಚದ ಆತ್ಮ ಬಂದರೆ ಅದು ಕರ್ತನ ಮಕ್ಕಳನ್ನು ಬಿಟ್ಟು, ಕರ್ತನನ್ನು ಬಿಟ್ಟು ಮೊದಲು ಬೇರ್ಪಡಿಸುತ್ತೆ. ಲೋಕ ಸ್ನೇಹದಿಂದ ಕ್ರಿಸ್ತನನ್ನು ಬಿಟ್ಟು ದೂರ ಹೋದಂತಹ ಯೂದಾಸನು ದೇವರ ಹೆಸರಿಡಿದು ಕರೆದರು. ಅವನಿಗೆ ಅಪೊಸ್ತಲನ ಪದವಿಯನ್ನು ದೇವರು ಕೊಟ್ಟರು. ದೀಕ್ಷಾಸ್ನಾನ ಕೊಡುವಂತಹ ಅಧಿಕಾರವನ್ನು, ದೆವ್ವಗಳನ್ನು ಓಡಿಸುವ ಅಧಿಕಾರವನ್ನು ಕೂಡ ಕೊಟ್ಟರು. ಆದರೆ ನೋಡಿ, ಅವನು ಪ್ರಪಂಚದ ಮೇಲೆ ಆಸೆಯನ್ನಿಟ್ಟಾಗ ಅವನು ದೇವರನ್ನು ಬಿಟ್ಟು ದೂರ ಸರಿದನು. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತದೆ. 16ರಿಂದ ಓದ್ ನೋಡ್ರಿ. ಸಹೋದರರೇ, ಯೇಸುವನ್ನು ಹಿಡಿದವರಿಗೆ ದಾರಿ ತೋರಿಸಿದಂತಹ ಯೂದಾಸನ ಕುರಿತಾಗಿ ದೇವರಾತ್ಮನು ದಾವಿದನ ಮೂಲಕವಾಗಿ ಮುಂತಿಳಿಸಿದಂತಹ ಸತ್ಯವೇದ ವಾಕ್ಯ ನೆರವೇರಬೇಕಾಗಿ ಇತ್ತು. ಅವನು ನಮ್ಮಲ್ಲಿ ಒಬ್ಬನಾಗಿ ಎಣಿಸಲ್ಪಟ್ಟು ಈ ಸೇವೆಯಲ್ಲಿ ಪಾಲುಗಾರನಾದವನಾಗಿದ್ದ. ಅನೀತಿಯ ಕೂಲಿಯಿಂದ ಅವನು ಒಂದು ಸ್ಥಳವನ್ನು ಸಂಪಾದಿಸಿ ತಲೆ ಕೆಳಗಾಗಿ ಬಿದ್ದ. ಅವನ ಹೊಟ್ಟೆ ಸಿಡಿದು ಕರಳೆಲ್ಲ ಆಚೆ ಬಂದಿತ್ತು. ಯಾತರಿಂದ? ಅನೀತಿಯ ಕೂಲಿ. ನನಗೇನು ಕೊಡ್ತೀರಾ ಎಂಬುದಾಗಿ ಅವನು ಕೇಳಿದಾಗ ನಾನು ನಿಮಗೆ 30 ಬೆಳ್ಳಿ ನಾಣ್ಯವನ್ನು ಕೊಡ್ತೇವೆ. ಅದನ್ನು ಪಡಕೊಂಡು ಯೇಸುವನ್ನು ತೋರಿಸಿಕೊಟ್ಟ. ಹಾಗಾದರೆ ನೋಡಿ, ಹೃದಯವನ್ನು ತಿರುಗಿಸುವುದು. ತಿರುಗಿದ ಕೂಡಲೇ ಆ ಸ್ಪಿರಿಟ್ ಅವರನ್ನು ಹಿಡಿದುಕೊಳ್ಳುತ್ತದೆ. ಕೆಲವು ಸಮಯ ಯೂದಾಸನಲ್ಲಿ ಆ ಒಂದು ಆತ್ಮ ಸೈತಾನನಲ್ಲಿ ಒಕ್ಕಿದನೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ಅವನ ಒಂದು ಕಾರ್ಯಕ್ಕೆ ಸ್ಥಳವನ್ನು ಕೊಟ್ಟಾಗ ಸೈತಾನ ಅವನ ಒಳ ಒಕ್ಕಿದನಂತೆ. ಅದುವೇ ಈ ಪ್ರಾಪಂಚಿಕ ಆತ್ಮ. ಹಾಗಾಗಿ ಈ ಪ್ರಾಪಂಚಿಕ ಆತ್ಮ ಪ್ರಪಂಚಕ್ಕೆ ಸಂಬಂಧಪಟ್ಟ ಆಲೋಚನೆ ಮಾಡುವಂತೆಯೂ, ಲೋಕದ ಕಾರ್ಯಗಳ ಮೇಲೆ ಆಸೆ ಪಡುವಂತೆಯೂ, ಅದನ್ನು ಹೊಂದಿಕೊಳ್ಳುವಂತೆಯೂ ನಮ್ಮ ಹೃದಯವನ್ನು ತಿರುಗಿಸುತ್ತದೆ. ಅದಕ್ಕೆ ನಾವು ಸ್ಥಳ ಕೊಟ್ಟ ಕೂಡಲೇ ಈ ಆತ್ಮ ನಮ್ಮ ಜೀವನದ ಒಳಗೆ ಪ್ರವೇಶ ಮಾಡಿ ನಮ್ಮನ್ನು ತುಂಬಿಸಲು ಆರಂಭಿಸುತ್ತದೆ. ಅಂಥವರ ಮೇಲೆ ಎಳಲ್ಪಡುವಂತಹ ಶಾಪವನ್ನು ನೋಡಿ, ಲೋಕ ಸ್ನೇಹದಿಂದ ಬೇರ್ಪಟ್ಟಂತಹ ಲೋಟನನ್ನು ನೋಡಿ ಅಬ್ರಹಾಮನು ಹೇಳುತ್ತಾನೆ, ಇಬ್ಬರಿಗೂ ಜಗಳ ಬರುತ್ತದೆ ಒಳಗೆ ಇರುವಂತಹ 2 ಮಂದಿಯ ಕುರುಬರ ನಡುವೆ. ತಕ್ಷಣ ಲೋಟನನ್ನು ಕರೆದು ಮಾತಾಡಬೇಕಾದ್ರೆ ಲೋಟ ಏನಂತ ಹೇಳ್ದ? ಯಾವುದು ಸಮೃದ್ಧಿ ದೇಶ ಅಂತ ನೋಡ್ದ. ಸೋದೋಮ್ ಗೊಮೋರ ಎನ್ನುವಂತಹ ಪ್ರಾಂತ್ಯ ಅವರಿಗೆ ಸಮೃದ್ಧಿಯಾಗಿ ತೋಚಿತು. ಈ ಕಡೆ ಅಬ್ರಹಾಮನು ದೇವರ ವಾಗ್ದಾನವನ್ನು ಹೊಂದಿರುವವನು. ನೀನೇನು ಕುರಿ ಮೇಯಿಸುವುದಕ್ಕೋಸ್ಕರವಾಗಿ ಅಬ್ರಹಾಮನ ಹಿಂಬಾಲಿಸಿ ಬಂದಿದ್ದು. ಆ ರೀತಿ ಮೇಯಿಸುವುದಾದರೆ ಊರು ಎನ್ನುವಂತಹ ಊರಿನಲ್ಲಿ ಇರ್ಬೋದಿತ್ತಲ್ವಾ? ಅಬ್ರಹಾಮನನ್ನು ದೇವರು ಕರೆದು ಮಾತಾಡಿ ವಾಗ್ದಾನ ಕೊಟ್ಟು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಹೊರಡಬೇಕಾದ್ರೆ ನಾನು ಬರುತ್ತೇನೆ ಎಂಬುದಾಗಿ ನೀನು ಹೊರಟು ಬಂದಿದ್ದು. ಕುರಿ ಮೇಯಿಸುವುದಕ್ಕಾಗಿ ಬರಲಿಲ್ಲ, ಕುರಿಗಳನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೆ ಬರಲಿಲ್ಲ. ದೇವರು ಅಬ್ರಹಾಮನೊಂದಿಗಿದ್ದಾನೆ, ಅದನ್ನು ಅರಿತು ಅದರಿಂದ ಜೊತೆಗೆ ಬಂದೆ. ಅಬ್ರಹಾಮನೊಂದಿಗೆ ಇದ್ದುದರಿಂದಲೇ ಲೋಟನ ಕುರಿಗಳು ಅಭಿವೃದ್ಧಿಯಾಗಲು ಮುಂದಾಯಿತು. ಮಂದೆಯ ಕುರುಬರು ಅಧಿಕವಾದರು. ಅದು ಆಶೀರ್ವದಿಸಲ್ಪಟ್ಟವನೊಂದಿಗೆ ಇರುವುದರಿಂದ ಬಂದಂತಹ ಆಶೀರ್ವಾದ. ಲೋಟನ ಈ ರೀತಿ ಅಂದ್ಕೊಂಡ್ರು, ನನ್ನನ್ನು ದೇವರು ಆಶೀರ್ವಾದ ಮಾಡುತ್ತಾರೆ ಪ್ರತ್ಯೇಕವಾಗಿ ಎಂಬುದಾಗಿ. ತಕ್ಷಣ ಅವರನ್ನು ಹೋಗು ಅಂತ ಹೇಳಿದಾಗ ಒಂದು ಕಡೆ ಅಬ್ರಹಾಮನು, ಮತ್ತೊಂದು ಕಡೆ ಸೋದೋಮ್ ಗೊಮೋರ. ಅವನು ತಕ್ಷಣ ತನ್ನ ಕಣ್ಗಳನ್ನು ಮೇಲೆತ್ತಿ ಸಮೃದ್ಧಿಯಾದ ದೇಶವನ್ನು ನೋಡಿದರು. ಆ ಸಮೃದ್ಧಿಯನ್ನು ನೋಡುವಂತೆ ಮಾಡುತ್ತದೆ ನೋಡಿ, ಮನಸ್ಸನ್ನು ತಿರುಗುವಂತೆ ಮಾಡುತ್ತದೆ ನೋಡಿ. ಆ ಆತ್ಮಕ್ಕೆ ಹೆಸರೇ ಸೈತಾನ. ತಕ್ಷಣ ಅದಾದ್ಮೇಲೆ ಏನಾಯಿತು ಅಂತ ನಿಮಗೆ ಗೊತ್ತು. ಓದುದರಿಂದ ಮೊದಲು ಚೆನ್ನಾಗಿರುವ ಹಾಗೆ ತೋಚಿತು, ಒಳಗೋಗಿ ನೋಡಿದ್ರೆ ಸೋದೋಮ್ ಗೊಮೋರದಲ್ಲಿರುವವರು ದುಷ್ಟ ಜನಗಳು, ವ್ಯಭಿಚಾರ ಪ್ರಿಯರು, ವೇಷವಾಟಿಕೆ ಮಾಡುವವರು. ಅವರೊಂದಿಗೆ ಸಹವಾಸ ಮಾಡಿದ ಕೂಡಲೇ ಲೋಟನ ಗುಣವೇ ಮಾರ್ಪಡುವುದನ್ನು ನೋಡುತ್ತೇವೆ ನಾವು. ಲೋಟನ ನೀತಿವಂತನೆಂಬುದಾಗಿ ಬರೆಯಲ್ಪಟ್ಟಿದೆ, ಅದರ ಗುಣ ಮಾರ್ಪಟ್ಟಿತು. ನೋಡಿ, ಅವರು ಬಂದು ಆ ಮನೆಯಲ್ಲಿ ಅವರು ತಕರಾರು ಮಾಡುತ್ತಾರೆ. ಆಗ ಲೋಟನ ಹೊರಗೆ ಬಂದು ಅವರು ಹೇಳುತ್ತಾರೆ, ನನಗಿಬ್ಬರು ಹೆಣ್ಣು ಮಕ್ಕಳಿದ್ದಾರೆ,
ಅವರನ್ನು ಬೇಕಾದ್ರೆ ನೀವು ಬಳಿ ಕಳುಹಿಸುತ್ತೇನೆ, ಇಷ್ಟೇ ಬಂದಂತೆ ನೀವು ನಡೆಸಿರಿ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. ಒಬ್ಬ ತಂದೆ ಎಂಥ ಪರಿಸ್ಥಿತಿ ಅಂತ ಮಾತಾಡ್ತಾರಾ? ಒಂದು ವೇಳೆ ಕುಟುಂಬವಾಗಿ ಸತ್ರು ಕೂಡ ಪರವಾಗಿಲ್ಲ ಕಣ್ರಿ, ಆ ರೀತಿ ತಾನೇ ಮಾತಾಡಬೇಕು. ಅದೇ ರೀತಿ ಅವರ ಮಕ್ಕಳಿಗೂ ಕೂಡ ಅವನು ದೇವರ ಕಾರ್ಯಗಳ ಕುರಿತಾಗಿ ಹೆಚ್ಚಾಗಿ ಹೇಳಿಕೊಡ್ಲಿಲ್ಲ. ಏಕೆಂದರೆ ಅವರ ಕುಟುಂಬವಾಗಿ ಕೆಲವರನ್ನು ನೀವು ನೋಡ್ತೀರ, ಕೆಲವೊಂದು ಸೇವಕರು, ಕೆಲವೊಂದು ವಿಶ್ವಾಸಿಗಳು ದೇವರ ಮಕ್ಕಳಂತೆ ಕಾಣಿಸುತ್ತಾರೆ, ಆದರೆ ಅವರು ಒಟ್ಟಾರೆ ಕುಟುಂಬವಾಗಿ ಅವರಿಗೆ ಈ ಒಂದು ಆಸ್ತಿ, ಕಾಸು, ಒಡವೆ, ನೆಲ, ಈ ರೀತಿ ಇದರ ಮೇಲೆ ಅವರಿಗೆ ಗಮನ ಇರುತ್ತದೆ. ಲೋಟನು ಯಾವ ರೀತಿ ಅದರ ಮೇಲೆ ಗಮನ ಹರಿಸಿದನೋ ಅದೇ ರೀತಿ ಅವರ ಮಕ್ಕಳು ಕೂಡ ಆ ರೀತಿಯೇ ಇದ್ದರು. ಅವರು ಒಳ್ಳೆಯ ನಡತೆಯಲ್ಲಿ ಸರಿಯಾಗಿ ಅದರ ಮೇಲೆ ಗಮನ ಹರಿಸಲಿಲ್ಲ, ಲೋಕದ ಮೇಲೆಯೇ ಗಮನ ಹರಿಸುತ್ತಲೇ ಇದ್ದರು. ಇದರಿಂದ ಏನು ನಡೆಯಿತು? ದೇವರು ಸೊದೋಮ್ ಗೊಮೋರದ ಮೇಲೆ ತಮ್ಮ ಕೋಪಾಗ್ನಿಯನ್ನು ಕಳುಹಿಸಿದರು. ಧರಿಸಿರುವ ಬಟ್ಟೆಯಲ್ಲಿಯೇ ಲೋಟನು, ಅವನ ಹೆಂಡತಿಯು, ಅವರ ಮಕ್ಕಳು ಓಡಿ ಬರುತ್ತಾರೆ. ದೇವರು ಹೇಳುತ್ತಾರೆ, ಹಿಂದೆ ತಿರುಗಿ ನೋಡಬೇಡ, ಅಪಾಯ ಎಂಬುದಾಗಿ. ಬರಬೇಕಾದ್ರೆ ಲೋಟನ ಹೆಂಡತಿ ತಿರುಗಿ ನೋಡಿ ಉಪ್ಪಿನ ಕಂಬವಾಗಿ ಮಾರ್ಪಟ್ಟಳು. ಧರಿಸಿರುವ ಬಟ್ಟೆಯಲ್ಲೇ ಓಡಿ ಬಂದರು. ಯಾವ ವಸ್ತು, ಹಣ, ಯಾವ ಒಂದು ಆಸ್ತಿ, ಕುರುಬರು, ಯಾವ ಒಂದು ಮಂದೆ, ಇಷ್ಟೆಲ್ಲ ವೃದ್ಧಿಯಾಗುತ್ತದೆ ಎಂಬುದಾಗಿ ಅನಿಸಿ ಹೋದರು. ಅದರಲ್ಲಿ ಒಂದು ಕೂಡ ಅವ್ರಿಗೆ ಉಪಯೋಗವಾಗಲಿಲ್ಲ. ಇದೇ ಆಶ್ಚರ್ಯ. ಒಂದು ಕುರಿಮರಿ ಕೂಡ ಅವ್ರಿಗೆ ಸಿಗಲಿಲ್ಲ. ಬರಿಗೈಯಾಗಿ ಓಡಿ ಬಂದು ಗುಹೆಯಲ್ಲಿ ತಂಗಿದ್ದಾರೆ ಅವರ ಮಕ್ಕಳು. ಎಲ್ಲದಕ್ಕಿಂತ ಮಿಗಿಲಾಗಿ ದೊಡ್ಡ ಶಾಪ ಒಳಗೆ ಬರುತ್ತೆ ನೋಡಿ. ಅವರ ಮಕ್ಕಳು ಕುಳಿತು ಆಲೋಚನೆ ಮಾಡ್ತಾರೆ ಅಂತ. ಏನು ಆತರ ಅವರಿಗೆ ಅಲ್ಲಿ? ಅವರ ಮಕ್ಕಳು ಆಲೋಚನೆ ಮಾಡ್ತಾರೆ, ಇದೇ ರೀತಿ ನಾವು ಹೋದರೆ ನಮಗೆ ಒಳ್ಳೆ ಗಂಡನು ಸಿಗದೆ ಹೋಗುತ್ತಾರೆ, ನಮ್ಮ ವಂಶ ವೃದ್ಧಿಯಾಗದೆ ಹೋಗುತ್ತದೆ, ಇದರೊಂದಿಗೆ ನಮ್ಮ ಸಂತತಿ ನಾಶವಾಗುತ್ತದೆ ಎಂಬುದಾಗಿ ಭಾವಿಸಿ ತನ್ನ ತಂದೆಯೊಂದಿಗೆ ಅವರು ಸೇರಿ ಮಕ್ಕಳನ್ನು ಇತ್ತರು. ಎಷ್ಟು ಘೋರತೆ! ಏನು ಜೀವನ ಗುಹೆಗೆ ಬಂದರೆ ಮುಗ್ದೋಗುತ್ತಾ? ಅದನ್ನು ಲೋಟು ಕಲಿಸಲಿಲ್ವ ಅವನಿಗೆ? ನಂಬಿಕೆಯ ಜೀವಿತವನ್ನು ಸಾಧ್ಯವಾದರೆ ಹೊರಟು ಹೋಗಿ ಅಬ್ರಹಾಮನ ಬಳಿ ಸೇರಿಕೊಳ್ಳಲಿದ್ದೇವೆ, ಒಂದು 4 ದಿನ ಆಶ್ವಾಸನೆ ಮಾಡಿ ಮೆಲ್ಲನೆ ಗುಹೆಯನ್ನು ಬಿಟ್ಟು ಅಬ್ರಹಾಮನ ಬಳಿ ಸೇರಬಹುದಾಗಿತ್ತು. ಅದು ಗೊತ್ತಿಲ್ವಾ ಅವರಿಗೆ? ಮಕ್ಕಳಿಗೆ ಅದೆಲ್ಲವನ್ನು ಅವರು ಹೇಳ್ಕೊಡ್ಲಿಲ್ವಾ? ದೇವರನ್ನು ನಾವು ನಂಬುತ್ತೇವೆ, ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಅವರು ಕಲಿಸಿಲ್ಲವಾ? ಆ ಮಕ್ಕಳು ಆತುರಪಟ್ಟು ತೀರ್ಮಾನ ತೆಗೆದುಕೊಂಡು 2 ಮಕ್ಕಳನ್ನು ಎತ್ತರು. ಅವರು ಇಂಥ ಲೋಕದ ಮೇಲೆ ಆಸೆಯನ್ನು ಇಡುವವರು ವಿಘ್ನವಾಗಿರ್ತಾರೆ ಅಂತ ಹೇಳ್ತಾರೆ ನೋಡಿ. ಅದೇ ನಡೆಯುವುದನ್ನು ನೋಡ್ತೀವಿ. ಆ 2 ಮಕ್ಕಳು 2 ಜನಾಂಗವಾದರು. ಒಬ್ಬನಿಗೆ ಹೆಸರು ಅಮ್ಮೋನಿಯನು, ಮತ್ತೊಬ್ಬನ ಹೆಸರು ಮೋವಾಬಿಯರು. ಒಬ್ಬನ ಹೆಸರು ಅಮ್ಮೋನಿಯನು, ಇನ್ನೊಬ್ಬನ ಹೆಸರು ಮೋವಾಬನು. ಅಮ್ಮೋನ್ ಎಂಬವನು ಅಮೋನಿಯರಿಗೆ ತಂದೆಯಾದ, ಮೋವಾಬನು ಮೋವಾಬಿಯರಿಗೆ ತಂದೆಯಾದ. ಆ 2 ಮಕ್ಕಳು ಅಂದುಕೊಂಡ ಹಾಗೆ 2 ಸಂತತಿ ಬಂದಿತ್ತು. ಆದರೆ 2 ಸಂತತಿಯು ಶಾಪಗ್ರಸ್ತ ಸಂತತಿಯಾಗಿ ಮಾರ್ಪಟ್ಟಿತು. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 2-3ನೇ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ಅಗಮ್ಯಾಗ ಮನದಿಂದುಂಟಾದ ಸಂತತಿಯವರು ದೇವರ ಸಭೆಗೆ ಸೇರಿಸಲ್ಪಡಬಾರದು. ವ್ಯಭಿಚಾರದಲ್ಲಿ ಹುಟ್ಟಿರುವವರು ಕರ್ತನ ಸಭೆಗೆ ಒಳಗಾಗಲು ಸಾಧ್ಯವಿಲ್ಲ. ಅವನ ಸಂತತಿಯವರು 10ನೆಯ ತಲೆಯವರಾದರೂ ಯೆಹೋವನ ಸಭೆಗೆ ಸೇರಬಾರದು. ಒಂದು 10 ತಲೆಮಾರಿನವರೆಗೂ, 10 ಜನರೇಷನ್ನವರೆಗೂ ಈ ವ್ಯಭಿಚಾರದಲ್ಲಿ ಹುಟ್ಟಿರುವವರು ಸಭೆಯಲ್ಲಿ ಚರ್ಚ್ ಒಳಗೆ ಬರಬಾರದು, ದೇವಾಲಯದ ಒಳಗೆ ಬರಬಾರದು. ಆದರೂ ಹೇಳ್ತಾರೆ ನೋಡಿ, ಇಲ್ಲಿ ಅಮ್ಮೋನಿಯರಾಗಲಿ ಮೋವಾಬಿಯರಾಗಲಿ ಯೆಹೋವನ ಸಭೆಗೆ ಎಂದೆಂದಿಗೂ ಸೇರಬಾರದು. ಯಾಕೆಂದರೆ ಇವರು ವೇಶ್ಯಾವಾಟಿಕೆಯಲ್ಲಿ ಹುಟ್ಟಿರುವವರು, ವ್ಯಭಿಚಾರದಲ್ಲಿ ಹುಟ್ಟಿರುವವರು. 10ನೇ ತಲೆಮಾರಾದರೂ ಎಂದೆಂದಿಗೂ. ಮತ್ತೊಬ್ಬರಿಗೆ 10ನೆಯ ತಲೆಮಾರು, ಆದರೆ ಇವರಿಗೆ 10ನೇ ತಲೆಮಾರು ಮಾತ್ರವಲ್ಲ, ಎಂದೆಂದಿಗೂ ಅವರು ದೇವರ ಸಭೆಯಲ್ಲಿ ಒಳಗೆ ಸೇರಲಾಗುವುದಿಲ್ಲ. ಇವರಿಗೆ 10 ವರ್ಷ, ಆದರೆ ಅವರು ಅದಕ್ಕಿಂತ ಜಾಸ್ತಿ. ಯಾವಾಗಲೂ ಒಳಗೆ ಬರಬಾರ್ದು. ಶಾಪಗ್ರಸ್ತ ಸಂತತಿಯಾಗಿ ಮಾರ್ಪಟ್ಟರು. ನನಗೆ ಸಂತತಿ ಬೇಕು ಅಂತ ಯೋಚನೆ ಮಾಡಿದೆ, ಅದು ಆಶೀರ್ವಾದ ಸಂತತಿಯಾಗಿಲ್ವಲ್ಲ, ಶಾಪಗ್ರಸ್ತ ಶಪಿಸಲ್ಪಟ್ಟಂತಹ ಒಂದು ಕುಲವಾಗಿ ಮಾರ್ಪಟ್ಟಿತ್ತು. ನೋಡಿರಿ, ವಸ್ತುಗಳ ಮೇಲೆ ಅವಲಂಬಿಸಿ, ವಸ್ತುಗಳನ್ನು ದೇವರು ಎಂಬುದಾಗಿ ಅವಲಂಬಿಸಿ ಎಲ್ಲವನ್ನ ಕೈಬಿಟ್ಟು ಬರಿಗೈಯಾಗಿ ಓಡಿ ಬಂದು ಶಾಪವನ್ನು ಕೂಡ ಪಡ್ಕೊಂಡು ಬೇಕಾಯಿದೆಲ್ಲ ಅವರಿಗೆ. ಮುಂದಿನ ಕಾರ್ಯವನ್ನು ನೋಡಿ, ದೇವ ಜನಗಳ ನಡುವೆಯಲ್ಲಿ ಕರ್ತನ ವಾಕ್ಯಗಳನ್ನು ಕ್ರಿಯೆ ಮಾಡಲು ಬಿಡದಂತೆ ಮಾಡುವುದಕ್ಕೋಸ್ಕರವಾಗಿ ವಾಕ್ಯವನ್ನು ಕೇಳಬೇಕು, ಅದರ ಅರ್ಥ ಆಗಬಾರ್ದು. ವಾಕ್ಯ ನಿಮ್ಮ ಕಿವಿಗೆ ಬಂದು ಬೀಳಬೇಕು, ಆದರೆ ನೀವು ಫಲ ಕೊಡಬಾರದು. ಆಗ ಏನು ಮಾಡಬೇಕು ಅಂತ ನೋಡೋದಾದರೆ, ನಿಮ್ಮನ್ನು ಲೋಕವನ್ನು ಪ್ರೀತಿ ಮಾಡಿಸುವಂತೆ ಮಾಡಿದರೆ ಸಾಕು. ಲೋಕದ ಮೇಲೆ ನಿಮ್ಮ ಹೃದಯವನ್ನು ತಿರುಗುವಂತೆ ಮಾಡಿದರೆ ಸಾಕು. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 22ರಲ್ಲಿ ಹೇಳುತ್ತದೆ,
ಮುಳ್ಳುಗಳಿರುವಂತಹ ನೆಲವಾಗಿರುವವನು, ಅಲ್ಲಿ ಬಿತ್ತಲ್ಪಟ್ಟಂತಹ ವಾಕ್ಯವನ್ನು ಕೇಳುವನಾಗಿದ್ದರು. ಪ್ರಾಪಂಚಿಕವಾದ ಆಲೋಚನೆಯು, ಐಶ್ವರ್ಯದ ಮೇಲಿರುವಂತಹ ಆಸೆಯು, ಇದಂತಾನೆ ಒಳಗೆ ತರ್ತಾ ಇದ್ದಾರೆ. ಐಶ್ವರ್ಯವನ್ನು ಕೊಟ್ಟು ಅವರಲ್ಲಿ ಒಂದು ಆಸೆ, ಒಂದು ದೊಡ್ಡ ಮನೆ ನೋಡಿದ್ರೆ ಒಂದು ಆಸೆ, ಒಂದು ದೊಡ್ಡ ವಾಹನವನ್ನು ನೋಡಿದ್ರೆ ಒಂದು ಆಸೆ, ಒಬ್ಬರು ಹಾಕಿಕೊಂಡಿರುವಂತಹ ಒಡವೆ ನೋಡಿದ್ರೆ ಒಂದು ಆಸೆ, ಆ ಒಂದು ಐಶ್ವರ್ಯದ ಆಸೆ. ದೇವ್ರು ಹೇಳ್ತಾರೆ ನೋಡಿ, ವಾಕ್ಯವನ್ನು ಕೇಳಿದಾಗಲೂ ಪ್ರಪಂಚದ ಚಿಂತೆಯು, ಐಶ್ವರ್ಯದ ಮೋಹವು ವಾಕ್ಯವನ್ನು ಇರಿಕಿಸುವುದರಿಂದ ಅವನು ಫಲವಿಲ್ಲದೆ ಹೋಗುತ್ತಾನೆ. ಅದು ಸೈತಾನನಿಗೆ ಗೊತ್ತು. ಇವನು ಚರ್ಚಿಗೆ ಬರಬೇಕು, ಸಂಖ್ಯೆ ಅಧಿಕವಾಗಿರಬೇಕು, 50,000 60,000 ಅಂತ ಕೂತಿರಬೇಕು, ಅವನ ವಾಕ್ಯವನ್ನು ಕೇಳಬೇಕು. ಆದರೆ ಆ ವಾಕ್ಯ ಅವನಲ್ಲಿ ಕ್ರಿಯೆ ಮಾಡಬಾರದು. ಅದಕ್ಕೇನು ಮಾಡಬೇಕು? ಆ ವಾಕ್ಯವನ್ನು ಕ್ರಿಯೆ ಮಾಡಲು ಬಿಡದ ಹಾಗೆ ಇರುಕಿಸುವುದೇನಂತ ಕೇಳೋದಾದರೆ, ಪ್ರಾಪಂಚಿಕ ಚಿಂತೆಯು, ಐಶ್ವರ್ಯದ ಮೋಹವು. ಮಾತಾಡುವುದು ಉಪದೇಶವೇ. ಲೋಕವನ್ನು ಇಷ್ಟಪಡ್ರಿ, ಪ್ರಪಂಚವನ್ನು ಪ್ರೀತಿ ಮಾಡ್ರಿ, ಐಶ್ವರ್ಯವನ್ನು ಸೇರಿಸಿರಿ, ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಒಳಗೆ ಓದಂತಹ ಕರ್ತನ ವಾಕ್ಯಗಳು, ಜೀವಕ್ಕೆ ಸಂಬಂಧಪಟ್ಟ ವಾಕ್ಯಗಳನ್ನು ಅದು ಇರುಕಿಸುತ್ತದೆ. ಅಷ್ಟು ಮಾತ್ರವಲ್ಲ, ಅವನು ಫಲವಿಲ್ಲದಂತೆ ಇರುತ್ತಾನೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇದಕ್ಕೋಸ್ಕರವಾಗಿಯೇ ಸೈತಾನನು ಲೋಕದ ಆತ್ಮವನ್ನು ಜನಗಳ ಒಳಗೆ, ಪ್ರತ್ಯೇಕವಾಗಿ ಸಭೆಗಳ ಒಳಗೆ ತರುತ್ತಾನೆ. ಒಂದು, ಅವರು ಎಡವಬೇಕು. ಎರಡನೇದಾಗಿ, ಅವರು ದೇವರನ್ನು ಬಿಟ್ಟು ದೂರ ಸರಿಬೇಕು. ಮೂರನೇದಾಗಿ, ಅವರು ಹೊಂದಿಕೊಳ್ಳುವಂತಹ ವಾಕ್ಯಗಳು ಅವರಲ್ಲಿ ಕೆಲಸ ಮಾಡಬಾರ್ದು. ಹಾಗಾಗಿ ಇವರು ಲೋಕವನ್ನು ಬಯಸುವಂತೆ ಮಾಡುವಂಥದ್ದು, ಲೋಕದ ಮೇಲೆ ಆಸೆಯನ್ನು ಉಂಟು ಮಾಡುವಂಥದ್ದು. ಮೂರನೇ ಕಾರ್ಯವನ್ನು ನೋಡಿ, ಇವರನ್ನು ದೇವರ ಪ್ರೀತಿಯನ್ನು ಕಳಕೊಳ್ಳುವಂತೆ ಮಾಡುವುದಕ್ಕಾಗಿ ಪ್ರಪಂಚವನ್ನು ಇಷ್ಟಪಡಿಸುವಂತೆ ಮಾಡುವವರಿದ್ದಾರೆ. ಸೈತಾನನು ಯಾಕೆ ಇವರನ್ನ ಲೋಕವನ್ನು ಪ್ರೀತಿ ಮಾಡುವಂತೆ ಮಾಡ್ತಾನೆಂದರೆ, ಅವರು ಪ್ರೀತಿಸುವಾಗಲೇ ದೇವರ ಪ್ರೀತಿಯನ್ನು ಕಳಕೊಳ್ಳುತ್ತಾರೆ. ಲೋಕವನ್ನು ಪ್ರೀತಿ ಮಾಡುವವನ ಬಳಿಯಲ್ಲಿ ತಂದೆಯ ಪ್ರೀತಿ ಇಲ್ಲ ಎಂಬುದಾಗಿ 1 ಯೋಹಾನನ ಪುಸ್ತಕ 2ನೇ ಅಧ್ಯಾಯ 15-16ನೇ ವಾಕ್ಯಗಳು ಹೇಳುತ್ತದೆ. 15 ಏನು ಹೇಳುತ್ತದೆ ಅಂದರೆ, ಲೋಕದಲ್ಲಿಯೂ ಲೋಕದಲ್ಲಿರುವಂಥವುಗಳ ಮೇಲೂ ಪ್ರೀತಿ ಮಾಡದವರಾಗಿರಿ. ಒಬ್ಬನು ಲೋಕದ ಮೇಲೆ ಪ್ರೀತಿಯನ್ನಿಟ್ಟರೆ ಅವನ ಬಳಿ ತಂದೆಯ ಪ್ರೀತಿ ಇರುವುದಿಲ್ಲ. ಹಾಗಾದರೆ ಒಬ್ಬನು ಲೋಕವನ್ನು ಪ್ರೀತಿ ಮಾಡಿದರೆ ತಂದೆಯ ಪ್ರೀತಿ ಅವನ ಬಳಿ ಇಲ್ಲ. ಹಾಗಾಗಿ ತಂದೆಯ ಪ್ರೀತಿಯನ್ನು ಒಬ್ಬ ಮನುಷ್ಯನ ಹೃದಯದಿಂದ ತೆಗೆದುಹಾಕಬೇಕು. ಆ ಪ್ರೀತಿಯನ್ನು ಕಳಕೊಳ್ಳುವಂತೆ ಮಾಡಬೇಕು. ಅಂದರೆ ಅವನನ್ನು ಲೋಕದವನಂತೆ ಮಾರ್ಪಡಿಸು. ಪ್ರಾಪಂಚಿಕ ಆತ್ಮದಿಂದ ಅವನನ್ನು ಮುಚ್ಚು. ಲೋಕದ ಕುರಿತಾಗಿ ಮಾತಾಡುವಂತೆ ಮಾಡು, ಲೋಕದ ಕುರಿತಾಗಿ ಮಾತಾಡುವಂತೆ ಮಾಡು, ಲೋಕವನ್ನು ಪ್ರೀತಿಸುವಂತೆ ಮಾಡಕ್ಕೇಳು. ಆಟೋಮೆಟಿಕ್ ಆಗಿ ಅವನು ತಂದೆಯ ಪ್ರೀತಿಯನ್ನು ಕಳಕೊಳ್ಳುವನು. ಅದನ್ನೇ ಸತ್ಯವೇದ ಹೇಳುತ್ತದೆ. ಮುಂದಿನ ಕಾರ್ಯ, 4ನೇ ಕಾರ್ಯ ನೋಡಿ, ಅವರನ್ನು ದೇವರಿಗೆ ಹಗೆ ಉಳ್ಳವರಾಗಿ ಮಾಡಬೇಕು. ಪ್ರೀತಿಯನ್ನು ಕಳಕೊಳ್ಳುವಂತೆ ಮಾಡುವುದಲ್ಲ, ದೇವರಿಗೆ ಒಂದು ಶತ್ರುವಾಗಿ ಮಾರ್ಪಡಿಸುವಂಥದ್ದು. ಎಂಥ ಘೋರತೆ ನೋಡಿ. ಯಾಕೋಬನ ಪತ್ರಿಕೆ 4:4 ಹೇಳುತ್ತದೆ. ಅವ್ರು ಹೇಳ್ತಾರಲ್ಲಿ, ಲೋಕದ ಸ್ನೇಹ ದೇವರಿಗೆ ವಿರುದ್ಧವಾಗಿರುವ ಹಗೆ ಎಂಬುದಾಗಿ ಅರಿತಿದ್ದೀರಾ? ಲೋಕ ಸ್ನೇಹ ದೇವರಿಗೆ ವಿರುದ್ಧವಾಗಿರುವ ಹಗೆತನ. ಆದ್ದರಿಂದ ಲೋಕಕ್ಕೆ ಸ್ನೇಹಿತನಾಗಿ ಇರಲು ಬಯಸುವವನು ತನ್ನನ್ನು ಅರಿಯದೆಯೇ ದೇವರಿಗೆ ಶತ್ರುವಾಗುತ್ತಾನೆ. ನಾವು ಆ ರೀತಿಯೆಲ್ಲ ವಿರೋಧ ಮಾಡಲಿಲ್ವಲ್ಲ. ನಾವು ಕೂಡ ಪ್ರಾರ್ಥನೆಗೆ ತಾನೇ ಹೋಗ್ತಾ ಇದ್ದೀವಿ. ಆದರೆ ಲೋಕವನ್ನು ಪ್ರೀತಿ ಮಾಡುತ್ತೇವೆ, ಲೋಕಕ್ಕೆ ಸ್ನೇಹಿತನಾಗಿರುವುದಕ್ಕೆ ಬಯಸುತ್ತೇವೆ. ಆದರೆ ಸತ್ಯವೇದ ಹೇಳುತ್ತದೆ, ನೀವು ಆ ರೀತಿ ಆಗುವಾಗಲೇ ನಿಮ್ಮನ್ನರೆಯದೆ ನೀವು ಕರ್ತನಿಗೆ ಹಗೆತನ ಮಾಡುವವರಾಗಿ ಆಗುತ್ತೀರಾ. ಹಾಗಾಗಿ ದೊಡ್ಡ ಗುಂಪನ್ನು ದೇವರಿಗೆ ಶತ್ರುವಾಗಿ ಮಾರ್ಪಡಿಸುವಂಥದ್ದು. ಆ ರೀತಿ ಮಾರ್ಪಡಿಸಿದರೆ ಅವನು ಒಳಗೆ ಇರುತ್ತಾನೆ, ಆರಾಧನೆ ಮಾಡ್ತಾ ಇರ್ತಾನೆ. ಒಂದು ಪ್ರತ್ಯೇಕ ಸಮಯಗಳಲ್ಲಿ ಸಮಸ್ಯೆ ಬರಬೇಕಾದ್ರೆ ಇವರು ಕರ್ತನಿಗೆ ಶತ್ರುವಾಗಿರುವುದರಿಂದ ಅವರು ತಮ್ಮ ಜೊತೆ ಇರುವ ವಿಶ್ವಾಸಿಗಳನ್ನು ತೋರಿಸಿಕೊಡುತ್ತಾರೆ. ಯೇಸು ಹೇಳಿದ್ರಲ್ಲ, ಕಡೆಯ ದಿನಗಳಲ್ಲಿ ಅವರು ನನ್ನ ಜನಗಳನ್ನು ತೋರಿಸಿಕೊಡುವವರಾಗಿರುತ್ತಾರೆ. ಯಾವ ಬೇಕಾದರೂ ನೋಡಿ, ತೋರಿಸಿಕೊಡುವವನು ಎಂದರೆ ಜೊತೆಗಿದ್ದವನೇ ಅದನ್ನು ಮಾಡಲು ಸಾಧ್ಯ. ಜೊತೆಗಿದ್ದರಲ್ಲ, ಅವರೇ ತೋರಿಸ್ಕೊಡ್ಬೇಕು. ಹಾಗಾಗಿ ಜೊತೆಗಿರುವವನು ಲೋಕದ ಆತ್ಮವನ್ನು ಹೊಂದಿರುವವನು, ದೇವರಿಗೆ ಶತ್ರುವಾಗಿ ತನ್ನ ಹೃದಯದಲ್ಲಿರುವವನು. ಹಗೆತನವನ್ನು ತೋರಿಸುವುದಕ್ಕೆ ಅವನಿಗೆ ಅವಕಾಶ ಕೊಡಲ್ಪಡಲಿಲ್ಲ. ಒಂದು ಅವಕಾಶ ಕೊಡಲ್ಪಡುವಾಗ ಅವರು ಎದ್ದು ತೋರಿಸಿಕೊಡುತ್ತಾರೆ. ಮತ್ತಾಯನ ಸುವಾರ್ತೆ 24:10. ಆಗ ಅನೇಕರು ಎಡವಿ ಒಬ್ಬರನ್ನೊಬ್ಬರು ತೋರಿಸಿಕೊಟ್ಟಾಗಲಿ ಒಬ್ಬರನ್ನೊಬ್ಬರು ಹಗೆತನ ಮಾಡುತ್ತಾರೆ. ಹಾಗಾಗಿ ಯಾರು ಅವರೆಲ್ಲ ಒಂದೇ ಆಗಿರುವವರು, ಒಂದೇ ಸಭೆಯಲ್ಲಿರುವವರು, ಒಂದೇ ಸೇವೆಯಲ್ಲಿರುವವರು, ಅವರು ಲೋಕಕ್ಕೆ ಸಂಬಂಧಪಟ್ಟವನಾಗಿ ಮಾರ್ಪಡಬೇಕಾದ್ರೆ ದೇವರಿಗೆ ಶತ್ರುವಾಗಿ ಮಾರ್ಪಡುತ್ತಾರೆ. ಅಂದರೆ ಹೊರಗೆ ತೋರ್ಸೋಕ್ಕಾಗಲ್ಲ. ಅದನ್ನು
ಒಂದು ಸಮಯ ಬರುವಾಗ ವಿಘ್ನವಾಗುವುದು ಅವನೇ ಮೊದಲು. ದೇವ ಜನಗಳನ್ನು ತೋರಿಸಿಕೊಡುವುದು ಅವನೇ. ಯೂದಾಸನು ಕ್ರಿಸ್ತನನ್ನು ತೋರಿಸಿಕೊಟ್ಟದ್ದು ಹೀಗೆಯೇ. ಎಲ್ಲರೊಂದಿಗೆ ಜೊತೆಗಿದ್ದ. ಕೊನೆಯದಾಗಿ ಅವನು ಯಾಜಕರ ಬಳಿ ಹೋಗಿ ಅವರನ್ನು ತೋರಿಸಿಕೊಟ್ಟರು. 5ನೆಯ ಕಾರ್ಯ ಏನಂತ ಕೇಳುವುದಾದರೆ, ಪರಲೋಕದ ಒಳಗೆ ಸಭೆಯನ್ನು ಪ್ರವೇಶ ಮಾಡಲು ಬಿಡದೇ ಇರುವುದಕ್ಕೋಸ್ಕರವಾಗಿ. ಪರಲೋಕದಲ್ಲಿ ಚರ್ಚ್ ಹೋಗಬಾರ್ದು, ಸಭೆ ಹೋಗಬಾರ್ದು. ಅದಕ್ಕೋಸ್ಕರವಾಗಿ ಸಭೆಯಲ್ಲಿರುವ ಜನಗಳನ್ನು ಪ್ರಪಂಚವನ್ನು ಪ್ರೀತಿ ಮಾಡುವಂಥದ್ದು. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 23-24 ಹೇಳುತ್ತದೆ, ಒಬ್ಬ ಐಶ್ವರ್ಯವಂತನು ಯೇಸುವಿನ ಬಳಿ ಬಂದು ಅವರ ಬಳಿ ಕೇಳಿದ, ನಾನು ರಕ್ಷಣೆ ಹೊಂದಲು ಪರಲೋಕ ರಾಜ್ಯದಲ್ಲಿ ಪ್ರವೇಶ ಮಾಡಲು ನಾನೇನು ಮಾಡಬೇಕು ಅಂತ ಕೇಳಿದ. ಅವರು ಅದನ್ನು ಕೇಳಿ ದೇವರು ಹೇಳಿದರು, ನೀನು ಮೊದಲಲ್ಲಿ ನಿನ್ನ ಐಶ್ವರ್ಯವನ್ನು ಮಾರಿ ದರಿದ್ರರಿಗೆ ಕೊಟ್ಟು ಅನಂತರ ನನ್ನ ಹಿಂಬಾಲಿಸಿ ಬಾ ಅಂತ ಹೇಳಿದರು. ಅವನು ದೊಡ್ಡ ಆಸ್ತಿ ಉಳ್ಳವನಾಗಿದ್ದರಿಂದ ಅದನ್ನು ಅವನು ಮಾಡಲಾಗದೆ ದುಃಖದಿಂದ ಹಿಂದಿರುಗಿ ಹೋದನು. ಆಗ ಯೇಸು ಅವರನ್ನು ನೋಡಿ ಹೇಳಿದರು, ಐಶ್ವರ್ಯವಂತರು ಪರಲೋಕ ರಾಜ್ಯದ ಒಳಗೆ ಪ್ರವೇಶ ಮಾಡುವಂಥದ್ದು ಬಹಳ ಕಷ್ಟವಾಗಿದೆ. ಸೂಜಿಯ ಕಣ್ಣಲ್ಲಿ ಒಂಟೆ ಒಂದು ವೇಳೆ ಪ್ರವೇಶ ಮಾಡಬಹುದು, ಅದು ಕೂಡ ಒಂದು ವೇಳೆ ಸುಲಭ. ಓದ್ತೀನಿ ನೋಡಿ, ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 23-24. ಅವನು ನೋಡಿ ಪರಲೋಕದೊಳಗೆ ಪ್ರವೇಶ ಮಾಡ್ದ. ಆಗ ಯೇಸು ತಮ್ಮ ಶಿಷ್ಯರನ್ನ ನೋಡಿ, ಐಶ್ವರ್ಯವಂತರು ಪರಲೋಕದಲ್ಲಿ ಪ್ರವೇಶ ಮಾಡುವುದು ಸುಲಭ ಎಂಬುದಾಗಿ ನಿಜವಾಗಿ ನಿಮಗೆ ಹೇಳುವವನಾಗಿದ್ದೇನೆ. ಮೇಲು ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡುವುದಕ್ಕಿಂತಲೂ ಒಂಟೆಯಾದದ್ದು ಸೂಜಿಯ ಕಣ್ಣಲ್ಲಿ ಪ್ರವೇಶ ಮಾಡುವಂಥದ್ದು ಸುಲಭವಾಗಿದೆ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಅಂತ ಹೇಳಿದರು. ಅವರ ಶಿಷ್ಯರು ಅದನ್ನು ಕೇಳಿ ಬಹಳ ಆಶ್ಚರ್ಯಪಟ್ಟು, ಹಾಗಿದ್ದಲ್ಲಿ ಮತ್ತೆ ಯಾರು ರಕ್ಷಣೆ ಹೊಂದುವುದಕ್ಕೆ ಸಾಧ್ಯ ಅಂತ ಕೇಳಿದರು. ಯೇಸು ಅದಕ್ಕೆ ಅವರನ್ನು ನೋಡಿ, ಇದು ಮನುಷ್ಯರಿಂದ ಆಗದೇ ಇರುವಂಥದ್ದೇ, ದೇವರಿಂದ ಎಲ್ಲವೂ ಸಾಧ್ಯ ಅಂತ ಹೇಳಿದರು. ಈ ಕೊನೆಯ 2 ವಾಕ್ಯಗಳಲ್ಲಿ ಒಂದು ಮುಖ್ಯವಾಗಿರುವ ಅರ್ಥವಿರುವಂಥದ್ದಾಗಿದೆ. ಕಡೆಯ ಕಾಲದಲ್ಲಿ ಐಶ್ವರ್ಯವನ್ನು ಹುಡುಕುವವರು ಅವೆಲ್ಲವನ್ನು ಕಳಕೊಂಡು ಲೋಟನ ಹಾಗೆ ಬರಿಗೈಯಾಗಿ ಓಡಿ ಬರುವವರಾಗಿರ್ತಾರೆ. ಅದರ ಕುರಿತು ಸತ್ಯವೇದ ಆ ರೀತಿ ಹೇಳುತ್ತದೆ. ಹಾಗಾಗಿ ಪರಲೋಕ ರಾಜ್ಯದ ಒಳಗೆ ಪ್ರವೇಶ ಮಾಡದೆ ಬಿಡಬೇಕು ಅಂತ ಒಬ್ಬನ ಮಾರ್ಪಡಿಸೋದಾದರೆ ಅವನನ್ನು ಐಶ್ವರ್ಯವಂತನಾಗಿ ಮಾರ್ಪಡಿಸು. ಯೇಸು ಹೇಳುತ್ತಾರೆ, ಐಶ್ವರ್ಯವಂತರು ಪರಲೋಕ ರಾಜ್ಯದ ಒಳಗೆ ಹೋಗುವುದು ಎನ್ನುವಂಥದ್ದು ಸೂಜಿಯ ಕಣ್ಣಲ್ಲಿ ಒಂಟೆ ಹೋಗುವಂತೆ ಅಯ್ಯ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ನಾವೇನು ಹೇಳ್ತೀವಿ? ನಾವು ಐಶ್ವರ್ಯವಂತರಾಗುವುದು ಬೇರೆ, ಪರಲೋಕದಲ್ಲಿ ಪ್ರವೇಶ ಮಾಡುವುದು ಬೇರೆ ಅಂತ ಹೇಳ್ತೀವಿ. ಆ ರೀತಿ ಅಲ್ಲ. ಯೇಸು ಏನು ಹೇಳಿದ್ರು ಅದೇ ಅಲ್ವಾ ಸತ್ಯ. ಹಾಗಾಗಿ ಅನಂತರ ನೋಡಿ, ಕಡೆಯ ಕಾಲದಲ್ಲಿ ಐಶ್ವರ್ಯವನ್ನು ಹುಡುಕುವವರು ಏನಾಗ್ತಾರಂತೆ? ಸತ್ಯವೇದ ಹೇಳುತ್ತದೆ, ಲೋಟನ ಹಾಗೆ ಎಲ್ಲವನ್ನ ಕಳಕೊಂಡು ಬರಿಗೈಯಾಗಿ ಬಂದು ನಿಲ್ಲುತ್ತಾರೆ. ಯಾಕೋಬನ ಪುಸ್ತಕ 5ನೇ ಅಧ್ಯಾಯ 1-3 ವಾಕ್ಯ. ಐಶ್ವರ್ಯವಂತರೇ ಕೇಳಿರಿ, ನಿಮ್ಮ ಮೇಲೆ ಬರುವಂತಹ ನಿರ್ಬಂಧಗಳ ಮೂಲಕ ಗೋಳಾಡಿರಿ. ನಿಮ್ಮ ಐಶ್ವರ್ಯವು ಗತಿಸಿ ನಿಮ್ಮ ವಸ್ತ್ರಗಳು ಸವೆದು ಹೋಗಿವೆ. ನಿಮ್ಮ ಬೆಳ್ಳಿ ಬಂಗಾರವು ತುಕ್ಕು ಹಿಡಿದಿವೆ. ಅವುಗಳಲ್ಲಿ ಇರುವಂತಹ ಕಾರ್ಯ ನಿಮಗೆ ಸಾಕ್ಷಿಯಾಗಿ ಇದ್ದು ಬೆಂಕಿಯ ಹಾಗೆ ನಿಮ್ಮ ಮಾಂಸವನ್ನು ತಿನ್ನುವುದು. ಕಡೆಯ ದಿನಗಳಲ್ಲಿ ಆಸ್ತಿಗಳನ್ನು ಕೂಡಿಟ್ರಲ್ಲ ಎಂಬುದಾಗಿ ಹೇಳ್ತಾರೆ. ನೋಡಿದ್ರ? ಮುಂದಿನ ಕಾರ್ಯವನ್ನು ನೋಡ್ತೀವಿ ನೋಡಿ. ನಮ್ಮ ಹೃದಯವನ್ನು ದೇವರನ್ನು ಬಿಟ್ಟು ತಿರುಗಿಸುವುದಕ್ಕಾಗಿ ಬೊಕ್ಕಸಗಳನ್ನು ಭೂಮಿಯಲ್ಲಿ ಕೂಡಿಡಬೇಡಿರಿ, ಅದು ನಿಮ್ಮನ್ನು ತಿರುಗಿಸುವುದಕ್ಕೆ ಮುಂದಾಗುತ್ತದೆ ದೇವರನ್ನು ಬಿಟ್ಟು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಪರಲೋಕದಲ್ಲಿ ನಿಮಗೆ ಬೊಕ್ಕಸಗಳನ್ನು ಕೂಡಿಡಿರಿ, ಅಲ್ಲಿ ಹುಳವಿಡಿಯುವುದಿಲ್ಲ, ನುಸಿ ಹಿಡಿಯುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಹಾಕಿ ಕದಿಯುವುದೂ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅನಂತರ ಏನು ಗೊತ್ತಾ? ಈ ಶ್ರೀಮಂತರಾಗುವಾಗ ಅವರ ಮೆಂಟಾಲಿಟಿ ಯಾವ ರೀತಿ ಆಗುತ್ತದೆ ಅಂತ ಕೇಳಿದರೆ, ಹಣದ ಮುಖಾಂತರವಾಗಿ ಏನು ಬೇಕಾದ್ರೂ ಸಾಧ್ಯ ಮಾಡ್ಬೋದು ಎಂಬುದಾಗಿ ಒಂದು ಮೈಂಡ್ ಸೆಟ್ ಒಳಗೆ ಅವರು ಬರುತ್ತಾರೆ. ಹಣದ ಮೂಲಕವಾಗಿ ಏನು ಬೇಕಾದರೂ ಮಾಡ್ಬೋದು ಎಂಬುದಾಗಿ ಬರ್ತಾರೆ. ದೇವರ ಕಾರ್ಯವನ್ನು ಕೂಡ ಹಣವನ್ನು ಕೊಟ್ಟರೆ ಮಾಡ್ಬೋದು ಎಂಬುದಾಗಿ ಆ ರೀತಿ ಬರುತ್ತಾರೆ. ಆ ರೀತಿಯಾಗಿರುವ ಉಪದೇಶವನ್ನು ಕೊಡುವವರು ಕೂಡ ಇದ್ದಾರೆ. ಈ ಶಿಷ್ಯರು ಕೇಳಿದ್ರಲ್ಲ, ಏನು ಕೇಳಿದ್ರು ಗೊತ್ತಾ? ಐಶ್ವರ್ಯವಂತರು ಪರಲೋಕ ರಾಜ್ಯದ ಒಳಗೆ ಪ್ರವೇಶ ಮಾಡುವುದು ಕಠಿಣ ಎಂಬುದಾಗಿ ದೇವರು ಹೇಳಿದರು. ಅವರು ಆಶ್ಚರ್ಯಪಟ್ಟು, ಹಾಗಾದರೆ ಯಾರು ಪರಲೋಕಕ್ಕೆ ಹೋಗಲು ಸಾಧ್ಯ ಎಂಬುದಾಗಿ ಅವರು ಕೇಳಿದರು. ಅದರ ಅರ್ಥ ಏನು ಗೊತ್ತಾ? ಒಬ್ಬ ಶ್ರೀಮಂತನು ಅರಮನೆಯಲ್ಲಿ ಹೋಗಲು ಸಾಧ್ಯ, ಆಫೀಸಲ್ಲಿ ಹೋಗಲು ಸಾಧ್ಯ, ಅಂತಃಪುರದವರೆಗೂ ಹೋಗಲು ಸಾಧ್ಯ, ಮತ್ತ್ಯಾಕೆ ಪರಲೋಕಕ್ಕೆ ಹೋಗೋಕ್ಕಾಗಲ್ಲ? ಹಾಗಾದರೆ ಹಣವಿದ್ದರೆ ಪರಲೋಕದ ಒಳಗೆ ಹೋಗಲು ಸಾಧ್ಯ ಎನ್ನುವ ಒಂದು ಮೂಲತಃ ಮೈಂಡ್ ಸೆಟ್ಟನ್ನು ಶಿಷ್ಯರು ಕೂಡ ಇಟ್ಕೊಂಡಿದ್ದರು. ಆಗ ದೇವರು ಹೇಳಿದರು, ಇದು ಮನುಷ್ಯರಿಂದ ಅಸಾಧ್ಯ. ಮನುಷ್ಯರಿಂದ ಮಾತ್ರವಲ್ಲ, ಹಣದಿಂದ ಕೂಡ ಸಾಧ್ಯ ಇಲ್ಲ. ಮನುಷ್ಯರಿಟ್ಟುಕೊಂಡಿರುವ ಯಾವುದರಿಂದಲೂ ಅದು ಅಸಾಧ್ಯ, ದೇವರಿಂದ ಸಾಧ್ಯ ಅಂತ ಹೇಳಿದರು. ನೀವು ನೋಡಿ ಈ ಮೈಂಡ್ ಸೆಟ್ ಹೆಂಗೆ ಮಾರುತ್ತದೆ ಅಂತ ನೋಡೋದಾದರೆ, ಹಣವನ್ನು ಕೊಟ್ಟು ಸಾಧನೆ ಮಾಡ್ಬೋದು,
ಆ ಹಣ ಶ್ರೀಮಂತರಾಗಿ ಮಾರ್ಪಡಬೇಕಾದ್ರೆ ನೀವು ಯಾವ ಸಮಸ್ಯೆ ಆಗಿರ್ಬೋದು ಹಣವನ್ನಿಟ್ಟು ಸಾಧಿಸಲು ಸಾಧ್ಯ ಎಂಬುದಾಗಿ ಮುಂದಾಗ್ತೀರಾ. ಆ ಮೈಂಡ್ ಸೆಟ್ ಬರುತ್ತದೆ. ನೋಡ್ರಿ, ಇವರೇನು ಮಾಡಿದರು? ಹಣದ ಮೂಲಕವಾಗಿ ಏನು ಬೇಕಾದರೂ ಸಾಧನೆ ಮಾಡಬಹುದು ಎನ್ನುವ ನಂಬಿಕೆ. ಮೊದಲ ವ್ಯಕ್ತಿ ಒಬ್ಬ ಮಂತ್ರವಾದಿ. ಅವರು ಬಂದು ನೋಡ್ತಾರೆ, ಶಿಷ್ಯರು ಕೈಗಳನ್ನಿಟ್ಟಾಗ ಜನಗಳ ಮೇಲೆ ದೇವರಾತ್ಮನು ತುಂಬಲ್ಪಡುವುದನ್ನು ನೋಡ್ತಾನೆ. ತಕ್ಷಣ ಅವನಿಗೆ ಆ ವರವನ್ನು ಪಡ್ಕೋಬೇಕು. ಏಕೆಂದರೆ ಇದನ್ನು ಪಡೆಯುವುದಾದರೆ ಇನ್ನು ಬಹಳ ಮಂದಿಯನ್ನು ಹಾಗೆ ಗದರಿಸಿ ಹಣ ಸಂಪಾದನೆ ಮಾಡಬಹುದು. ಆ ರೀತಿಯಾಗಿ ಭಾವಿಸಿ ನೇರವಾಗಿ ಪೇತ್ರನ ಬಳಿ ಹೋಗಿ ಹಣವನ್ನು ಕೊಟ್ಟು, ಅಯ್ಯ, ಹಣವನ್ನು ಇಟ್ಕೊಂಡು ಆ ವರವನ್ನು ಅನುಗ್ರಹಿಸಿ ಅಂತ ಕೇಳ್ತಾನೆ. ಹಣವನ್ನು ಇಟ್ಕೊಂಡು ವರವನ್ನು ಕೊಡಿಯಂತೆ. ನೋಡಿ, ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 18ರಿಂದ 21ರವರೆಗೂ. ಅಪೊಸ್ತಲರು ತಮ್ಮ ಕೈಗಳನ್ನು ಅವರ ಮೇಲೆ ಇಟ್ಟದರಿಂದ ಪರಿಶುದ್ಧಾತ್ಮನ ಅನುಗ್ರಹಿಸುವುದನ್ನು ಸೀಮೋನನು ಕಂಡಾಗ ಅವರ ಬಳಿಯಲ್ಲಿ ಹಣವನ್ನು ತಂದು, ನಾನು ಯಾರ ಮೇಲೆ ನನ್ನ ಕೈಗಳನ್ನು ಇಡುತ್ತೇನೋ ಅವನು ಪರಿಶುದ್ಧಾತ್ಮವನ್ನು ಹೊಂದತಕ್ಕ ಹಾಗೆ ನನಗೂ ಈ ಅಧಿಕಾರವನ್ನು ಕೊಡಬೇಕು ಅಂತ ಕೇಳಿದ. ಪೇತ್ರನು ಅವನನ್ನು ನೋಡಿ, ದೇವರ ವರವನ್ನು ಹಣದ ಮೂಲಕ ಸಂಪಾದನೆ ಮಾಡಬಹುದು ಎಂದು ನೀನು ಭಾವಿಸಿದ್ದರಿಂದ ನಿನ್ನ ಹಣ ನಿನ್ನೊಂದಿಗೆ ನಾಶವಾಗಿ ಹೋಗಲಿ. ನಿನ್ನ ಹೃದಯ ದೇವರ ಮುಂದೆ ಸರಿಯಾಗಿಲ್ಲದಿರುವುದರಿಂದ ಈ ವಿಷಯದಲ್ಲಿ ನಿನಗೆ ಪಾಲು ಇಲ್ಲ, ಯಾವ ಭಾಗವೂ ಇಲ್ಲ ಅಂತ ಹೇಳ್ದ. ಈ ಸ್ಥಳವನ್ನು ಗಮನಿಸಿ ನೋಡಬೇಕು. ಹಣದ ಮೂಲಕವಾಗಿ ದೇವರ ಕಾರ್ಯವನ್ನು ಸಂಪಾದನೆ ಮಾಡಲು ಬಯಸುವಂಥದ್ದು. ಇವತ್ತು ಬಹಳ ಮಂದಿ ತಂತ್ರವಾಗಿ ಅದನ್ನು ಹೇಳ್ಕೊಡ್ತಾ ಇದ್ದಾರೆ. ನೀವು ದಶಮ ಭಾಗ ಕೊಡ್ತಾನೆ ಬನ್ನಿ, ಕರ್ತನು ನೀವು ಕೊಡುವಂತಹ ದಶಮ ಭಾಗವನ್ನಿಟ್ಟು ನಿಮಗೆ ಹೇರಳವಾಗಿ ಹಿಂದಿರುಗಿ ಕೊಡುತ್ತಾರೆ. ಈ ರೀತಿಯಾಗಿ ಒಂದು ಕಂಪನಿಯವರು ಆರಂಭಿಸಿದ್ರು. ದಶಮ ಭಾಗವನ್ನು ಕರೆಕ್ಟಾಗಿ ಕೊಡ್ತಾ ಬಂದರು. ಮುಂದಿನ ಬಾರಿ ನೋಡೋದಾದರೆ ಅವರು ಬಹಳ ಹೇರಳವಾಗಿ ಅಭಿವೃದ್ಧಿ ಹೊಂದಿತ್ತು. ಅದನ್ನು ಕೊಟ್ಟರು. ನೀವು ಸೇವಕರಿಗೆ ಈ ರೀತಿಯಾಗಿ ಕೊಡಿ, ದೇವರು ಆಗಿರ ನಿಮಗೆ ಇದನ್ನು ಕೊಡುತ್ತಾರೆ. ಹಣವನ್ನು ತಂದು ದೇವರ ಆಲಯದಲ್ಲಿ ಹಾಕಿರಿ, ದೇವರು ಅದನ್ನು ಕೊಡುತ್ತಾರೆ. ಇವೆಲ್ಲ ಯಾವ್ದ್ರ ಕಡೆ ನೀವು ನಡೆಸೋದು ಗೊತ್ತಾ? ಹಣವನ್ನು ಕೊಟ್ಟರೆ ಪಡೆಯಬಹುದು. ಕೆಲವು ವ್ಯಕ್ತಿಗಳು ಒಂದು ಅರಿಕೆ ಮಾಡ್ತಾರೆ, ದೇವರೇ ಈ ವ್ಯಾಧಿಯನ್ನು ಗುಣಪಡಿಸಿದರೆ ನಾನು 1 ಲಕ್ಷವನ್ನು ತಂದು ಕಾಣಿಕೆಯಾಗಿ ಕೊಡ್ತೀನಿ. ಹಾಗಾಗಿ ದೇವರಿಗೆ ಸಂಬಂಧಪಟ್ಟವುಗಳನ್ನು ಹಣದ ಮೂಲಕವಾಗಿ ಪಡೆಯುವಂಥದ್ದು. ಇವೆಲ್ಲ ಹಣದ ಮುಖಾಂತರವಾಗಿ ಪಡ್ಕೊಳ್ಳುವಂಥದ್ದಲ್ಲ. ಹಾಗಾದರೆ ಕಾಣಿಕೆ ಕೊಡಬಾರ್ದು ಅಂತ ಕೇಳಿದ್ರೆ ಕಾಣಿಕೆ ಕೊಡಬೇಕು, ಆದರೆ ನೀವು ಬಯಸಿ ಕೊಡಬಾರದು. ಆ ರೀತಿ ಬಂದರೆ ಅದು ವ್ಯಾಪಾರ. ಕಾಣಿಕೆ ಕೊಡಬೇಕಾಗಿರುವುದು ನಿಮ್ಮ ಮನ ತೃಪ್ತಿ. ನೀವು ಕೊಡಬಹುದು ದೇವರ ಮೇಲೆ ಇಟ್ಟಿರುವಂತಹ ಆ ಪ್ರೀತಿಯನ್ನಾಗಿರ್ಬೋದು, ಘನವನ್ನು ತೋರಿಸುವುದಕ್ಕೋಸ್ಕರವಾದದ್ದು. ಹಣವನ್ನು ಕೊಟ್ಟು ಒಂದು ಸೌಲಭ್ಯ ಪಡೆಯಬೇಕು ಎಂಬುದಾಗಿ ಬಯಸುವುದು ತಪ್ಪು. ದೇವರಿಗೆ ಸಂಬಂಧಪಟ್ಟ ಯಾವ ಕಾರ್ಯವಾಗಿರ್ಬೋದು ಹಣದ ಮುಖಾಂತರವಾಗಿ ಪಡೆಯುವುದು. ಇವತ್ತು ಬಹಳ ವ್ಯಾಪಾರ ಹೇಳ್ಕೊಡ್ತಾ ಇದ್ದಾರೆ. ದಶಮ ಭಾಗ ಕೊಟ್ಟು ನೋಡಿ, 10 ಕೊಟ್ಟೆ, 10 ರೂಪಾಯಿನ ತಂದು ನಾನು ಹಾಕ್ದೆ ಕಣ್ರಿ, ದೇವರು ನನಗೆ 100 ರೂಪಾಯಿ ಹಿಂದಿರುಗಿ ಕೊಟ್ಟರು. ಸಭೆ ಬಿಟ್ಟು ಆಚೆ ಹೋಗೋಷ್ಟರೊಳಗೆ 100 ರೂಪಾಯಿ ಮತ್ತೆ ಸಿಕ್ಕಿತ್ತು ನನಗೆ. ಸಭೆಯ ಬಾಗಿಲಲ್ಲಿ ಹಂಗೆ 100 ರೂಪಾಯಿ ನೋಡಿದೆ, ಹಂಗೆ ತೊಗೊಂಬಂದ್ಬಿಟ್ಟೆ. ನೋಡಿದ್ರೆ ದೇವರು ಎಂಥ ಒಂದು ಮಹಿಮೆ ಅಂತ ಸಾಕ್ಷಿ ಹೇಳ್ತಾರಲ್ಲಿ. ಆ ಸಭೆಯ ಭಾಗದಲ್ಲಿ ಕಳ್ಕೊಂಡ್ರವನು ಅವಾಗಿನ ಹುಡ್ಕಾಡ್ತಿರ್ತಾನೆ. ನೀವು ಕರ್ತನ ಯಾವ ಕಾರ್ಯವನ್ನೇ ಆಗಿರ್ಬೋದು, ವರವನ್ನು ಮಾತ್ರವಲ್ಲ, ಸೌಖ್ಯವನ್ನು ಯಾವ ಒಂದು ಕಾರ್ಯವಾಗಿರ್ಬೋದು ಹಣದ ಮುಖಾಂತರವಾಗಿ ಪಡೆಯಬಹುದು ಅಂತ ನೀವು ಬಯಸುವುದಾದರೆ ಸತ್ಯವೇದ ಹೇಳುತ್ತದೆ, ಆ ವಿಷಯದಲ್ಲಿ ನಿನಗೆ ಪಾಲು ಇಲ್ಲ, ಭಾಗವೂ ಇಲ್ಲ. ಎರಡನೇದಾಗಿ, ನೀನು ದೇವರ ಕಾರ್ಯವನ್ನು ಹಣದ ಮುಖಾಂತರವಾಗಿ ಪಡೆಯಬಹುದು ಎಂಬುದಾಗಿ ಹೇಳಿದ್ರಿಂದ ನಿನ್ನ ಹಣವು ನಾಶವಾಗುತ್ತದೆ. ಇದು ಆ ಮಂತ್ರವಾದಿಗೆ ಹೇಳಿದ ಮಾತಲ್ಲ, ಸಿಮ್ರನಿಗೆ ಹೇಳಿದ ಮಾತಲ್ಲ, ನಮ್ಮೆಲ್ಲರಿಗೂ ಹೇಳಿದ ಮಾತು. ದೇವರ ಕಾರ್ಯವನ್ನು ಹಣವನ್ನಿಟ್ಟು ಸಾಧನೆ ಮಾಡಬೇಕು ಅಂತ ಆಲೋಚನೆ ಮಾಡಬೇಡಿ. ಹಾಗಾಗಿ ಅಂಥ ಮೆಂಟಾಲಿಟಿ ತರ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪವಾಗಿ. ನೀವು ಹಣವನ್ನು ಕೊಡಿ, ನಡೆಯುತ್ತದೆ, ಅದನ್ನು ಮಾಡಿ, ನಡೆಯುತ್ತದೆ. ನಮ್ಮ ಸಭೆಯಲ್ಲಿ ಕಟ್ಟಡವನ್ನು ಕಟ್ಟುತ್ತದೇವೆ, ಕೊಡಿರಿ. ನೋಡಿ, ಬಹಳ ಸಾಕ್ಷಿ ಬರ್ತಾ ಇರುತ್ತೆ. ನಾನು ಒಂದು ಲೋಡ್ ಕಲ್ಲನ್ನು ಕೊಡಿಸಿದೆ. ನೋಡಿ, ದೇವರು ಆ ಕಾಲದಲ್ಲಿ ನಮಗೆ ಬೇಕಾಗಿರುವ ಎಲ್ಲವನ್ನು ದೇವರು ಕೊಟ್ಟು ಆಶೀರ್ವಾದ ಮಾಡಿ ನಾವು 2 ಮನೆಯನ್ನು ಕಟ್ಟುವುದಕ್ಕೆ ದೇವರ ಆಶೀರ್ವಾದ ಮಾಡಿದ್ರು. ಆ ರೀತಿಯಾಗಿ ಹೇಳ್ತಾರೆ, ನೀವು ಹಣವನ್ನು ಕೊಟ್ಟದ್ರಿಂದ ಅದು ನಡೆದದ್ದಲ್ಲ. ದೇವರು ಹಣವನ್ನು ಪಡ್ಕೊಂಡು ನಿಮಗೊಂದು ಒಳಿತನ್ನು ಮಾಡುವವರೂ ಅಲ್ಲ. ಇದು ಒಂದು ನೂತನ ಉಪದೇಶ. ಅದೇನಂತ ನೋಡೋದಾದರೆ, ಹಣವನ್ನು ಕೊಟ್ಟು ಪಡೆಯುವಂತೆ ಮಾಡ್ತಾರೆ. ಆ ರೀತಿ ಪಡೆಯುವವರಿಗೆ ಏನು ನಡೆಯುತ್ತದೆ ಅಂದರೆ, ಅವರ ಹೃದಯ ಕ್ರಮ ತಪ್ಪಿ ಹೋಗುತ್ತದೆ, ಅವರ ಹಣಕ್ಕೆ ದೊಡ್ಡ ಲಾಸ್ ಆಗುತ್ತದೆ ಎಂಬುದಾಗಿ ಹೇಳುತ್ತಾರೆ. ಶಾಪ ಕೊಟ್ಟಿಟ್ಟಿದ್ದಾರಲ್ಲಿ. ಮತ್ತೆ ಮತ್ತೊಂದು ಕಾರ್ಯವಿದೆ. ದೇವರ ಬರುವಿಕೆಗೆ ಕಾದಿರುವಂತಹ 10 ಕನ್ಯೆಯರು, ಅದರಲ್ಲಿ 5 ಮಂದಿ ಎಣ್ಣೆಯನ್ನು ಇಟ್ಕೊಂಡಿದ್ದಾರೆ. ಇನ್ನೊಂದು 5 ಮಂದಿ ಅವರಲ್ಲಿದ್ದಾರೆ, ಎಣ್ಣೆ ಕಡಿಮೆಯಾಗಿದೆ. ಆಗ ಮದಲಿಂಗನು ಬರುತ್ತಾನೆ ಎನ್ನುವಂತಹ ಸುದ್ದಿಯನ್ನು ಕೇಳ್ಪಡ್ತಾರೆ. ಮದಲಿಂಗನು ಬರುತ್ತಾನೆ ಎನ್ನುವಂತಹ ಸುದ್ದಿ ಕೇಳ್ಪಟ್ಟಾಗ ಆಗ ತಕ್ಷಣ ನೋಡ್ತಾರೆ, ದೀಪದಲ್ಲಿ ಬೆಳಕಲ್ಲಿ ಸ್ವಲ್ಪ ಲೈಟ್ ಕಡಿಮೆಯಾಗಿದೆ. ಒಳಗೆ ನೋಡ್ತಾರೆ, ಎಣ್ಣೆ ಕಡಿಮೆಯಾಗಿದೆ. ಪಕ್ಕದಲ್ಲಿರುವಂತಹ ಆ ಒಳ್ಳೆ ಕನ್ಯೆಯರಿದ್ದಾರೆ ನೋಡಿ, ಬುದ್ಧಿ ಇರುವ ಕನ್ಯೆಯರು,
ಅವರ ಬಳಿ ಕೇಳುತ್ತಾರೆ, ಸ್ವಲ್ಪ ಎಣ್ಣೆಯನ್ನು ಕೊಡಿ, ರಾತ್ರಿಯೆಲ್ಲ ಮದಲಿಂಗನು ಬರುವ ಸಮಯ ಹತ್ತಿರ ಬಂದಿದೆ, ನಾವು ಅದನ್ನು ಪಡ್ಕೊಂಡು ಬರಬೇಕೆಂಬುದಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇರುವ ಎಣ್ಣೆ ನಮಗೂ ಸಾಕಾಗಲ್ಲ, ನಾವು ಅದನ್ನು ಹಂಚಿಕೊಟ್ಟರೆ ನೀವು ಬೆಳಕನ್ನು ದೀಪವನ್ನು ಹಚ್ಚಿಸಲು ಸಾಧ್ಯವಿಲ್ಲ, ನಾವು ಇರೋಕ್ಕಾಗಲ್ಲ, ನೀವು ಹೊರಗಡೆ ಹೋಗಿ ಮಾರುವವರ ಬಳಿ ಅದನ್ನು ಕೊಂಡುಕೊಂಡು ಬನ್ನಿ ಎಂಬುದಾಗಿ ಹೇಳ್ತಾರೆ. ಆಗ ಇವರು ಹೋಗಿ ಎಣ್ಣೆ ಮಾರುವವರ ಬಳಿ ಎಣ್ಣೆಯನ್ನು ಕೊಂಡುಕೊಂಡು ತುಂಬಿಕೊಂಡು ಬರಷ್ಟರೊಳಗೆ ಮದಲಿಂಗನು ಬಂದರು. ಬಾಗಿಲು ಮುಚ್ಚಲ್ಪಟ್ಟಿತು. ತಟ್ಟುತ್ತಾರೆ ಕದವನ್ನ. ಅಯ್ಯೋ, ಮದಲಿಂಗನು ನಮಗೆ ತೆರೆಯಬೇಕು ಎಂಬುದಾಗಿ ಅವರು ತಟ್ಟುತ್ತಾರೆ. ಆವಾಗ ಹೇಳ್ತಾರೆ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನೀವು ಯಾರೆಂದು ಅರಿಯೇನೆ ಎಂಬುದಾಗಿ ಹೇಳುತ್ತಾರೆ. ಆ ವಾಕ್ಯ ಭಾಗವನ್ನು ಓದುತ್ತೇನೆ, ಗಮನಿಸಿ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 8ರಿಂದ 12ವರೆಗಿರುವಂತಹ ವಾಕ್ಯ ಭಾಗದಲ್ಲಿದೆ. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದೀತು, ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆ ಮನೆಯೊಳಕ್ಕೆ ಹೋದರು. ಬಾಗಿಲು ಅಲ್ಲಿ ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಅಷ್ಟರೊಳಗೆ ತಗೊಂಬಂದರು. ಅದಕ್ಕಾತನು, ನಿಮ್ಮನ್ನು ನಾನರಿಯೇನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಇದರಲ್ಲಿ ನೀವೇನು ಓದಿರ್ತೀರಾ ಈವರೆಗೂ? ಇವಾಗ ನಾವು ಇದನ್ನು ಬೇರೆ ಥರ ಓದಲಿದ್ದೇವೆ. ಇದರಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳನ್ನು ನಿಮಗೆ ತೋರಿಸುತ್ತೇನೆ, ಗಮನಿಸಿರಿ. ಅದರಲ್ಲಿ 10 ಕನ್ಯೆಯರು, ಅದರಲ್ಲಿ 5 ಮಂದಿ ಬುದ್ಧಿ ಉಳ್ಳವರು, ಇನ್ನೂ 5 ಮಂದಿ ಸ್ವಲ್ಪ ಅಲಕ್ಷ್ಯವಾಗಿರುವವರು, ಬಹಳ ಶಾರ್ಪ್ ಆಗಿಲ್ಲದೆ ಇರುವವರು. ಇವರೆಲ್ಲ ಒಂದು ಕಡೆ ಇರಲಿ, ಇದರ ಬಗ್ಗೆ ಬಹಳ ಸಂದೇಶ ಕೇಳ್ಪಟ್ಟಿರ್ತೀರಾ. ನಾನು ನಿಮಗೆ ಹೇಳುವಂತಹ ಕಾರ್ಯ ಯಾರ ಕುರಿತಾಗಿ ಅಂತ ನೋಡೋದಾದರೆ, ಈ ಎಣ್ಣೆ ಅಲ್ಲಿ ಕಡಿಮೆಯಾಗಿ ಈ ಎಣ್ಣೆಯನ್ನು ಪಡೆಯಲು ಹೋದರು ನೋಡಿ. ಆ ಎಣ್ಣೆಯನ್ನು ಪಡೆಯಲು ಹೋದಾಗ ಆ ಎಣ್ಣೆಯನ್ನು ಪಡೆಯುವುದಕ್ಕೆ ಒಬ್ಬ ವ್ಯಕ್ತಿ ಇದ್ದ, ಎಣ್ಣೆಯನ್ನು ಮಾರುವುದಕ್ಕೆ. ಆ ಎಣ್ಣೆ ವ್ಯಾಪಾರದ ಕುರಿತಾಗಿ ನಿಮಗೆ ಹೇಳಲಿದ್ದೇನೆ. ಹಾಗಾಗಿ ಒಬ್ಬನು ದೇವರ ಕಾರ್ಯವನ್ನು, ದೇವರಿಗೆ ಉಪಯೋಗವಾಗುವಂಥ ಒಂದು ಎಣ್ಣೆಯನ್ನು ವ್ಯಾಪಾರದ ವಸ್ತುವಾಗಿಟ್ಟು ಮಾರುತ್ತಿದ್ದಾನೆ. ಇವರು ಹೋಗಿ ಅದನ್ನು ಪಡೆದು ಆ ಬೆಳಕಿಂದ ಬಂದರೂ ಕೂಡ ಬಾಗಿಲು ಮುಚ್ಚಲ್ಪಟ್ಟಿದ್ದು ಮಾತ್ರ ಅವರು ತಳ್ಳಲ್ಪಡಲಿಲ್ಲ. ಅವರ ಕೈಯಲ್ಲಿರುವಂತಹ ಎಣ್ಣೆ ಇದೆ ನೋಡಿ, ಅದು ಹಣದ ಮುಖಾಂತರವಾಗಿ ಪಡೆದಂತಹ ಎಣ್ಣೆ. ದೇವರ ಕೃಪೆಯನ್ನಿಟ್ಟಾಗಲಿ, ದೇವರ ಜ್ಞಾನದಿಂದಾಗಲಿ, ದೇವರೊಂದಿಗೆ ಇರುವುದನ್ನಿಟ್ಟು ಪಡೆಕೊಂಡಂತಹ ಎಣ್ಣೆ ಅಲ್ಲ. ಇದು ಹಣವನ್ನಿಟ್ಟು ಪಡೆದದ್ದು. ಹಣವನ್ನಿಟ್ಟು ಪಡೆಯುವುದಾದರೆ ಅದು ನಾಶವಾಗುವುದೆಂಬುದಾಗಿ ಸತ್ಯವೇದ ಹೇಳುತ್ತದಲ್ಲ. ನಿನ್ನ ಹಣ ನಿನ್ನೊಂದಿಗೆ ನಾಶವಾಗುತ್ತದೆ. ಹಾಗಾಗಿ ಒಳಗಿರುವಂಥ ವ್ಯಕ್ತಿಯನ್ನು ನೋಡಿ, ಒಬ್ಬ ವ್ಯಾಪಾರಿ ಅವನೇನು ಮಾಡ್ತಾನಂದರೆ, ದೇವರಿಗೆ ಸಂಬಂಧಪಟ್ಟ ಕಾರ್ಯವನ್ನು ವ್ಯಾಪಾರ ವಸ್ತುವಾಗಿಟ್ಟಿದ್ದಾನೆ. ಇವತ್ತು ಬಹಳ ಮಂದಿ ಉಪದೇಶವನ್ನು ಮಾರುವವರಿದ್ದಾರೆ, ಕಾಣಿಕೆ ತೋರಿಸಿ ವ್ಯಾಪಾರ ಮಾಡುವವರು ಒಳಗಿದ್ದಾರೆ. ನನ್ನ ಖರ್ಚೀಫನ್ನು ಹಾಕಿದರೆ ಸೌಖ್ಯವಾಗುತ್ತದೆ ಎಂಬುದಾಗಿ ಅದನ್ನು ವ್ಯಾಪಾರ ಮಾಡುವವರು ಒಳಗಿದ್ದಾರೆ. ಈ ರೀತಿ ಎಲ್ಲದಕ್ಕೂ ವ್ಯಾಪಾರಿಗಳಿದ್ದಾರೆ. ಇದನ್ನೇ ಅವರು ಹೇಳಿಕೊಡುತ್ತಾರೆ, ಹಣವನ್ನು ಹಾಕು, ದೇವರ ವಾಕ್ಯವನ್ನು ತೆಗೆದುಕೊಂಡು ಹೋಗು. ಈ ಮೆಂಟಾಲಿಟಿ ಆರಂಭದಲ್ಲಿ ಬಂದಿತ್ತು, ತಕ್ಷಣ ಕಟ್ ಮಾಡಿದ್ರು. ಹಣವನ್ನು ಕೊಡ್ತೀನಿ, ವರವನ್ನು ಕೊಡು, ಹಣವನ್ನು ಕೊಡ್ತೀನಿ, ಎಣ್ಣೆಯನ್ನು ಕೊಡು. ಹಾಗಾದರೆ ಎಣ್ಣೆ ಎನ್ನುವಂಥದ್ದು ಅಭಿಷೇಕ. ಅಭಿಷೇಕವನ್ನು ಮಾರುವುದಕ್ಕೆ ಒಂದು ಗುಂಪಿದ್ದಾರೆ. ಆ ವ್ಯಾಪಾರಿಗಳು ಈಗಲೇ ಅಧಿಕವಾಗಿರುವುದನ್ನು ನೋಡ್ತಾ ಇದ್ದೀರಾ. ಸಭೆಗಳಲ್ಲಿ, ಸೇವಕರಲ್ಲಿ, ಸುವಾರ್ತಿಕರಲ್ಲಿ, ಪ್ರವಾದಿಗಳಲ್ಲಿ ವ್ಯಾಪಾರಿಗಳು. ಈ ಒಂದು ವ್ಯಾಪಾರಿಯನ್ನು 5 ಮಂದಿಯಂತೆ ಒಂದು ಗುಂಪು ನಂಬುತ್ತಾ ಇದ್ದಾರೆ. ಇವರು ವ್ಯಾಪಾರ ಮಾಡುವಂತಹ ವಸ್ತುಗಳು ಪರಲೋಕದಲ್ಲಿ ಸೇರಿಸುತ್ತದೆ ನಮ್ಮನ್ನು. ಹಣವನ್ನು ಕೊಟ್ಟು ಪಡೆದಂತಹ ವರ ಪರಲೋಕದಲ್ಲಿ ಸೇರಿಸುತ್ತದೆ. ಹಣವನ್ನು ಕೊಟ್ಟು ಪಡೆದಂತಹ ಅಭಿಷೇಕ. ಬನ್ನಿ, ನಮ್ಮ ಸಭೆಗೆ ಬನ್ನಿ, ನಾವು ನಿಮ್ಮ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತೀವಿ, ಕಾಣಿಕೆಯನ್ನು ಹಾಕಿ ಅಭಿಷೇಕವನ್ನು ಹೊಂದಿಕೊಳ್ಳಿರಿ, ಆ ರೀತಿಯಾಗೆಲ್ಲ ಹೇಳಿ ಬಹಳ ಜನಗಳನ್ನು ವಂಚಿಸುತ್ತಾರೆ ನೋಡಿ. ದೇವರ ಕಾರ್ಯವನ್ನು ಅದನ್ನು ನಂಬುವಂಥ ಒಂದು ಗುಂಪಿದೆ. ಆದ್ದರಿಂದಲೇ ಅವ್ರೇನು ಮಾಡ್ತಾರೆ ಅಂದರೆ, ಧೈರ್ಯವಾಗಿ ಅಲ್ಲೋಗಿ, ಒಂದು ವೇಳೆ ಎಣ್ಣೆ ಕಡಿಮೆಯಾದರೂ ಕೂಡ ಪಕ್ಕದಲ್ಲಿ ವ್ಯಾಪಾರಿಗಳು ಇದ್ದಾರೆ, ಹೋಗಿ ಪಡೆಯಬಹುದು ಎಂಬುದಾಗಿ ಭಾವಿಸಿದರು. ಇವತ್ತು ಒಂದು ಗುಂಪು ಹಣದಿಂದ ದೇವರ ಕಾರ್ಯವನ್ನು ಪಡೆಯಬಹುದು ಎಂಬುದಾಗಿ ಬಯಸುವಂಥ ಒಂದು ಗುಂಪು, ದೇವರ ಮಕ್ಕಳು ಒಳಗಿದ್ದಾರೆ. ಹೌದು, ಅದನ್ನು ಪಡೆಯಬಹುದು, ಅದನ್ನು ನಾವು ಮಾರುತ್ತೇವೆ ಎಂಬುದಾಗಿ ಹೇಳುವಂತಹ ವ್ಯಾಪಾರಿಗಳು ಒಳಗಿದ್ದಾರೆ. ನೀವೇ ಗಮನವಾಗಿರಬೇಕು. ದೇವರ ರಾಜ್ಯವನ್ನು ಹಣವನ್ನು ಕೊಟ್ಟು ಸ್ವತಂತ್ರಿಸಲು ಸಾಧ್ಯವಿಲ್ಲ. ಒಬ್ಬನು ಶ್ರೀಮಂತನಾಗಿದ್ದರೆ ಪರಲೋಕದ ಒಳಗೆ ಹೋಗಲು ಸಾಧ್ಯವಾ? ಯೇಸು ಹೇಳಿದ್ರು ಆ ರೀತಿಯಲ್ಲಿ ಹೋಗೋಕ್ಕಾಗಲ್ಲ. ಒಬ್ಬ ಶ್ರೀಮಂತನ ನ್ಯಾಯಾಲಯಕ್ಕೂ ಹೋಗ್ಬೋದು, ಅರಮನೆ ಒಳಗೆ ಹೋಗ್ಬೋದು, ಅರಸನ ಮುಂದೆ ಹೋಗ್ಬೋದು, ತನ್ನ ಅಂತಸ್ತನ ಇಟ್ಟು ಪರಲೋಕದ ಒಳಗೆ ಹೋಗೋಕ್ಕಾಗಲ್ಲಪ್ಪ. ಅದು ಹಣ ಸಾಧಿಸುವುದಿಲ್ಲ, ದೇವರಿಂದ ಮಾತ್ರ ಸಾಧ್ಯ ಅದು. ಹಾಗಾಗಿ ದೇವರ ಕಾರ್ಯ ವ್ಯಾಪಾರ ವಸ್ತುವಾಗಿ ಮಾರ್ಪಡಿಸುವವರಿದ್ದಾರೆ, ಅದನ್ನು ನಂಬುವವರಿದ್ದಾರೆ. ನಂಬಬೇಡಿರಿ.
ನೀವು ಹಣವನ್ನು ಹಾಕಿದರೆ, ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಿದರೆ ನಿಮಗೆ ಆ ಕೃಪೆ ಸಿಗುತ್ತೆ ಎಂಬುದಾಗಿ ನಂಬಬೇಡಿರಿ. ಇಷ್ಟು ಹಣವನ್ನು ಸಲ್ಲಿಸಿದರೆ ನಾವು ಒಂದು ಉಂಗುರವನ್ನು ಕೊಡ್ತೇವೆ ಅಥವಾ ಒಂದು ಪ್ಲೇಟ್ ಕೊಡ್ತೇವೆ, ಕೈ ಇಟ್ಟು ಪ್ರಾರ್ಥನೆ ಮಾಡಿ, ನಂಬಬೇಡಿರಿ. ನೀವು ಹಣವನ್ನು ಕೊಟ್ಟು ಪಡೆಯುವಂತಹ ಯಾವ ದೇವರಿಗೆ ಸಂಬಂಧಪಟ್ಟ ಕಾರ್ಯವಾಗಿರ್ಬೋದು ನಿಮ್ಮನ್ನು ಪರಲೋಕದಲ್ಲಿ ಸೇರಿಸುವುದಿಲ್ಲ. ಹಾಗಾಗಿ ಈ ಪ್ರಪಂಚಿಕ ಆತ್ಮವನ್ನು ಪಡೆದಿರುವವರು ಪ್ರಪಂಚದ ಎಡೆಗೆ ತಮ್ಮನ್ನು ತಿರುಗಿಸುವಂತಹ ಒಂದು ನೂತನ ತಂತ್ರ ಸೈತಾನನ ತಂತ್ರ. ಅದು ಈ ಕಡೆಯ ಕಾಲದಲ್ಲಿ ಬಹಳ ತೀವ್ರವಾಗಿ ಕ್ರಿಯೆ ಮಾಡುತ್ತಿದೆ. ಲೋಕದ ಮೇಲೆ ಆಸೆ ಪಡಲು ಬೋಧಿಸುವವರ ಕುರಿತಾಗಿ ಗಮನವುಳ್ಳವರಾಗಿರಿ. ಅವರು ಹೊಂದಿಕೊಂಡಿರುವಂತಹ ಆತ್ಮ ಪ್ರಾಪಂಚಿಕ ಆತ್ಮವ ಅಥವಾ ದೇವರಿಂದ ಹೊರಡುವಂತಹ ಆತ್ಮವ ಎನ್ನುವುದನ್ನು ನಿಧಾನಿಸಿ ತಿಳಿದುಕೊಳ್ಳಿರಿ. ಇವುಗಳನ್ನು ಮಾಡಿದರೆ ಒಂದು ಕಾಲವು ನೀವು ಎಡುವುದಿಲ್ಲ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಕಣ್ಗಳನ್ನು ಮುಚ್ಚಿಕೊಳ್ಳಿರಿ, ತಲೆಗಳನ್ನು ತಗ್ಗಿಸಿಕೊಳ್ಳಿರಿ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕ ತಂದೆಯೇ, ಪ್ರಾಪಂಚಿಕ ಆತ್ಮ ಸಭೆಗಳ ಒಳಗೆ ಪ್ರವೇಶ ಮಾಡಿದೆ. ಜನಗಳ ಹೃದಯವನ್ನು ತಿರುಗಿಸುವಂತೆ ಮಾಡುವಂಥದ್ದನ್ನು, ಜನಗಳ ಹೃದಯವನ್ನು ಲೋಕದ ಕಡೆಗೆ ತಿರುಗಿಸುವಂತೆ ಮಾಡುವಂಥದ್ದನ್ನು ತಾನು ಒಳಗೆ ಪ್ರವೇಶ ಮಾಡುವುದಕ್ಕೆ ಯತ್ನಿಸುವುದನ್ನು ನೋಡುತ್ತೇವೆ. ಅದಕ್ಕೆ ಹಲವು ವಿಧವಾಗಿರುವಂತಹ ಸಂಘಟನೆಗಳು, ಮನುಷ್ಯರು, ಸೇವೆಗಳು ಜೊತೆ ಹೋಗುವುದನ್ನು ನೋಡುತ್ತಿದ್ದೇವೆ. ದೇವರೇ ನಿಮಗೆ ಸಂಬಂಧಪಟ್ಟ ಕಾರ್ಯವನ್ನು ಹಣದ ಮುಖಾಂತರವಾಗಿ ಸಾಧಿಸಲು ಸಾಧ್ಯ, ಹಣದ ಮುಖಾಂತರವಾಗಿ ಪಡೆಯಲು ಸಾಧ್ಯ ಎನ್ನುವಂತಹ ಹೊಸ ನಂಬಿಕೆಯನ್ನು ಬಿತ್ತುವುದನ್ನು ನೋಡ್ತಾ ಇದ್ದೀವಿ. ಇದು ಒಂದು ಕಾಲಕ್ಕೂ ಪರಲೋಕಕ್ಕೆ ಸೇರಿಸುವುದಿಲ್ಲ. ದೇವರೇ ಬೆಲೆ ಕೊಟ್ಟು ಪಡೆಯುವಂತಹ ಎಣ್ಣೆ ಪರಲೋಕ ರಾಜ್ಯದ ಒಳಗೆ ಪ್ರವೇಶ ಮಾಡುವುದಿಲ್ಲವೆಂದು ಆ 5 ಕನ್ಯೆಯರ ಸಂಭವದಲ್ಲಿ ನಮಗೆ ತೋರಿಸುವುದಿರಲ್ಲ. ಅವರು ಹಣವನ್ನು ಕೊಟ್ಟು ಪಡೆದರು. ಹಣವನ್ನು ಕೊಟ್ಟು ಪಡೆದ ಎಣ್ಣೆಗೆ ಪರಲೋಕದಲ್ಲಿ ಸ್ಥಳವಿಲ್ಲ, ಮೊದಲಿಂಗನ ಬಳಿ ಸ್ಥಳವಿಲ್ಲ ಎನ್ನುವುದನ್ನು ಕರ್ತನು ನಮಗೆ ತೋರಿಸಿಕೊಟ್ರಲ್ಲ. ಇವತ್ತು ದೇವರ ಕಾರ್ಯಗಳು ವ್ಯಾಪಾರದ ವಸ್ತುವಾಗಿ ಮಾರ್ಪಟ್ಟು ಅಂಥ ಮಾಯೆ ಬಲೆಗಳನ್ನು ಬಿಚ್ಚುವಾಗ ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರೂ ಅದರಲ್ಲಿ ಒಳಗಾಗಿ ಅವರ ಕಾಲುಗಳು ಸಿಲಿಕದ ರೀತಿಯಲ್ಲಿ ಕರ್ತನು ಅವರನ್ನು ಕಾದುಕೊಳ್ಳಿರಿ. ನಮ್ಮ ಕುಟುಂಬವನ್ನು ಕಾದುಕೊಳ್ಳಿರಿ, ನಮ್ಮ ಸಭೆಗಳನ್ನು ಕಾದುಕೊಳ್ಳಿರಿ. ಕರ್ತನ ಬರುವಿಕೆಯ ಪರ್ಯಂತರ ನಿಮಗೋಸ್ಕರವಾಗಿ ನಿಜವಾಗಿ ನಿಲ್ಲಲು ಸಹಾಯ ಮಾಡಿರಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿರಿ ತಂದೆಯೇ, ಆಮೇನ್. ದೇವರು ಈ ದಿನದಲ್ಲಿ ಕೂಡ ನಿಮ್ಮ ಸಂಗಡ ಮಾತಾಡಿದ್ದಾರೆ. ಹೊಸ ಮಾಹಿತಿಗಳನ್ನು, ಸುದ್ದಿಯನ್ನು, ಕಾರ್ಯಗಳನ್ನು ದೇವರು ಪ್ರಕಟಿಸಿದ್ದಾರೆ. ಮತ್ತೆ ಈ ಸಂದೇಶವನ್ನು ಹಾಕಿ ಕೇಳಿಸಿಕೊಳ್ಳಿ. ಅದನ್ನು ಬರ್ಕೊಂಡಿರ್ತೀರಾ? ಒಂದೊಂದು ವಾಕ್ಯವನ್ನು ನಿಧಾನವಾಗಿ ಓದಿ ನೋಡಿರಿ. ಅದರಲ್ಲಿ ಹೇಳಲ್ಪಟ್ಟಂತಹ ಕಾರ್ಯಗಳನ್ನು ಗ್ರಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಮುಂದಿನ ವಾರ ಮತ್ತೊಂದು ಹೊಸ ಸಂದೇಶದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇಲೆ